ಸ್ವಾಗತ ಮಾಡುವಂಥ ಹೊಣೆಗಾರಿಕೆ ಮತ್ತು ಕರ್ತವ್ಯವಾಗಿದೆ ನನ್ನದು. ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳು, ಹರಪೀಠ, ಹರಿಹರ ಸ್ವಾಮಿಗಳೇ, ಕರ್ನಾಟಕ ವಿಧಾನ ಪರಿಷತ್ ಮಾನ್ಯ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿ ಸರ್, ಹಾಗೂ ಕರ್ನಾಟಕದ ಏಕಮೇವ ಪ್ರವಾಸ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂಥ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಹಾಗೆ ಕರ್ನಾಟಕದ ಖ್ಯಾತ ಅಭಿನೇತ್ರಿ ಶ್ರೀಮತಿ ಅದಿತಿ ಪ್ರಭುದೇವ್ ಅವರೇ, ಹಾಗೆ ಕರ್ನಾಟಕ ರಾಜ್ಯ ಟ್ರಾವೆಲ್ ಆಪರೇಟರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ಹೊಳ್ರೆ, ಹಾಗೂ ನಿರ್ದೇಶಕಿಯಾದಂಥ ಆಶಾ ಅಡಿಗ ಅವರೇ, ಬಹರೇನಿಂದ ಬಂದಂಥ ನಮ್ಮ ಕಿರಣ್ ಅವರೇ, ಹಾಗೆ ಶ್ರೀಕಾಂತ್ ಭಟ್ ಅವರೇ, ನಮ್ಮ ಮಿತ್ರ ರಾಜು ಅರ್ಕಳ್ಳಿ ಅವರೇ, ಮತ್ತು ನಂಜನಗೂಡು ಮೋಹನ್ ಸರ್, ಕಿರಣ್ ಸರ್, ಹಾಗೆ ಚಿದಾನಂದ್ ಅವರೇ, ನಾಗಾರ್ಜುನ ಅವರೇ, ಸತೀಶ್ ಅವರೇ, ರಮೇಶ್ ಕುಮಾರ್ ನಾಯ್ಕ ಅವರೇ, ಕೇಶವ್ ಪ್ರಸಾದ್ ಅವರೇ, ಹಾಗೆ ತುಂಬ ಜನ ಇದ್ದಾರೆ. ಹಾಗಾದರೆ ಕಾರ್ಯಕ್ರಮ ಇದಾಗಬೇಕು ಅಂದರೆ ಎಲ್ಲರೂ ನಮ್ಮ ವಿಶೇಷ ಅತಿಥಿಗಳೇ ಆಗಿದ್ದೀರಿ. ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯ ಮೇಲಿರುವವರು ಮತ್ತು ವೇದಿಕೆಯ ಮುಂದಿರುವವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ ಹಾಗೂ ಈ ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.
ಕೈ ಹೆಂಗೆ ಹಿಡ್ಕೊಳ್ಳಿ, ಒಂದು ಹೆಣ್ಕೊಳ್ಳಿ, ಹಿಂಗೆ ಸ್ಟ್ರೆಚ್ ಮಾಡಿ, ಕಾಲು ಬೆಳೆ ತುದಿ ಮೇಲೆ ನಿಂತ್ಕೊಳ್ಳಿ. ಈಗ ಸ್ಟ್ರೆಚ್ ಮಾಡಿ ಪೂರ ವಾಪಸ್ ಬನ್ನಿ. ಸ್ವಲ್ಪ ಎಡಗಡೆ ಬಾಗ್ರಿ, ಸ್ವಲ್ಪ ಬಲಗಡೆ ಟ್ರೈ ಮಾಡಿ. ಸೈಡ್ ಎಲ್ಲ ಟೈರ್ಗಳು ಬಂದು ಅದಕ್ಕೆ ತಾಗ್ತಾ ಇದೆ. ಅದು ಕೈಗಳು ಓಪನ್ ಕ್ಲೋಸ್ ಮಾಡಿ. ಹೇಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫಾಸ್ಟಾಗಿ ಮಾಡಿ. ಎಲ್ಲರೂ ಒಂದು ಸಲ ಅಡಿಗಾಜವ್ರು ಜೋರಾಗಿ ಚಪ್ಪಾಳೆ ತಟ್ಟಿ. ಬಹುತೇಕ ಫಸ್ಟ್ ಟೈಮ್ ಇಷ್ಟೊಂದು ಜನಗಳು ಸೇರಿರೋದು, ಅದು ಸಕ್ಸಸ್ ಆಗೋದಕ್ಕೆ ಇದೇ ಕಾರಣ. ನೀವೆಲ್ಲ ಬಂದಿದ್ದೀರಲ್ಲ, ಅದಕ್ಕೆ. ಎಲ್ಲ ಕುಳಿತುಕೊಳ್ಳಿ. ಒಂದು ನಿಮಿಷ ಎಲ್ಲರೂ ಧ್ಯಾನ ಮಾಡೋಣ. ಅವ್ರಿಗೆಲ್ಲ ಸ್ವಲ್ಪ ಚೇರ್ ಹಾಕಿ ಕೊಡಿ. ಎಲ್ಲ ಕಣ್ಣುಗಳು ಮುಚ್ಕೊಳ್ಳಿ. ಮನಸ್ಸಿನ ಎಲ್ಲ ಆಲೋಚನೆ ವಿಚಾರನ ಹೊರಗಡೆ ಹಾಕಿ. ಈ ಕ್ಷಣ, ಈ ಸಮಯ ಜಾಗೃತರಾಗಿ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಶ ಎಂಬ ಭಾವ ಇರಲಿ. ನಿಧಾನವಾಗಿ ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸಿ. ಕೇವಲ ಒಳಬರುವ ಹೊರಹೋಗುವ ಶ್ವಾಸೋಚ್ಛ್ವಾಸವನ್ನು ಗಮನಿಸಿ. ಆಳವಾಗಿ ಉಸಿರು ತೆಗೆದುಕೊಳ್ಳಿ, ಆಳವಾಗಿ ಉಸಿರು ಬಿಡಿ. ಎಲ್ಲರೂ ಕೈಗಳು ಮುಗಿದುಕೊಳ್ಳಿ. ಒಂದು ಬಾರಿ ಎಲ್ಲರೂ ನಮ್ಮೊಂದಿಗೆ ಓಂಕಾರ ಮಂತ್ರವನ್ನು ಹೇಳಿ. ಈಗ ಹೇಳಿ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ. ಗುರವೇ ನಮಃ. ನಿಧಾನವಾಗಿ ಕಂಗಳು ತೆರೀರಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನ ಅಡಿಗಾಜ ಯಾತ್ರೆ ಸುಮಾರು 32 ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವಂತಹ ಕೆ ನಾಗರಾಜ್ ಅಡಿಗ ಹಾಗೂ ಶ್ರೀಮತಿ ಆಶಾ ಎನ್ ಅಡಿಗ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾನ್ಯ ಸಭಾಪತಿಗಳು ಬಸವರಾಜ ಹೊರಟ್ಟಿಯವರೇ, ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಶ್ರೀಮತಿ ಅದಿತಿ ಪ್ರಭುದೇವ್ ಅವರೇ, ಕೆ ರಾಧಾಕೃಷ್ಣ ಹೊಳ್ಳವರೇ, ಇಲ್ಲಿ ನಡೆದಿರುವ ಎಲ್ಲ ಪ್ರವಾಸಿಗರೇ, ನಾವು ಕೂಡ ಅನೇಕ ದೇಶಗಳ ಪ್ರವಾಸವನ್ನು ಮಾಡಿದ್ದೇವೆ. ಬಹುತೇಕ ಈ ವೇದಿಕೆಯಲ್ಲಿ ಅತಿ ಹೆಚ್ಚು ವಿದೇಶಗಳ ಪ್ರವಾಸ ಮಾಡಿದವರು ನಮ್ಮ ವಿಶ್ವೇಶ್ವರ ಭಟ್ರು. ಸುಮಾರು 106 ದೇಶಗಳನ್ನು ಪ್ರವಾಸ ಮಾಡಿದ್ದಾರೆ. ಈಗ ಅವಾಗ ನಾವು ಹೇಳ್ತಾ ಇದ್ದೀವಿ, ಈ ನಮ್ಮ ಈ ಕಂಠಮಾಲೆ 108 ಇರಬೇಕಂತೆ, ಈಗ 106 ಆಗಿದ್ದಾವೆ. ಇನ್ನೊಂದೆರಡು ಮಾಡಿ ನಿಮ್ಮ ಹುಟ್ಟುಹಬ್ಬ 60 ವರ್ಷ ಆಗುತ್ತೆ. ಈಗ ಕೆಲವೇ ದಿನಗಳಲ್ಲಿ ಜುಲೈ 22 ಅವ್ರ ಹುಟ್ಟುಹಬ್ಬ. ಅವತ್ತಿಗೆ ಸರ್ ನೀವು 108 ಆಗಿರಬೇಕು.
ನಮ್ಮ ಹೊರಟ್ಟಿಯವರು ಸುಮಾರು ಒಂದು 43 ದೇಶ ಪ್ರವಾಸವನ್ನು ಮಾಡಿದ್ದಾರೆ. ನಮಗೆ ವಿಶ್ವೇಶ್ವರ ಭಟ್ ಕೇಳ್ತಾ ಇದ್ರು, ನೀವು ಎಷ್ಟು ದೇಶಕ್ಕೆ ಹೋಗಿ ಬಂದಿರಿ ಅಂತ. ನಾವು ಸುಮಾರು 86 ದೇಶ ನಾವು ಪ್ರವಾಸ ಮಾಡಿ ಬಂದಿದ್ದೇವೆ. ಅಂದರೆ ನಿಮಗೆ ಡಿಫ್ರೆನ್ಸ್ ಏನಂತಂದರೆ, ನೀವು ಪ್ರವಾಸಕ್ಕಾಗಿ ಹೋಗಿದ್ದೀರಿ, ನಾವು ಯೋಗವನ್ನು ಹೇಳಲಿಕ್ಕೆ ಹೋಗಿ ಬಂದಿದ್ದೇವೆ. ಇಡೀ ಜಗತ್ತು ಇವತ್ತು ಯೋಗದ ಕಡೆಗೆ ಮುಖ ಮಾಡ್ತಾ ಇದೆ. ಹೀಗೆ ಸ್ಪಿರಿಚುವಲ್ ಟೂರಿಸಮ್ ಆರಂಭವಾಗಿದೆ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 9 ಸಂಕಲ್ಪದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇಡೀ ದೇಶಕ್ಕೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯ, ನಮ್ಮ ಭಾರತೀಯರು ಒಂದು ವರ್ಷದಲ್ಲಿ ಕಡಿಮೆ ಅಂದರೆ 25 ಅನ್ನೋನ್ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬೇಕು ಅಂಥೇಳಿ. ಆ ಹಿನ್ನೆಲೆಯಲ್ಲಿ ಇವತ್ತು ಅಡಿಗಾಜ್ ಯಾತ್ರೆ ಸುಮಾರು ಕಳೆದ 32 ವರ್ಷಗಳಿಂದ ತುಂಬ ಯಶಸ್ವಿಯಾಗಿ ಈ ಯಾತ್ರೆಯನ್ನು ದೇಶ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಅತ್ಯಂತ ಶ್ರೇಷ್ಠವಾಗಿರುವಂಥ ಕೆಲಸ. ನಾವು ನಮ್ಮ ಭಕ್ತರನ್ನು ಪ್ರವಾಸ ಕರ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಸಿಂಗಾಪುರ ಅಷ್ಟೊಂದು ದೊಡ್ಡದಾಗಿ ಬೆಳೆದಿರಲಿಲ್ಲ. ಸುಮಾರು 2003ನೇ ಇಸವಿಯಲ್ಲಿ ನಾವು ಸುಮಾರು 80 ಜನಗಳನ್ನು ಸಿಂಗಾಪುರ ಕರ್ಕೊಂಡು ಹೋಗಿದ್ವಿ. ಆವಾಗ ಸಿಂಗಾಪುರಕ್ಕೆ ಇಡೀ ಫ್ಲೈಟೇ ಬುಕ್ ಆಗಿತ್ತು ಆಲ್ಮೋಸ್ಟು. ಒಂದು 10-15 ಜನ ಅಜ್ಜಿಯರು ಬಂದಿದ್ದರು ತುಮಕೂರಿನಿಂದ. ಸೊ ಅವರಿಗೆಲ್ಲ ಬೋರ್ಡಿಂಗ್ ಪಾಸ್ ಹೊತ್ತು ಎಲ್ಲ ಹೋಯಿತು. ನಾವು ಒಳಗಡೆ ಅವ್ರ ಬೋರ್ಡಿಂಗ್ ಪಾಸ್ ನಿಮ್ಮ ಸೀಟ್ ಇಲ್ಲಿದೆ ಅಂತ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಕೆಲವರು ಅಜ್ಜಿಯರು ಮಾತಾಡ್ತಾಯಿದ್ರು. 15 ಜನ ಏಕಾಲಕ್ಕೆ ಬಂದುಬಿಟ್ರು, ಅವರೆಲ್ಲ ತುಮಕೂರವರು. ಅವ್ರು ಹೇಳಿದ್ರು, ನಾವು ಹಿಂದೆ ಹೋಗೋದು ಬೇಡ, ಎತ್ತು ಹೋಗಿತ್ತದೆ, ಮುಂದೆ ಕೂತ್ಕೊಳ್ಳೋಣ ಅಂತಂದರು ಅವರು ಫ್ಲೈಟ್ನಲ್ಲಿ. ನಾವೊಂದು ಅಜ್ಜಿ, ಇದು ಬಸ್ ಅಲ್ಲ ಫ್ಲೈಟು, ಏನೂ ಆಗಂಗಿಲ್ಲ, ನಿಮ್ಮ ಸೀಟ್ ಅಲ್ಲಿದೆ, ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದೀವಿ. ಹೇಳಿ ಇನ್ನೇನು ಶುರು ಮಾಡಬೇಕು. ಈ ಫ್ಲೈಟ್ ಟೇಕ್ ಆಫ್ ಆಗೋದು ಸ್ವಲ್ಪ ಇನ್ನಾಗ್ತದೆ, ಜರ್ಕ್ ಆಗ್ತದೆ. ಆವಾಗ ಅಜ್ಜಿ ಅಂದರು, ನೋಡಿ ನಮ್ಗೆ ಹೇಳಿದ್ದೀವಿ ಸ್ವಾಮಿಗಳು ಬುದ್ಧಿನೇ ಇಲ್ಲ ಅಂತ. ಅಂದರೆ ಈ ಥರ ಹೊಸ ಹೊಸ ಅನುಭವಗಳು ನಮ್ಗೆ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಡಿಗಾಜ್ ಅವರು 32 ವರ್ಷಗಳಿಂದ ತುಂಬ ಯಶಸ್ವಿಯಾಗಿ ಈ ಯಾತ್ರೆಯನ್ನು ತಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ನಮಗೆ ಅತ್ಯಂತ ಸಂತೋಷ. ಮುಂದಿನ ತಿಂಗಳು ಮಾರ್ಚ್ನಲ್ಲಿ ಅವರು ನಮ್ಮ ವಿಶ್ವೇಶ್ವರ ಭಟ್ರ ಸಾರಥ್ಯದಲ್ಲಿ ಸೌತ್ ಆಫ್ರಿಕಾ ಪ್ರವಾಸವನ್ನು ಅವರು ಕೈಗೊಂಡಿದ್ದಾರೆ. ಆ ಪ್ರವಾಸವೂ ಕೂಡ ಯಶಸ್ವಿ ಆಗಲಿ. ಮುಂದಿನ ಈ ಒಂದು ಅಡಿಗಾಜ್ ಯಾತ್ರೆ ತುಂಬ ಯಶಸ್ವಿಯಾಗಿ ಕರ್ನಾಟಕದ ಜನಗಳು ಜಗತ್ತಿನ ಎಲ್ಲ ಭಾಗಗಳನ್ನು ಪ್ರವಾಸವನ್ನು ಮಾಡಿ, ಮೊದಲೆಲ್ಲ ಹೇಳ್ತಾಯಿದ್ರು ದೇಶ ಸುತ್ತಬೇಕಂತೆ, ಕೋಶ ಓದಬೇಕು ಅಂಥೇಳಿ. ಕೋಶನೂ ಓದಬೇಕು, ದೇಶನೂ ಸುತ್ತಬೇಕು ಅನ್ನೋದು ಭಾವನೆ ನಮ್ಮದು. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನಮ್ಮ ಮಾತು ವಿರಾಮ ಕೊಡ್ತೇವೆ. ಎಲ್ಲರಿಗೂ ಶರಣು. ಇವತ್ತಿನ ವಿಶೇಷವಾದಂತಹ ಒಂದು ಪ್ರವಾಸೋದ್ಯಮಕ್ಕೇ ವಿಶೇಷವಾದದ್ದು. 32 ವರ್ಷಗಳ ಕಾಲ ಒಂದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಡೆದು ಬಂದು ಇಷ್ಟೊಂದು ದೊಡ್ಡ ಪ್ರವಾಸಿಗಳ ಜೊತೆ ಕೂತ್ಕೊಂಡು ಅವರ ಲೋಗೋ ಲಾಂಛನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರು ಮಾರುಕಟ್ಟೆಯಲ್ಲಿ ಇಟ್ಕೊಂಡಿರುವಂಥ ಗುಡ್ ರಿಲೇಷನ್ಶಿಪ್ ಏನಿದೆ ಅಂತ ಹೇಳೋದು ಇವತ್ತು ಸಭೆ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಎವ್ರಿ ವೀಕ್ ಇಲ್ಲಿ ಇದು ಚೇಂಬರ್ ಆಫ್ ಕಾಮರ್ಸ್, ಇದು ಉದ್ಯಮಿಗಳಿಗಾಗಿ ಇರುವಂಥ ಒಂದು ಆಡಿಟೋರಿಯಮ್. ಈ ಆಡಿಟೋರಿಯಮಲ್ಲಿ ಎವ್ರಿ ಡೇ ಬೇರೆ ಬೇರೆ ಥರದ ಉದ್ಯಮಗಳದ್ದು, MSME ಆಗಲಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳದಾಗಲಿ ನಡೀತಾನೆ ಇರುತ್ತೆ. ಆದರೆ ಉದ್ಯಮಿಗಳೇ ಹಾಗೆ ಅದರಲ್ಲಿ ಬಂದು ಕೂತ್ಕೊಂಡಿರಲ್ಲ. ಇವತ್ತು ಬಂದಿರೋದು ಪೂರ್ಣವಾದಂಥ ಪ್ರವಾಸಿಗಳು ಬಂದಿದ್ದಾರೆ. ಕೆಲವು ಟ್ರಾವೆಲ್ ಆಪರೇಟರ್ಗಳು, ಆತಿಥ್ಯ ಕ್ಷೇತ್ರದ ಹಿರಿಯರು ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಅದು ಬಿಟ್ಟರೆ ಹೆಚ್ಚಿನವರು ಪ್ರವಾಸಿಗಳಿದ್ದಾರೆ. ಯಾಕಂದರೆ ಅಡಿಗಾಸ್ ಯಾತ್ರಾ ಸಂಸ್ಥೆ 3 ಲಕ್ಷಕ್ಕಿಂತ ಮೇಲ್ಪಟ್ಟು ಯಾತ್ರಿಕರನ್ನು ದೇಶದಾದ್ಯಂತ ಮತ್ತು ಹೊರ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಮಾದರಿಯಾಗಿ ಸೇವೆಯನ್ನು ಕೊಟ್ಟಿದೆ. ಇದು ಕರ್ನಾಟಕಕ್ಕೆ ಹೆಮ್ಮೆ ಅಂತ ನಾವು ಹೇಳಬೇಕು. ಯಾಕಂದರೆ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರ ಆಗಲಿ ಅವರಿಗೆ ಮಾನ್ಯತೆಯನ್ನು ಕೊಟ್ಟಿದೆ ಮತ್ತು ಬಿರುದನ್ನು ಕೊಟ್ಟಿದೆ ಮತ್ತು ಉತ್ತಮ ಒಂದು ಪ್ರವಾಸೋದ್ಯಮ ಕ್ಷೇತ್ರ ದುಡಿಯೋರು ಅಂತ ಹೇಳುವಂಥ ಒಂದು ಸರ್ಟಿಫಿಕೇಟ್ ಕೊಟ್ಟಿದೆ. ಹೊರತು ಅವರಿಗೆ ಇನ್ನೇನು ಯಾವುದೇ ಪ್ರೋತ್ಸಾಹ ಧನಗಳಾಗಲಿ ಯಾವುದೇ ಆಗಲಿ ನಮ್ಮ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳು ಇಲ್ಲ. ನನ್ನ ಹಿರಿಯರು ಅಲ್ಲಿ ಕೂತ್ಕೊಂಡಿದ್ದಾರೆ. ರಮಣಶ್ರೀ ಅಂತ ದೊಡ್ಡ ಉದ್ಯಮವನ್ನು ಇವತ್ತಲ್ಲ, ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮೊದಲು ಸ್ಟಾರ್ಟ್ ಮಾಡಿದವರು. ನಮ್ಮಲ್ಲಿ ಇತ್ತೀಚೆಗೆ ರಾಜ್ಯ ಸರ್ಕಾರಗಳು ಕಳೆದ ಕೆಲವಾರು ವರ್ಷಗಳಿಂದ ಒಂದು 10% 15% ಹೋಟ್ಲ್ ಉದ್ಯಮಗಳಿಗೆ ಕೊಡ್ತಾ ಇದೆ. ಹಾಗೇಳಿ ನಮ್ಮ ಟ್ರಾವೆಲ್ ಉದ್ಯಮಗಳಿಗೆ ಯಾವುದೇ ಆದಂಥ ಒಂದು ಸೌಲಭ್ಯಗಳನ್ನು ಕೊಡುವಂಥದ್ದು ಇಲ್ಲ. ಅದು ಯಾಕಂದರೆ ನಮ್ಮ ಬೇಡಿಕೆಗಳು ಕೂಡ ಅಷ್ಟು ಕಡಿಮೆ ಇದೆ, ಅದರಿಂದ ಅದು ಸರ್ಕಾರಗಳು ಸ್ಟಾರ್ಟ್ ಮಾಡಲಿಲ್ಲ. ಆದರೆ ಇಂಡಿಯಾ ಟೂರಿಸಮಿಂದ ಕೆಲವೊಂದು ಕೊಡ್ತಾರೆ, ಮಾರ್ಕೆಟಿಂಗ್ ಮಾಡೋಕ್ಕೆ ನಮಗೆ ಒಂದು ಶಕ್ತಿ ಇದ್ದರೆ ಕೊಡ್ತಾರೆ.
ಪ್ರಥಮವಾಗಿ ಇವತ್ತು ಅಡಿಗಾಸ್ ಯಾತ್ರಾ ಸಂಸ್ಥೆ 32 ವರ್ಷಗಳ ಕಾಲ ಬೆಂಗಳೂರು ನಗರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ನಮ್ಮ ದಕ್ಷಿಣ ಕನ್ನಡದ ಕರಾವಳಿಯ ಒಂದು ಉದ್ಯಮಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಯಾತ್ರಾರ್ಥಿಗಳನ್ನು ಕರ್ಕೊಂಡು ಹೋಗುವಂಥ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಟೂರಿಸ್ಟಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕನ್ನಡದವರು ಬೆಳೆದಿದ್ದಾರೆ ಅಂದರೆ ಅವರ ಸೇವಾ ಸಂಸ್ಥೆ ಕೊಡುವಂಥ ಉತ್ತಮ ಗುಣಮಟ್ಟದ ಸೇವೆ. ಯಾವುದೇ ಒಂದು ಉದ್ಯಮ ಬರಲಿ, ಅದರಲ್ಲಿ ಸೇವೆ ಕೊಡುವಂಥ ಗುಣಮಟ್ಟದ ಜನ, ಅವ್ರ ಜೊತೆಗೆ ಅವರ ಮ್ಯಾನೇಜರ್ಗಳಾಗಲಿ ಮಾರ್ಗದರ್ಶಿಗಳಾಗಲಿ ಪ್ರತಿಯೊಬ್ಬರೂ ಬೇರೆ ಬೇರೆ ದೇಶಗಳಲ್ಲಿ ಇರುವಂಥ ಅವರೊಟ್ಟಿಗೆ ಟೈಅಪ್ ಮಾಡ್ಕೊತ ಕೋ ಪಾರ್ಟ್ನರ್ಸ್ಗಳು ಯಾವ ಥರ ಉತ್ತಮ ಸೇವೆ ಕೊಡ್ತಾರೋ ಅದರ ಮೇಲೆ ಅವರ ಉದ್ಯಮ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. 3 ಲಕ್ಷ ಜನಕ್ಕೆ ಸೇವೆ ಕೊಡಬೇಕಂದ್ರೆ ಇವತ್ತು ತುಂಬ ದೊಡ್ಡ ಮಟ್ಟದ ಸೇವೆ ಕೊಡುವಂಥ ಉದ್ಯಮಿ ಆಗಿರಬೇಕು ಅವರು. ಅದರಿಂದ ಆಗ್ಬಿಟ್ಟು ಅವರು ಇವತ್ತು ನಿಮಗೆ ಗೊತ್ತಿರ್ಬೋದು, ನಮ್ಮ ಸಭೆಯಲ್ಲಿರುವಂಥ ಹಿರಿಯರಾದಂಥ ವಿಶ್ವೇಶ್ವರ ಭಟ್ರವರು ಅವರೊಂಥರ ನಮಗೆಲ್ಲ ಒಂದು ಡಿಕ್ಷನರಿ ಇದ್ದ ಥರ. ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗೋಲ್ಲ, ವಿಶ್ವೇಶ್ವರ ಭಟ್ರ ನ್ಯೂಸ್ ಪೇಪರಲ್ಲಿ ಸಿಗುತ್ತೆ ವಿಷಯಗಳು. ಯಾಕಂದರೆ ಅವರು ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಎಲ್ಲ ಟ್ರಾವೆಲ್ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಅವರು ಒಂದು ಸರಿ ಒಂದು ಲಂಡನ್ ಬಗ್ಗೆ, ಯುರೋಪಿಯನ್ ಕಂಟ್ರಿಗಳಲ್ಲಿರುವಂಥ ಬಾತ್ರೂಮ್ಗಳ ಬಗ್ಗೆ ಬರೆದಿದ್ರು. ಆ ಯುರೋಪ್ ಕಂಟ್ರಿಗಳ ಬಗ್ಗೆ, ಲಂಡನ್ನಲ್ಲಿ ಇರುವಂಥ ಬಾತ್ರೂಮ್ಗಳ ಬಗ್ಗೆ ಅವರು ಯಾಕೆ ಅದು ಡ್ರೈ ಬಾತ್ರೂಮ್ಸ್ ಬಗ್ಗೆ ಬರೆದ್ರು ಅಂತ ಹೇಳೋದು ನನಗೆ ಭಾಳ ವಿಶೇಷ ಆಗೋಯಿತು. ನಾನು 7-8 ವರ್ಷಕ್ಕೆ ಹಿಂದೆ ನನಗೆ ಕರ್ನಾಟಕ ರಾಜ್ಯದಿಂದ ದೇಶದಿಂದ ಒಂದು 100 ಜನ ನಾವು ಟ್ರಾನ್ಸ್ಪೋರ್ಟ್ ಉದ್ಯಮಿಗಳಿಗಾಗಿ ಲಂಡನ್ ಪ್ರವಾಸ ಇತ್ತು. ಆವಾಗ ನನ್ನ ಜೊತೆಗೆ ಒಂದು 50 ಮೆಂಬರ್ಸ್ಗಳು ಅವಿದ್ಯಾವಂತರು ಇದ್ದರು. ನಾವು ಯಾಕಂದರೆ ಟ್ರಾನ್ಸ್ಪೋರ್ಟ್ ಎಲ್ಲ ಅವಿದ್ಯಾವಂತರು ನಡೆಸುವಂಥ ಉದ್ಯಮ. ಅವರಿಗೆ ಇದು ಏನೋ ಗೊತ್ತಿರಲಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ಥರ ಒದ್ದಾಡ್ತಾ ಇದ್ರು. ಅಲ್ಲಿ ಇಂಗ್ಲೀಷು ಬರಲ್ಲ ಅವರಿಗೆ. ಅಂಥ ಟೈಮಲ್ಲಿ ನಮಗೆ ಅವ್ರು ಹೇಳಿದ ಆ ಪತ್ರಿಕೆಯನ್ನು ಓದಿ ನನಗೆ ಅದು ಮರೀಲಿಕ್ಕೆ ಆಗಲಿಲ್ಲ. ಆವಾಗಲೇ ಭಟ್ರಿಗೆ ಫೋನ್ ಮಾಡೋಣ ಅಂತ ಆಲೋಚನೆ ಮಾಡಿದೆ. ಇದೇನ್ರಿ ನಿಮ್ಮ ತಲೆಗೆ ಇದೆಲ್ಲ ಹೊಡೆಯಿತು ಅಂತ ಹೇಳ್ಬಿಟ್ಟು, ಈ ಡ್ರೈ ಬಾತ್ರೂಮನ್ನು ಹೆಂಗೆ ಯೂಸ್ ಮಾಡೋದು ಅಂತೇಳಿ ಪತ್ರಿಕೆಯಲ್ಲಿ ಹೆಂಗೆ ಬರೆದ್ರು ಅಂತ. ಆಮೇಲೆ ನೋಡಿದ್ರೆ, ಆಮೇಲೆ ಫ್ಲೈಟಲ್ಲಿ ಯಾವ ಥರ ಇವರು ಫ್ಲೈಟ್ ಸ್ಟಾಫ್ಗಳು ಯಾವ ಥರ ಇರ್ತಾರೆ, ಪೈಲಟ್ಗಳು ಯಾವ ಥರ ಇರ್ತಾರೆ ಅಂತ ಇತ್ತೀಚೆಗೆ ಅವರು ಬರೀಲಿಕ್ಕೆ ಶುರು ಮಾಡಿದ್ರು. ಆದರೆ ಪ್ರತಿಯೊಂದರನ್ನು ಕೂಡ ನಾವು ಪ್ರವಾಸೋದ್ಯಮದಲ್ಲಿ ಯಾವ ಥರ ಬೆಳೆಸ್ಕೊಳ್ತೀವಿ, ಆ ಥರ ಮಾರ್ಗದರ್ಶಕರಾಗಿ ನಾವು ಕರ್ಕೊಂಡು ಹೋಗ್ತೀವಿ. ಆ ಥರ ಆ ಟೂರಲ್ಲಿ ಬರುವವರಿಗೆ ಖುಷಿ ಆಗುತ್ತೆ, ಎಂಜಾಯ್ ಆಗುತ್ತೆ. ನೆಕ್ಸ್ಟ್ ಟ್ರಿಪ್ ಕಾಯ್ತಾ ಇರ್ತಾರೆ, ನೆಕ್ಸ್ಟ್ ಯಾವಾಗ ಪ್ರೋಗ್ರಾಮ್ ಆಗ್ತೀರಾ ನೀವು, ಬೇರೆ ಬೇರೆ ಕಂಟ್ರಿಗೆ ಯಾಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ನಮಗೆ ಯಾಕೆ ನೀವು ಇಂಟಿಮೇಷನ್ ಕೊಡಲಿಲ್ಲ ಅಂತ ಅವರ ಗ್ರಾಹಕರೇ ಕೇಳ್ತಾರೆ. ಆ ಮಟ್ಟದಲ್ಲಿ ಬಂದಿರಬೇಕು ಇವತ್ತು ನಮ್ಮ ಅಡಿಗಾಸ್ ಯಾತ್ರಾ ಸಂಸ್ಥೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಬೆಂಗಳೂರಿನಲ್ಲಿ ಇರುವಂಥ ಸಂಸ್ಥೆ. ಆ ಮಟ್ಟದಲ್ಲಿ ಬಂದರೆ ಮಾತ್ರ 3 ಲಕ್ಷ ಜನರನ್ನು ಟಚ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಇವತ್ತು ನಮ್ಮ ಅದರಲ್ಲೂ ಅವರು ಇನ್ನೂ ಅವರ ಕೆಲವೊಂದು ಅವರ ಇದರಲ್ಲಿ ನೋಡಿದೆ ನಾನು, ಅವರು ನಮ್ಮ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಿಗೆ ಕೂಡ ಕರ್ಕೊಂಡು ಹೋಗ್ತಾರೆ ಅಂತ. ಇವತ್ತು ಕಂಪೇರ್ ಟು ನಮ್ಮ ಅದರ್ ಕಂಟ್ರೀಸ್, ನಮ್ಮ ದೇಶದೊಳಗೆ ಇರುವಂಥ ಜಾಗಗಳಿಗೆ ಕರ್ಕೊಂಡು ಹೋಗೋದು ತುಂಬ ಎಕ್ಸ್ಪೆನ್ಸಿವ್ ಇವತ್ತು. ಯಾಕಂದರೆ ನಮ್ಮ ದಕ್ಷಿಣ ಭಾರತದ ಪ್ರತಿಯೊಂದು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಕೂಡ ಹೋಟೆಲ್ಗಳಾಗಲಿ, ನಮ್ಮ ಟ್ಯಾಕ್ಸಿ ಸರ್ವಿಸ್ಗಳಾಗಲಿ, ಅಥವಾ ಫುಡ್ ಆಗಲಿ, ಎಂಟ್ರೆನ್ಸ್ ಚಾರ್ಜ್ಗಳಾಗಲಿ ಎಲ್ಲ ನಮ್ಮ ಇಂಡಿಯಾದಲ್ಲಿ ಎಕ್ಸ್ಪೆನ್ಸಿವ್ ಇದೆ ಕಂಪೇರ್ ಟು ಅದರ್ ಕಂಟ್ರೀಸ್. ಯುರೋಪ್ ಕಂಟ್ರಿ ಬಿಟ್ಟರೆ ಬೇರೆ ಕಂಟ್ರಿಗಳೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್. ಎಲ್ಲ ಇದರಲ್ಲೂ ನಾವು 8 ದಿವಸಕ್ಕೆ ನಾವು ಬೇಕಾದ್ರೆ ಬಾಲಿಗೆ ಕರ್ಕೊಂಡು ಹೋಗ್ಬೋದು, ಇಂಡೋನೇಷ್ಯಾ ಕರ್ಕೊಂಡು ಹೋಗ್ಬೋದು. 8 ದಿವಸ ನಾವು ಮಡಿಕೇರಿಯಲ್ಲಿ ಅಥವಾ ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ. ತನುಜ್ ದೇವರು ಇದ್ದಾರೆ, ಅವರು ಎಲ್ಲ ನೋಡ್ತಾ ಇರ್ತಾರೆ. ಇಂಥ ವಿಷಯಗಳೇ ನಾವು ಚರ್ಚೆಗಳು ಮಾಡ್ತಾ ಇರ್ತೀವಿ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ನಾವು ಡೊಮೆಸ್ಟಿಕ್ ಟೂರ್ ಆಪ್ರೇಟರ್ ಮಾಡೋರಿಗಂತೂ ತುಂಬ ಎಕ್ಸ್ಪೆನ್ಸಿವ್. ಒಂದು ನಮಗೆ ಬೇರೆ ನಗರಗಳಿಂದ ಫೋನ್ ಮಾಡಿ ಕೇಳ್ತಾರೆ, ಈ ಥರ ನಾವು ಡಿಸೆಂಬರ್ ತಿಂಗಳಲ್ಲಿ ಒಂದು 15 ಡೇಸ್ ನಾವು ಚಿಕ್ಕಮಂಗ್ಳೂರು ನಮ್ಮ ಹಿಲ್ ಸ್ಟೇಷನ್ಗಳಲ್ಲಿ ಸ್ಟೇ ಆಗಬೇಕು ಅಂತ. ಕಂಪೇರ್ ಟು ಅದರ್ ಕಂಟ್ರೀಸ್ ನಮ್ಮಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದೆ. ಇದು ನಮ್ಮ ರಾಜ್ಯಗಳಲ್ಲಿ ಹಲವಾರು ಫೆಸಿಲಿಟಿಗಳನ್ನು ಕೊಟ್ಟರು ಕೂಡ ಯಾವತ್ತು ಟೂರಿಸ್ಟರ್ಸ್ ಬರ್ತಾರೆ ಆ ದಿವಸನೇ ದರ ಜಾಸ್ತಿ ಮಾಡ್ತಾರೆ. ಜಾಸ್ತಿ ಟೂರಿಸ್ಟರ್ಸ್ ಬರೋಕ್ಕೆ ಶುರು ಮಾಡಿದ ಕೂಡಲೇ ಏರ್ಪೋರ್ಟ್ಗಳಲ್ಲಿ ಯಾವ ಥರ ದರ ಚೇಂಜ್ ಆಗುತ್ತೆ, ಅದೇ ಥರ ಹೋಟೆಲಿಯರ್ಸು ದರ ಚೇಂಜ್ ಮಾಡ್ತಾರೆ, ರಿಸಾರ್ಟ್ಸ್ನವರು ಚೇಂಜ್ ಮಾಡ್ತಾರೆ, ನಾವು ಟ್ಯಾಕ್ಸಿಯವರು ಅದಕ್ಕೆ ಸಮೇತವಾಗಿ ಸಾಥ್ ಕೊಟ್ಬಿಟ್ಟು ಕೈ ಚಪ್ಪಾಳೆ ತಟ್ಟಿ ನಾವು ಜಾಸ್ತಿ ಮಾಡ್ತೀವಿ. ಇದರಿಂದ ಆಗ್ಬಿಟ್ಟು ನಾವು ನಮ್ಮ ಉದ್ದೇಶ ಏನಿರಬೇಕಂದ್ರೆ, ಗ್ರಾಹಕರು ಯಾವಾಗ ಬರ್ತಾರೋ, ಗ್ರಾಹಕರು ಯಾರು ನಮ್ಮ ಹತ್ರ ಬರ್ತಾರೋ ಆ ಸಂದರ್ಭದಲ್ಲಿ ಗುಣಮಟ್ಟದ ಸೇವೆ ಕೊಟ್ಟು ಪರ್ಮನೆಂಟಾಗಿ ನಮ್ಮ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡಬೇಕು. ಹೆಚ್ಚಿನ ಅಂಶ ನಮ್ಮ ಅಡಿಗಾಸ್ ಸಂಸ್ಥೆಯವರು ಕೂಡ ಅದೇ ಥರ ಒಂದು ಒಳ್ಳೆ ಗ್ರಾಹಕರನ್ನು ನಮ್ಮ ಮನೆಯವ್ರ ಥರ ನೋಡ್ಕೊಳ್ತಾರೆ ಅಂತ ಕಾಣುತ್ತೆ. ಯಾಕಂದರೆ ಅಷ್ಟು ಸುಲಭ ಅಲ್ಲ ಲಕ್ಷಗಟ್ಟಲೆ ಪ್ಯಾಸೆಂಜರ್ಗಳಿಗೆ ಸರ್ವಿಸ್ ಕೊಡೋದು, ಪ್ರಯಾಣಿಕರಿಗೆ ಸರ್ವಿಸ್ ಕೊಡೋದು, ಅತಿಥಿಗಳಾಗಿ ಇಟ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅದು ಇಟ್ಕೊಂಡಿದ್ದಾರೆ. ಈ ಸಂಸ್ಥೆ ಇವತ್ತು 32ನೇ ವರ್ಷಕ್ಕೆ ಬರ್ತಾ ಇದೆ. ಇನ್ನೂ ನಮ್ಮ ದೇಶದಾದ್ಯಂತ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಅದೇ ಥರನೇ ಡೆವಲಪ್ಮೆಂಟ್ ಮಾಡಲಿ. ಅವರು ರಾಜ್ಯದಲ್ಲಿ ಕೂಡ ಬೇಕಾದಷ್ಟು ಒಳ್ಳೆ ಟೂರಿಸ್ಟ್ ಪ್ಲೇಸ್ಗಳಿದೆ. ರಾಜ್ಯ ಸರ್ಕಾರ ಕೂಡ ತುಂಬ ಇಂಟ್ರೆಸ್ಟ್ ಆಗಿ ಕರ್ನಾಟಕ ಟೂರಿಸಮನ್ನು ಅಭಿವೃದ್ಧಿ ಮಾಡ್ತಾ ಇದೆ.
ಕರಾವಳಿ ಭಾಗದಲ್ಲಿ ಹೆಚ್ಚಿನ ಒಂದು ಟೂರಿಸ್ಟ್ ಅಭಿವೃದ್ಧಿ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪ್ರವಾಸೋದ್ಯಮ ಇಲಾಖೆಗಳು ಕೂಡ ಕೆಲಸ ಮಾಡ್ತಾ ಇದೆ. ಬೀದರ್ ಮತ್ತು ಗುಲ್ಬರ್ಗಾ ಭಾಗಗಳಲ್ಲಿ ಕೂಡ ಅಭಿವೃದ್ಧಿ ಮಾಡ್ತಾ ಇದೆ. ಇದೆಲ್ಲವನ್ನು ಕೂಡ ಅಡಿಗಾಸ್ ಯಾತ್ರಾ ಸಂಸ್ಥೆ ಅಳವಡಿಕೆ ಮಾಡಿಕೊಳ್ಳಿ, ಪ್ರವಾಸೋದ್ಯಮಕ್ಕೆ ಇನ್ನೂ ಉತ್ತಮ ಗುಣಮಟ್ಟದ ಒಂದು ಪ್ರವಾಸೋದ್ಯಮ ಟ್ರಾವೆಲ್ ಆಪರೇಟರ್ ಆಗಲಿ, ಮೇಕ್ ಮೈ ಟ್ರಿಪ್, ಥಾಮಸ್ ಕುಕ್ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, SOTC, ಇವ್ರನ್ನೆಲ್ಲ ಮೂಲೆಗೆ ಹಾಕಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಅಡಿಗಾಸ್ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅಡಿಗಾಸ್ ಸಂಸ್ಥೆ ಮತ್ತು ಪ್ರವಾಸಿ ಪ್ರಪಂಚ ಟೀಮ್ಗೆ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಡಿಗಾಸ್ ಯಾತ್ರಾ ಬ್ರೋಷರ್ ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ಶ್ರೀ ಬಸವರಾಜ್ ಹೊರಟ್ಟಿ ಅವರು, ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್. ಎಲ್ಲರೂ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಹೊಡಿಬೇಕು. ಕಮ್ ಆನ್ ಎವ್ರಿವನ್. ಸಮಾರಂಭದ ಸಾನ್ನಿಧ್ಯ ವಹಿಸಿದ ಪೂಜ್ಯರಾಡಿದವಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ, ಸ್ನೇಹಿತರಾದಂಥ ಈಶ್ವರ್ ಭಟ್ ಅವರೇ, ರಾಧಾಕೃಷ್ಣ ಹೊಳ್ಳವರೇ, ಖ್ಯಾತ ಅಭಿನೇತ್ರಿ ಶ್ರೀಮತಿ ಅದಿತಿ ಪ್ರಭುದೇವರೇ, ಕೆ ನಾಗರಾಜ್ ಅಡಿಗವರೇ, ಶ್ರೀಮತಿ ಅಡಿಗವರೇ, ಎಲ್ಲ ನಡೆದಂಥ ಬಂಧುಗಳು, ಸಹೋದರರೇ, ಈ ಕಾರ್ಯಕ್ರಮವನ್ನು ಭಾಳ ಹತ್ತಿರದಿಂದ ನೋಡಿದಾಗ ಈಗ ಅನ್ನಿಸ್ತಿದೆ ನಮ್ಗೆ. ಅಡಿಗ ಅವರ ಹೋಟೆಲ್ಗೆ ಹೋಗಿವಿ, ಎಲ್ಲ ಮಾಡೀವಿ, ಆದರೆ ಇಷ್ಟೊಂದು ಪ್ರಪಂಚದಾದ್ಯಂತ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಯಾರ ಅಂಥೇಳಿ ನಮಗೆ ಗೊತ್ತಿರಲಿಲ್ಲ. ಆನೆಸ್ಟಾಗಿ ಹೇಳಬೇಕಾದ್ರೆ ಇದೊಂದು ಅತ್ಯಂತ 32 ವರ್ಷದಿಂದ ಈ ಕಾರ್ಯಕ್ರಮ ಮಾಡೋದು ಹೆಮ್ಮೆ ವಿಷಯ ಮತ್ತು ಸಾಮಾನ್ಯವಾದಂಥ ಮಾತು ಸಹಿತ ಅಲ್ಲ. ಅದರ ಕೂಡ ಇವತ್ತು ಅವರು ಈ ಕರ್ನಾಟಕದ ಎಲ್ಲ ಜನತೆಯನ್ನು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯಕ್ಕೆ ಎಲ್ಲ ಕರ್ಕೊಂಡೋಗಿ ಅವರಿಗೆಲ್ಲರಿಗೂ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿರಲ್ಲ. ನಾವು ನಮ್ಮಲ್ಲಿ KSDC ಅಂತ ಒಂದು ಸಂಸ್ಥೆ ಇದೆ, ಸರ್ಕಾರಕ್ಕೆ ಮಾಡಲಾರ್ದಂಥ ಕೆಲಸ ನೀವು ಮಾಡಿರಿ ಅಂತೇಳಿ ನಿಮ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸರ್ಕಾರ ಮಾಡಬೇಕು ಈಗೆಲ್ಲ ಇಂಥ ಕೆಲಸಗಳನ್ನು. ಸರ್ಕಾರ ಮಾಡಲಾರ್ದಂಥ ಕೆಲಸವನ್ನು ಅದಕ್ಕಿಂತ ಉತ್ತಮವಾದಂಥ ರೀತಿಯಿಂದ ಕೆಲಸವನ್ನು ಮಾಡಿದಂಥವರು ನಾಗರಾಜ್ ಅಡಿಗ ಅವರು ಮತ್ತು ಅವರು ಶ್ರೀಮತಿಯವರು. ಈ ಪ್ರವಾಸದ ಬಗ್ಗೆ ಒಂದು ಅನುಭವವನ್ನು ಹೇಳ್ತೀನಿ ನಾನು. ಯಾಕೆ ಇವರು ಮೊದಲು ನಮಗೆ ಗೊತ್ತಾಗಿದ್ರೆ ಅನೇಕ ತೊಂದರೆಗಳನ್ನು ಕಡಿಮೆ ಮಾಡ್ಕೋತಿದ್ವಿ ಅಂತ ನನಗೆ ಅನ್ನಿಸ್ತೀವಿ. ಒಂದು ಸರಿ 1984ನೇ ಇಸ್ವಿ ಲಾಸ್ ಏಂಜಲ್ಸಲ್ಲಿ ಒಲಿಂಪಿಕ್ ಸ್ಪೋರ್ಟ್ಸ್ ನಡೆದಿತ್ತು. ನಮ್ಮನ್ನು ಕಳಿಸಿದ್ರು, ಸ್ಟೇಟ್ ಸ್ಪೋರ್ಟ್ಸ್ ಕೌನ್ಸಿಲ್ ವೈಸ್ ಚೇರ್ಮನಿಂದ ಕಳಿಸಿದರು. ಅಲ್ಲಿ ಕಳಿಸಿದಾಗ ನಮಗೇನಿಲ್ಲ, ಮೊಟ್ಟ ಮೊದಲಿಗೆ ನಾನು ವಿದೇಶಕ್ಕೆ ಹೋಗುವಂಥ ಕೆಲಸ. ನಮಗೆಲ್ಲ ಎಲ್ಲ ರೂಮ್ಗಳೆಲ್ಲ ಕೊಟ್ಟಿದ್ದರು. ನಾನು ಡ್ರೆಸ್ ಹಾಕ್ಕೊಂಡು ಹೊರಗೆ ಹೋಗ್ಬೇಕಾಗಿತ್ತು. ಬಂದಾಗ ಅಂದ್ರೆ 2 ರೂಮ್ ಇದ್ದು, VIP ರೂಮ್ ಕೊಟ್ಟಿದ್ದು, ನಮ್ಗೆ ಡ್ರೆಸ್ ಹಾಕೊಳ್ಳೋದ್ವಿ. ನಮ್ಮ ಮನೆಯವರು ಓಡಿ ಬಂದರು, ರೀ ಯಾರೊಬ್ಬರು ಟೈ ಕಟ್ಕೊಂಡು ಬಾತ್ರೂಮ್ನಾಗ ಹೋಗ್ಯಾರಿ ಅಂತಂದರು. ಟೈ ಕಟ್ಕೊಂಡವ ಬಾತ್ರೂಮ್ಗೆ ಅಂತಂದರು ಅವರು. ಯಾರು ಅವ್ರು ಯಾಕೆ ಹೋಗ್ತಾರ ಅಂತಂದೆ ನಾನು. ಆಮೇಲೆಲ್ಲ ಕ್ಲೀನ್ ಮಾಡಿ ಹೊರಗೆ ಬಂದವ. ಅದೆಲ್ಲ ಕ್ಲೀನ್ ಮಾಡಿ ಹೊರಗೆ ಬಂದ, ಥ್ಯಾಂಕ್ ಯು ಅಂತ ಹೇಳಿ ಬಂದ. ನಾವು ಮೊಟ್ಟ ಮೊದಲಿಗೆ ಇಷ್ಟೊಂದು ಉತ್ತಮವಾದಂಥ ರೀತಿಯಿಂದ ಇಲ್ಲೆಲ್ಲ ಲಾಸ್ ಏಂಜಲ್ಸಲ್ಲಿ ಕೆಲಸ ಮಾಡೋರು ಹೆಂಗಿರ್ತಾರೆ ಅನ್ನೋದೊಂದು ಅನುಭವ ಆಯ್ತು. ಮೊದಲಿಗೆ ಹೋದವ್ರು ನಾವು ಮೊದಲನೇ ಸರಿ ಹೋಗುವಾಗ ನಾವೇನು ಮಾಡಿದ್ವಿ ಅಂದರೆ, ಯಾರ್ಯಾರೋ ಫ್ರೆಂಡ್ಸು ಅಲ್ಲೆಲ್ಲೇ ಫಾರಿನ್ಗೆ ಹೋದವ್ರು ಏನೇನು ತಂದು ಕೊಡ್ತಿದ್ರು ನಮಗೆಲ್ಲ, ಈ ಸೇಂಟು ಅದು ಇದು ಎಲ್ಲ ತಂದು ಕೊಡ್ತಿದ್ರು. ನಾವು ಹೋದ ನಂತರ ಅಲ್ಲಿ ನಾನು ಪೇಸ್ಟು, ಟೂತ್ ಬ್ರಷು, ಬ್ಲೇಡ್ ಇವನ್ನೆಲ್ಲ ಒಯ್ದಿರಲಿಲ್ಲ, ಅಲ್ಲೇ ತೊಗೊಳ್ಳೋ ಅಂತೇಳಿ. ಅದ್ರ ಮುಂದೆ ಒಂದು ಅಂಗಡಿ ಇತ್ತಲ್ಲೇ, ಹೋಗಿ ಒಂದು ಪೇಸ್ಟು, ಒಂದು ಬ್ರಷು ಅವೆಲ್ಲ ಖರೀದಿ ಮಾಡಿದ್ವಿ. ಖರೀದಿ ಮಾಡಿ ಅವ್ರು ಬಿಲ್ ಕೊಟ್ಟರು. ಆವತ್ತಿನ ಕಾಲಕ್ಕೆ $21 ಅಂದ್ರೆ ಅವರು. ನಾವು ಲೆಕ್ಕ ಮಾಡಿದ್ವಿ ನಮ್ಮ ದುಡ್ಡಿಂದ. ಅಯ್ಯೋ ನಮ್ಮ ರಾಜ್ಯದಲ್ಲಿ ಎಷ್ಟು ಚಲೋ ಸಿಗ್ತಾವೆ, ಇಲ್ಲಾಕೆ ತೊಗೊಂಡೇವು ಅಂತ ಅನಿಸ್ತದೆ. ಅಂದ್ರೆ ಅನುಭವದ ಕೊರತೆ ಇದ್ದಾಗ ಯಾಕೆ ಈ ಮಾತನೇ ಅಂತಂದರೆ, ನಮಗೆ ಯಾರು ಸೀತಾ ಟ್ರಾವೆಲ್ಸಿಂದ ಹೋಗಿದ್ವಿ ನಾವು. ನಮಗೆ ಅನುಭವನ ಮೊದಲ ಹಿಂಗೆ ಮಾಡ್ಬೇಕು ಅಂತ ಹೇಳ್ಕೊಡೋರಿಲ್ಲ.
ಹಾಗೆ ಅಡಿಗ ಅವರು ಎಲ್ಲ ಇವನ್ ಅನ್ಎಜುಕೇಟೆಡ್ ಜನರಿಗೂ, ಸಾಮಾನ್ಯ ಜನರಿಗೂ, ವಯಸ್ಸಾದವ್ರಿಗೂ ಯಾವ ರೀತಿ ಪ್ರವಾಸ ಮಾಡಬೇಕು, ಏನು ಮಾಡಬೇಕು, ಎಲ್ಲಿರಬೇಕು ಅನ್ನೋದು ಪ್ರತಿಯೊಂದು ಹಂತವಾಗಿ ಹೇಳಿಕೊಡ್ತಾರಲ್ಲ, ನಿಜವಾಗಿ ಇದು ಪ್ರವಾಸವನ್ನು ಹೆಚ್ಚಿನ ಮಾಡಿದಂಥ ಒಂದು ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಈ ಅನುಭವಗಳು ಭಾಳ ಆಗ್ಯಾವ ನಮ್ಗೆ ಮೊದಲಿಗೆ. ಆಮೇಲೆ ನಾವೇನು ಮಾಡಿದ್ವಿ ಅಂತ ಸರ್ಕಾರಕ್ಕೆ ಎಲ್ಲರೂ ಹೋಗ್ಬೇಕಾದ್ರೆ ನಮ್ಮೊಬ್ಬ ಅಧಿಕಾರಿಯನ್ನು ಕರ್ಕೊಂಡು ಹೋಗಿದ್ವಿ ನಾವು. ಆವಾಗ ಇನ್ನೊಂದು ಸರಿ ನಾವು ಈ ಇದಕ್ಕೆ ಹೋಗಿದ್ವಿ ನಾವು, ನ್ಯೂರಂಬರ್ಗ್ ಅಂತ ಹೇಳಿ ಜರ್ಮನ್ದಲ್ಲಿ ಒಂದು ಊರಿದೆ. ಅಲ್ಲಿ ಭಾಳ ದೊಡ್ಡ ಟೀಮ್ ಹೋಗಿತ್ತು ನಮ್ಮದು. ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿಷ್ಠಿತ ನಾಯಕರು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಆಮೇಲೆ ನಮ್ಮ ಯಡಿಯೂರಪ್ಪ ಅವರು, ದೊಡ್ಡ ದೊಡ್ಡವ್ರು ಏನು ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ಆರ್, ಇವರೆಲ್ಲರೂ ಕೂಡಿ ನಾವು ಯುರೋಪ್ ಟೂರಿಗೆ ಹೋಗಿದ್ದೆವು. ಯುರೋಪ್ ಟೂರಿಗೆ ಹೋದಾಗ ಎಲ್ಲರೂ ಈ ಮಾರ್ಕೆಟಿಗೆ ಬಿಡೋರು, ಈಗ ಮಾಲ್ಗಳಿರ್ತಾವಲ್ಲಿ. ಹೋಗುವಾಗ ನಿರಂಬರ್ಗ್ ಹೋದಾಗ ನಾವು ಅಲ್ಲೇ ಇಲ್ಲೇ ಅಡ್ಡಾಡಿದ್ವಿ, ಮೇಲೆ ಹೋದ್ವಿ. 29 ಮಂದಿ ಇದ್ವಿ, ಬಸ್ ಇತ್ತು ನಮ್ಗೆ. ಬಡ ಅವರು ಮೇಲೆ ಅಡ್ಡಾಡ್ತೀವಿ, ಬಸ್ ಹತ್ಕೊಂಡು ಬಂದುಬಿಟ್ರು ಅವರು. ನಾನು ನಮ್ಮ ಮನೆಯವ್ರು ಇಬ್ಬರು ಉಳಿದೀವಿ. ಫಸ್ಟ್ ಟೈಮ್ ನಮ್ಗೆ ಏನೂ ಗೊತ್ತಿಲ್ಲ, ಅಲ್ಲಿ ಭಾಷೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಂದು ನೋಡ್ತೀವಿ, ಯಾರೂ ಇಲ್ಲೇ ಇಲ್ಲ. ಏನು ಮಾಡ್ಬೇಕು ನಾವು? ಆ ಕಡೆ ಹೋದ್ವಿ, ಎಲ್ಲ ಹೋದ್ವಿ. ಹಿಂಗೆ ರೋಡ್ನಾಗ ಕ್ರಾಸ್ ಮಾಡೋಕೆ ಯಾವನ ಬೈದು ಇಡಿಯಟ್ ಅಂತ ಬೈದುಬಿಟ್ಟ ನಮಗೆ. ಏನು ಮಾಡೋದು? ಅವ್ರಿಗೆ ಎಲ್ಲಿ ಫೋನ್ ಇಲ್ಲ ಅವಾಗ. ಭಾಳ ಕಡೆಗೆ ಇಬ್ಬರು ಅಳ್ತಾ ಕೂತ್ಕೊಂಡ್ಬಿಟ್ಟು ಒಂದು ಕಟ್ಟಿ ಮೇಲೆ. ಕೊನೆಗೆ ಏನು ಒಂದು ವಿಚಾರ ಮಾಡಿದ್ವಿ ಅಂದರೆ, ನಾವು ಎಲ್ಲಿ ಬಂದಿಳಿದ್ವಿ ಅಲ್ಲಿ ಕೂತ್ಕೊಂಡ್ಬಿಟ್ಟಿವು. 5 ತಾಸಿನ ಮೇಲೆ ನಮ್ಮ ರಮೇಶ್ ಕುಮಾರ್ ಎಕ್ಸ್ ಸ್ಪೀಕರ್ ಇಲ್ಲ, ಹೊರಟ್ಟಿ ಅವರು ಎಲ್ಲಿ ಕಾಣೋಲ್ರಲ್ಲ ಅಂತ ಊಟ ಎಲ್ಲ ಮಾಡಿದ್ದಾರೆ. ಅವಾಗಿಲ್ಲೇ ಇಲ್ಲ ನಮಗೆ. ಅವಾಗ ಎಲ್ಲ ಹುಡುಕ್ತಾ ಬಂದು 6-7 ತಾಸು ಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ರು ಅಲ್ಲಿಗೆ ಬಂದು. ಇವು ಅನುಭವಗಳು ಏನಂದ್ರೆ, ಇಂಥ ಅನುಭವಗಳು ಎಲ್ಲ ಆಗಿದ್ದಾವೆ. ಆಮೇಲೆ ಭಾಳ ಇದು ನಮ್ಮ ಇವರು ಖರ್ಗೆ ಅವರು ಈ ಖಾದಿ ಬಟ್ಟೆ ಹಾಕ್ಕೊಂಡು ನಾವು ಜಾಸ್ತಿ ಅಲ್ಲ. ಒಂದು ದಿವಸ ಎಲ್ಲ ಕಡೆ ಐರನಿಂಗ್ ಕೊಟ್ಬಿಟ್ರು ಅವರು. ಐರನಿಂಗ್ ಕೊಟ್ಟ ನಂತರ ಸಂಜೆ ಗಡಿಸೆ ಹೋಗ್ಬೇಕಾಯ್ತು. ಮರುದಿವಸ ಊರಿಗೆ ಹೋಗಿದ್ದು. ಐರನ್ ಬಟ್ಟೆ ತೊಗೊಂಬಂದ ನಾವು. ಅಲ್ಲೇ ರೂಮ್ಗಳೆಲ್ಲ ಪಕ್ಕ ಎಲ್ಲ ಕುಂತ ತೊಗೊಂಬಂದ. ಆ ಐರನ್ ಬಟ್ಟೆ 1-2 ಧೋತ್ರ, 1-2 ಶರ್ಟ್ ಅವರು, 1-2 ಇಷ್ಟೇ ಇರಬೇಕು. ಅದಕ್ಕೆ ಸುಮಾರು $92 ಮಾಡ್ಕೊಂಬಂದವ. ಖರ್ಗೆ ಅವ್ರು ಏನಂದ್ರು, ಬೇಡ ನೀ ತೊಗೊಂಡೋಗ್ಬಿಡಿ ಅಂದ್ರು ಅವರು. $92 ನಮ್ಮ ಲೆಕ್ಕ ಮಾಡಿದ್ರೆ ಆ ಬಟ್ಟೆ ಕಿಮ್ಮತ್ತು ಅಷ್ಟಾಗೋದಿಲ್ಲ, ತೊಗೊಂಡೋಗ್ರಿ ಅಂದ್ರು ಅವರು. ಫಿಲಿಪ್ಸ್ ಅಥವಾ ಬಿದ್ದ ಜಗಳ ಪ್ರಾರಂಭ ಆಯಿತು. ವೈ ಯು ನಾಟ್ ಟೋಲ್ಡ್ ಅರ್ಲಿಯರ್ ಅಂತ ಕೇಳಿದವರು. ನೋಡೋ ಇಟ್ ಈಸ್ ಯುವರ್ ಡ್ಯೂಟಿ ವೆನ್ ಯು ಆರ್ ಗಿವಿಂಗ್ ದಿಸ್ ಕ್ಲಾತ್ ಯು ಕ್ಯಾನ್ ಎನ್ಕ್ವೈರ್. ಕಡೆಗೆ ಗಲಾಟೆ ಆಗಿ ಸಮಾಧಾನ ಮಾಡಿ ಏನೇನು ಮಾಡಿ ದುಡ್ಡು ಕೊಟ್ಟು ಬಂದರು. ಇವು ಅನುಭವಗಳಂದರೆ ಯಾತ್ರೆಗೆ ಇವು ಅಡಿಗಾಜವ್ರು ಮೊದಲ ನಮಗೆ ಸಿಕ್ಕಿದ್ರೆ ಇವು ಏನು ಪ್ರಶ್ನೆ ಬರ್ತಿದ್ದಿಲ್ಲ. ಇನ್ನೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ನಾನು. ಭಾಳ ಇಂಟ್ರೆಸ್ಟಿಂಗ್ ಇದಾವೆಲ್ಲ ಅವು ಹೇಳಿದ್ರೆ ಆಗೋದಿಲ್ಲ. ದೊಡ್ಡವರು ಕೆಲವು ಇಂಟ್ರೆಸ್ಟಿಂಗ್ ಕೆಲಸ ಹೇಳಬಾರ್ದು. ಹೀಗಾಗಿ ಹಿಂಗೆಲ್ಲ ನಾವು ಬರ್ತಿದ್ದೀವಿ. ಬರುವಾಗ ಒಂದು ಸಾರಿ ಏನಾಯ್ತಂದ್ರೆ, ಈ ನಮ್ಮ ವಾಟಾಳ್ ನಾಗರಾಜವ್ರು ಇದ್ರು ಅದ್ರಾಗ. ವಾಟಾಳ್ ನಾಗರಾಜವ್ರು ಇದ್ದರು. ಅವರು ಎಲ್ಲರೂ ರೂಮ್ ಕೊಟ್ಟಿದ್ದರು. ಕಡೆಗೆ ಅದು ಬಸ್ ಹತ್ತು ಮುಂದೆ ಎಲ್ಲ ಕ್ಲಿಯರೆನ್ಸ್ ಮಾಡ್ತಿರ್ತಾರೆ. ಎಲ್ಲ ಕ್ಲಿಯರೆನ್ಸ್ ಮಾಡ್ತಿದ್ದಾಗ ಕ್ಲಿಯರ್ 24 ರೂಮ್ ಕ್ಲಿಯರ್, 80 ಕ್ಲಿಯರ್ ಅಂತಾರೆ. ಒಂದು 14 ನಂಬರ್ ಕ್ಲಿಯರ್ ಆಗೋಲ್ದು. ಬಸ್ನಾಗೆಲ್ಲ ಒಂದು ಕೂತ್ಕೊಂಡ್ವಿ, ಎಲ್ಲರೂ ಕೂತ್ಕೊಂಡ್ವಿ. ಅವರು ಒದರ್ತಾರೆ, ಹೇಳೋಲ್ದರು. ಇವ್ರಿಗೆ ಗೊತ್ತಿಲ್ಲ ಅಲ್ಲಿ ಪೇ ಚಾನಲ್ ಸಿನಿಮಾ ಇರ್ತದೆ, ಆ ಟಿ ವಿ ನೋಡ್ಕೊತ ಕುಂತಾರೆ ಹೊತ್ತಿರೋರಿಗೆ. ಅದು ಸಿಕ್ಕಾಪಟ್ಟೆ ಬಿಲ್ ಆಗಿಬಿಡುತ್ತೆ ಅದು. ಇವರು ಬಂದು ಅವಾಗ ಅಲ್ಲಿ ಕ್ಲಿಯರ್ ಇಲ್ಲ ಅಂತ ಹೋಗಿ ಮ್ಯಾನೇಜರ್ ಕೇಳ್ಕೊಂಬಂದರು. ಅವ್ರು ಸಿಕ್ಕಾಪಟ್ಟೆ ಬಿಲ್ ಆಗಿತ್ತು. ಟಿ ವಿಗೆ ನಾಲ್ಕು ಬಿಲ್ ಕೊಡ್ಬೇಕಾದ್ರೆ ಇವ್ರು ಜಗಳ ತೆಗೆದ್ರಿ ಅವರು. ಕೊನೆಗೆ ಎಲ್ಲರೂ ಕೂಡಿ, ರಮೇಶ್ ಕುಮಾರ್ ಅವರೆಲ್ಲ ಕೂಡಿ ಅದನ್ನೆಲ್ಲ ಕೊಟ್ಟು ಬಗೆಹರಿಸ್ಕೊಂಬಂದ್ರು. ಅಂದರೆ ಹೇಳೋದೇನೆಂದ್ರೆ, ಆವತ್ತಿನ ಕಾಲಕ್ಕೆ ನಾವೆಲ್ಲ ಇಂಥ ಸೌಲಭ್ಯವನ್ನು ಹೊಂದಿರಲಿಲ್ಲ. ಅಡಿಗ ಅವರು 32 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿ ದೇಶ ವಿದೇಶದಲ್ಲಿ ಎಲ್ಲ ಜನರನ್ನು, ಸಾಮಾನ್ಯ ಜನರು ಸಹಿತ ಇವತ್ತು ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು ಅನ್ನೋದಿದ್ದರೆ ಅವರು ಅಡಿಗಾರ ಅವರು ಕೂಡ ಹೋಗಲಿಕ್ಕೆ ಅಡ್ಡಿ ಇಲ್ಲ ಅನ್ನೋದು ಈ ಮೆಸೇಜ್ ಹೋಗ್ತಿದೆ ಅಂತ ನಾನು ತಿಳ್ಕೊಂಡು. ಹಳ್ಳಿಯಲ್ಲಿದ್ದಂಥ ಜನ ಬೆಂಗಳೂರು ನೋಡಿದವ್ರು ಎಷ್ಟೋ ಮಂದಿ ಇದ್ದಾರೆ. ಅಂಥವ್ರು ಸಹ ಅಮೇರಿಕಾ, ಫ್ರಾನ್ಸು, ಜಪಾನ್ ಅಲ್ಲೆಲ್ಲ ಹೋಗ್ಬೋದು ಅಡಿಗಾರ ಅವ್ರನ್ನ ಸಂಪರ್ಕ ಮಾಡಿದ್ರು ಅಂತ. ಅಂಥವ್ರಿಗೆ ಇದು ದೊಡ್ಡ ಕೆಲಸ. ಇದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಒಬ್ಬ ಹಳ್ಳಿಯಲ್ಲಿದ್ದಂಥ ಒಬ್ಬ ರೈತ, ಒಬ್ಬ ಕೂಲಿಕಾರ, ಅವನು
ಕಡಿಮೆ ವೆಚ್ಚದಲ್ಲಿ ಅವ ಹೋಗಿ ಬರಬೇಕಾದ್ರೆ ಏನು ಮಾರ್ಗದರ್ಶನ ಏನು? ಈಗ ಅಡಿಗಾದವರು ಈ ಕಾರ್ಯಕ್ರಮ ಮುಖಾಂತರ ನನಗೂ ಸಹಿತ ಎಷ್ಟೋ ಭಾವನೆ ಬರ್ತಿದೆ. ಈ ಕಾರ್ಯಕ್ರಮ ಮುಖಾಂತರ ಇವನ್ನೆಲ್ಲವನ್ನು ನಮ್ಮ ಜನರಿಗೆ ತಿಳಿಸ್ಬೇಕು ಅನ್ನೋಂಥ ಒಂದು ವಿಚಾರವನ್ನು ನಾನು ಅಲ್ಲಿ ಕೂತ್ಕೊಂಡಾಗ ಮಾಡ್ತಿದ್ದೆ. ಇವತ್ತು ನಮ್ಮೆಲ್ಲ ಶಿಕ್ಷಕರು ಇರ್ತಾರೆ, ಅವ್ರು ಹೋಗ್ಬೇಕಂತಿರ್ತಾರೆ, ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಂತಿರ್ತಾರೆ. ಹೆಂಗೆ ಹೋಗ್ಬೇಕು ಅನ್ನೋದು ಒಮ್ಮೊಮ್ಮೆ ಗೊತ್ತಾಗಲ್ಲ. ಈಗ ನಾವು ಹೋಗಿ ಬಂದ್ವಿ, ಮೊನ್ನೆ ಹೋಗಿ ಬಂದ್ವಿ, ಥಾಮಸ್ ಕುಕ್ ಅವು ಬೇರೆ ಎಲ್ಲ ಕಂಪ್ನಿಯಿಂದ ಹೋಗಿ ಬರ್ತೀವಿ. ಎನ್ಕ್ವೈರಿ ಮಾಡಿದರೆ ಇಲ್ಲೇ ಒಂದು ನಾವು ಏಜೆನ್ಸಿ ಹೆಸರು ಹೇಳೋಕ್ಕೆ ಬೇಡ, ಇಲ್ಲಿಂದ ಏರ್ಪೋರ್ಟಿಂದ ನಮ್ಮ ಕಾರ್ಗಳು ಅದಾವೆ, ನಾವು ಹೊಂಟಿದ್ವಿ. ಅವ್ರ ಕಾರ್ ತೊಗೊಂಬಂದರು ಈಗ ಒಂದು 2 ತಿಂಗಳಿಂದ. ಅವ್ರ ಕಾರ್ ತೊಗೊಂಬಂದು ಇಲ್ಲಿಂದ ವಿಧಾನಸೌಧದಿಂದ ಏರ್ಪೋರ್ಟಿಗೆ 12,000 ರೂಪಾಯಿ ಬಿಲ್ ಮಾಡಿದ್ರು ಅವರು. ಇಲ್ಲೇ 12,000 ಬಿಲ್ ಇದಕ್ಕೆ ನಮ್ಮ ಕಾರ್ಗಳು ಹೋಗಿ ಬರ್ತಾವೆ. 12,000 ಬಿಲ್ ಯಾಕೆ ಮಾಡಿದ್ವಿ? ಇಲ್ಲರಿ ಮರ್ಚೇಸ್ ಬೆಂಚ್ ತೊಗೊಂಡು ಬಂದೀವಿ, ಅದಕ್ಕೆ 12,000 ಆಗೈತಿ. ಇದು ಒಂದು ನಮೂನಿ. ನಾವು ಎಲ್ಲೆಲ್ಲಿ ಹೋಗಿ ಅಲ್ಲೆಲ್ಲ ಟೋಪಿ ಹಂಗೆ ಹಾಕ್ತಾರೆ ಕೆಲವರು ಏಜೆನ್ಸಿ ಅವರು ಅನ್ನೋದನ್ನು ಹೇಳ್ತೀನಿ ನಿಮಗೆ. ನಾವು ಒಂದು ಕಡೆ ಹೋದಾಗ ಹೋಟೆಲ್ ರೂಮ್ ಎಷ್ಟೈತೆ ಅಂತ ನಾವು ಕೇಳ್ಕೊಂಡಿದ್ದೀವಿ, ಅದ್ರ 2 ಪಟ್ಟು ಇವ್ರು ಹಾಕಿದರು. ಅಂದ್ರೆ ಅವಾಗ ಏನಿಲ್ಲ, ನಾವು ಸರ್ಕಾರದಿಂದ ಕೊಟ್ಟು ಬಿಡ್ತೀವಿ, ಚೆಕ್ ಕೊಡ್ತೀವಿ, ನಮಗೆ ನಮ್ಮ ಗೌರ್ಮೆಂಟ್ ನಮ್ಮ ಅಮೌಂಟನ್ನು ನಮ್ಮ ಬ್ಯಾಂಕಿಗೆ ಹಾಕ್ತಾರೆ, ನಾವು ಚೆಕ್ ಕೊಟ್ಬಿಡಿ. ಅಂದ್ರೆ ಹಿಂಗೆಲ್ಲ ಆಗ್ತಿದಲ್ಲ, ಈ ಎಲ್ಲವನ್ನು ಅವಾಯ್ಡ್ ಮಾಡಿ ಅಡಿಗಾದವ್ರು ಕೂಡ ಹೋದರೆ ಯಾವ ತಾಪತ್ರಗಳು ಬರೋದಿಲ್ಲ ಅನ್ನೋದನ್ನು ಕನ್ಫರ್ಮೇಷನ್ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾದ್ರು ಬರೋದು ಇಷ್ಟು ಹೇಳ್ತಾರೆ, ಅವ್ರ ಕೈಗೆ ಏನು ದುಡ್ಡು ಕೊಟ್ಬಿಟ್ಟು ಮುಗಿತೀವಿ. ಕರ್ಕೊಂಬಂದು ಈ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡೋಗಿ ಹೆಂಗೆ ಕರ್ಕೊಂಬಂದು ಬಿಡ್ತಾರೆ, ಹಂಗೆ ಅಡಿಗವರು ಎಲ್ಲ ಸ್ಕೂಲ್ ಮಕ್ಕಳು ತಿಳ್ಕೊಂಡೇಳಿ ಇವ್ರನ್ನೆಲ್ಲ ಕರ್ಕೊಂಡು ಬಿಡು ಸೇಫಾಗಿ ನೋಡಮ್ಮ ನಿಮ್ಗೆ ಮುಟ್ಸೀವಿ ಅಂತೇಳಿ ಹೇಳುವಂಥ ಕೆಲಸವನ್ನು ಅಡಿಗಾರು ಮಾಡೋದು ನಿಜವಾಗಿ ನಮ್ಗೆ ಭಾಳ ಹೆಮ್ಮೆ ಮತ್ತು ಅಭಿಮಾನ ಅನ್ನಿಸ್ತಿದೆ. ಅಡಿಗಾದವ್ರಿಗೆ ಗೊತ್ತಿತ್ತು, ಅವ್ರು ಹೋಟೆಲ್ಗೆ ಹೋಗಿದ್ದೆಲ್ಲ ಅದು. ಬಟ್ ಇಷ್ಟೊಂದು ರೀತಿಯಿಂದ ಈ ಇದರಲ್ಲಿ ಪ್ರವಾಸೋದ್ಯಮದಲ್ಲಿ ಅವರು ಮುಂದುವರೆದ ಅನ್ನೋ ಗೊತ್ತಿರಲಿಲ್ಲ ನಿಜವಾಗಿ ಹೇಳ್ಬೇಕಾದ್ರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ದೊಡ್ಡದಾದಂಥ ಒಂದು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಇನ್ನೂ ಹೆಚ್ಚು ನೀವು ಮಾಡಿ ಹಳ್ಳಿಗಳ ಕಡೆಗೆ ಒಂದು ಸ್ವಲ್ಪ ಹೋಗ್ರಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಕೂಡ ನಮ್ಮ ಇವರು ಹೇಳ್ದಂಗೆ ನಮ್ಮ ರಾಜ್ಯದಲ್ಲಿ ನಾವೆಲ್ಲ ಬೇರೆ ಹೋಗಿದ್ವಿ. ಸಣ್ಣ ಥೈಲ್ಯಾಂಡ್ ಹೋದರೆ ಪ್ರವಾಸದ ಮೇಲೆ ಅವ್ರ ಬದುಕು. ನಾವು ಇಳ್ಕೊಂಡು ಒಂದು ದಿಬ್ಬದ ಮೇಲೆ ಇತ್ತು, ನಾವು ಇಳ್ಕೊಂಡು ರೂಮ್ ಪಕ್ಕದಲ್ಲಿ ಒಂದು ಮ್ಯೂಸಿಯಮ್ ಇತ್ತು. ಅವ್ರು ನಮ್ಮನ್ನು ಕೆಳಗೆ ಕರ್ಕೊಂಡೋಗಿ ಅಲ್ಲಿಂದ ಟ್ರೈನಾಗ ಕರ್ಕೊಂಬಂದು ಮೇಲೆ ಇಳಿಸ್ತಾರೆ. ಇಳ್ಸೋಕೆ ಅವರೆಲ್ಲ ಅಂದರೆ ಎಷ್ಟೋ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಅಲ್ಲೇ ನಾವು ರೂಮ್ ಪಕ್ಕದಲ್ಲಿ ಹೋಗಿದ್ರೆ ಹಾಕಿತ್ತು. ಪ್ರವಾಸೋದ್ಯಮವನ್ನು ಕೆಲವು ದೇಶಗಳು ಹೆಂಗೆ ಕಮರ್ಷಿಯಲ್ ಆಗಿ ಮಾಡ್ತಿರ್ತಾವೆ, ಇವೆಲ್ಲ ಗೊತ್ತಿರೋದಿಲ್ಲ. ಇವೆಲ್ಲವನ್ನು ಏನಂದ್ರೆ ಅಡಿಗದವ್ರ ಮೂಲಕ ಪರಿಚಯ ಮಾಡಿಕೊಂಡು ಇವತ್ತು ದೇಶ ವಿದೇಶದಲ್ಲಿ ಹೋಗ್ಬೋದು ಅನ್ನೋಂಥದ್ದನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ಅದಕ್ಕೆ ಅಡಿಗದವರು ಒಂದಿಷ್ಟು ಭಾಳಷ್ಟು ಪ್ಯಾಂಪ್ಲೆಟ್ಸ್ ಮಾಡಿ ಒಂದು ಸ್ವಲ್ಪ ಕೊಡಿ. ನಾವು ಉತ್ತರ ಕರ್ನಾಟಕದ ನಮ್ಮ ಕಡೆ ಜನರಿಗೆ ಈ ಬೆಂಗಳೂರಂಗೆ ಆಗೋದಿಲ್ಲ, ಅಲ್ಲಿ ಅವ್ರಿಗಿನ್ನೂ ಗೊತ್ತಿರೋದಿಲ್ಲ, ಅಡಿಗದವ್ರ ಬಗ್ಗೆನೂ ಎಷ್ಟೋ ಒಂದು ಗೊತ್ತಿರೋದಿಲ್ಲ. ಮಾಡಿಕೊಟ್ರೆ ನಮ್ಮ ಎಲ್ಲ ಶಿಕ್ಷಕರು ಅವರು ಇವರೆಲ್ಲ ಹಿಂಗೆ ಹೋಗಿ ಬರಲಿಕ್ಕೆ ಅನುಕೂಲ ಆಗ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳಿ, ಒಂದು ಮಾತನ್ನು ಯಾರು ಈಶ್ವರ ಭಟ್ ಅವ್ರದಾರೆ ಇಲ್ಲಿ, ವಿಶ್ವೇಶ್ವರ ಭಟ್ ಅವರು ನಮ್ಮ ಫ್ರಾನ್ಸಿಗೆ ಕರ್ಕೊಂಡು ಹೋಗಿದ್ರು. 8 ದಿವಸ ಹೋಗಿದ್ದೀವಿ, 8-10 ದಿವಸ. ಫ್ರಾನ್ಸಿಗೆ ಹೋದರೆ ನನಗೆ ಅನಿಸ್ತಿತ್ತು ಅವ್ರ ಕಾರ್ಯಕ್ರಮ ನೋಡಿ, ಬಟ್ರೆ ನಾವೇನು ಇಂಡಿಯಾದಾಗದೀವೋ ಫ್ರಾನ್ಸಾಗದು ಏನು ತಿಳಿಯೋಲ್ಲಲ್ಲ ನನಗೆ ಅಂತಂದೆ ನಾನು. ಯಾಕಂದ್ರೆ ಅಷ್ಟು ನೀಟಾಗಿ ಯಾವ ಪ್ಲೇಸಿಗೆ ಹೋಗ್ಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಏನು ಸಿಗ್ತಾವೆ, ಎಲ್ಲಿ ಊಟ ಹೆಂಗಿದೆ, ಎಲ್ಲಿ ನೀರು ಸರಿ ಇರ್ತಾವೆ, ಎಲ್ಲಿ ನೋಡೋ ಸ್ಥಳ ಪ್ರತಿಯೊಂದು ನಾವೇನಂದ್ರೆ ಜಸ್ಟ್ ನಾವು ನಮ್ಮ ಊರಲ್ಲಿದ್ದಂಗೆ, ಬೆಂಗಳೂರು ಎಲ್ಲೋ ನಮ್ಮ ಊರಲ್ಲಿದ್ದಂಗೆ ಆ ರೀತಿ ಮಾಡಿದರು. ಅವರು ಇಡೀ ಪ್ರಪಂಚವನ್ನು ತಿರುಗಾಡ್ಯಾರ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವೇಶ್ವರ ಭಟ್ ಅವರು ಭಾಳ ಒತ್ತಾಯ ಮಾಡಿದ್ರು ನನಗೆ, ನಾವು ಅಲ್ಲಿ ಹೋಗೋ ಮರ 2 ಸರಿ ಹೋಗಿ ಫ್ರಾನ್ಸಿಗೆ 4 ಸರಿ ಹೋಗಿನಿ ಅಂತ ಹೇಳಿ ಅಂದರು. ಕಡೆಗೆ ಅವರು ಸ್ನೇಹಕ್ಕಾಗಿ ನಾವು ಹೋದ್ವಿ. 8-10 ದಿವಸ ನಾವು ಹೆಂಗೆ ಕಳೆದಿವೋ ಗೊತ್ತಾಗಲಿಲ್ಲ ನಮ್ಗೆ. ಅಲ್ಲಿ ಆ ಟೂರಿನಲ್ಲಿ ಹರಟೆ ಎಲ್ಲರೂ ಇದ್ದರು, ಒಂದು 20 ಜನ ಇದ್ರು ರೀ, 42 ಜನ ಇದ್ದರು. ಎಲ್ಲ ಹರಟಿ ಯಾವುದು ಇದು ಎಲ್ಲ ಅಲ್ಲಿ ಏನಂದ್ರೆ ಖಾಲಿ ಕೂತ್ಕೊಂಡಾಗ ಜೋಕ್ಸ್ ಹೇಳೋದು. ನಾವೇನಾಗ್ತೀವಿ ಅಂದ್ರೆ ಪರ್ಟಿಕ್ಯುಲರ್ ರಾಜಕಾರಣಿಗಳಿಗೆ ನಾವೆಲ್ಲಿ ಪಬ್ಲಿಕ್ದಾಗ ಬಾಯಿ ಏನು ಬಿಡೋಕ್ಕಾಗೋದಿಲ್ಲ, ಎಲ್ಲ ಬಾಯಿ ಬಿಗಿಕೊಂಡೇ ಇರಬೇಕು, ಏನಾರು ಮಾತಾಡಿ ದೊಡ್ಡ ಇಶ್ಯೂ ಆಕಾವು. ಅಲ್ಲಿ ಹೋದಾಗ ಎಲ್ಲ ರೀತಿಯಿಂದ ಜೋಕ್ಸ್ ಹೇಳೋದು, ಒಬ್ಬೊಬ್ಬರೊಂದು ಜೋಕ್ಸ್ ಹೇಳೋದು, ಎಲ್ಲ ರೀತಿ ಜೋಕ್ಸ್ ಅವು. ಅವಾಗೆಲ್ಲ ಜೋಕ್ಸು ಕೇಳಿಕೊಂಡು ಹರಟೆ ಹೊಡೋದು ಎಲ್ಲ ಮಾಡಿ ಭಟ್ರು ಮತ್ತು ಅವ್ರ ಶ್ರೀಮತಿ ಅವ್ರು ಬಂದಿದ್ದರು. ಹೇಳಿದ್ರು ನಾವು ಕೊನೆಗೆ, ಇಲ್ಲ ನಾ ಬಿಟ್ಟಿದ್ದು ತಪ್ಪುಗಾರ ಆಗ್ತಿದ್ದೆ,
ತಪ್ಪು ಮಾಡ್ತಿದ್ದೆ. ನಾನು ಭಾಳ ಸರಿ ಫ್ರಾನ್ಸಿಗೆ ಬರೋದು 4ನೇ ಸರಿ. ಬಟ್ ಏನಂದ್ರೆ ಇಷ್ಟೊಂದು ಅನುಭವ ನಮಗಾಗಿದ್ದಿಲ್ಲ. ಈಗ ನಾವೆಲ್ಲ ಹೋಗ್ತೀವಿ, ನಮಗೆ ಹೋದಾಗ ಅನುಭವಗಳು ಇರೋದಿಲ್ಲ. ನಮ್ಮೆಲ್ಲ ಬರೀ ಅಲ್ಲೇ ಮತ್ತು ಅಲ್ಲಿ ಹೋದ್ರು ರಾಜಕಾರಣ ಮಾತಾಡೋದು, ರಾಜಕಾರಣಿಗಳು ಹೋದ್ರೆ ಅಲ್ಲಿ ಹೋದ್ರು ರಾಜಕಾರಣ ಮಾತಾಡೋದು, ಇವ್ರು ಯಾವಾಗ ಬೀಳ್ತಾರೋ ಅವ್ರು ಯಾವಾಗ ಹೇಳ್ತಾರೋ ಇಂಥವೆಲ್ಲ ಇವರು ಮಾತಾಡ್ತಿರ್ತಾರೆ. ಅಲ್ಲಿ ಪ್ರವಾಸವನ್ನು ಬಂದೀವಿ, ಅಲ್ಲಿ ಏನೈತಿ ಏನು ಮಾತು ಹೊತ್ತು ನೋಡೋಂಗಿಲ್ಲ ನಾವು. ಈಗ ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಹೋದ್ರೆ ಅಂದ್ರೆ ಕಾರವಾರ ಜಿಲ್ಲೆಗೆ, ಅಲ್ಲಿ ಅಷ್ಟು ಪ್ರವಾಸೋದ್ಯಮ ಸುಧಾರಣೆ ಮಾಡಿದರೆ ಈ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಏನು ಇವು ಇರ್ತಾವೆ ಪ್ರೇಕ್ಷಣೀಯ ಸ್ಥಳ ಕಾರವಾರದಾಗ ಅದಾವೆ. ಅದು ಯಾರು ನಮ್ಮ ಸರ್ಕಾರದಲ್ಲಿ ನೋಡೋದಿಲ್ಲ, ಹೀಗಾಗ್ತಾವೆ. ಅದಕ್ಕೆ ಅಡಿಗಾದವರು ಸ್ವಲ್ಪ ದಯಮಾಡಿ ಈ ವೇದಿಕೆ ಮುಖಾಂತರ ನಿಮ್ಗೆ ವಿನಂತಿ ಮಾಡ್ಕೊತ ಕಾರವಾರಕ್ಕೆ ಸ್ವಲ್ಪ ಲಕ್ಷ ಕೊಟ್ಟರೆ ನೋಡಿ ನಿಮ್ಗೆ ಹೊರಗಿನ ದೇಶದವರು ಬಂದು ನೋಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳಿಕ್ಕೆ ಹೇಳ್ತೀನಿ. ಮಾಗೋಡ ಫಾಲ್ಸು ಅವು ಇವೆಲ್ಲ ಭಾಳಷ್ಟು ಅದಾವೆ ಕಾರವಾರದಲ್ಲಿ, ನನ್ನ ಕಾನ್ಸ್ಟಿಟ್ಯೂನ್ಸಿ ಇರ್ತದೆ, ಹಾಗಿರ್ತಾವೆ. ಒಟ್ಟಾರೆ ಇವತ್ತು ಏನಂದರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ. ವಿಶ್ವೇಶ್ವರ ಭಟ್ ಅಂತವ್ರು ಎಕ್ಸ್ಪೀರಿಯೆನ್ಸ್ ಇದ್ದಂಥವ್ರು, ಪೇಪರ್ ಅವ್ರ ದಿವಸ ನೋಡ್ತೀನಿ. ಅವ್ರ ಪೇಪರ್ ಓದುವಾಗ ಉಳಿದ ಪೇಪರ್ ನೋಡಿದ್ರಿಗೆ ಇವ್ರ ಪೇಪರ್ ನೋಡುವಾಗ ಅರ್ಧ ಪೇಜ್ ಇವ್ರದ್ದು ನಮ್ಮ ಸ್ಕೂಲ್ನಲ್ಲಿ ಕಾಲೇಜಲ್ಲಿ ಗಿಸ್ಸೆ ಓದ್ತಿರ್ತೀವಲ್ಲ, ಅರ್ಧ ನೀವು ಪೂರ್ಣ ಒಂದು ಪುಸ್ತಕದ ರೂಪದಲ್ಲೇ ಬರೆದಿರ್ತಾರೆ ಅವರು. ಇವತ್ತು 2 ಪೇಜ್ ನೋಡಿ ಒಂದು ಎಲ್ಲ ಮಾಹಿತಿ ಒಂದು ಸರಿ ನೀವು ಓದಾಕತ್ತೀರಿ, ಸಂಪೂರ್ಣವಾದಂಥ ಮಾಹಿತಿಯನ್ನು ಅಲ್ಲೇ ನಾವು ಕಂಡುಕೊಳ್ತೀವಿ. ಹಂಗೆ ವಿಶ್ವೇಶ್ವರ ಭಟ್ ಅವರು ಅತ್ಯಂತ ಒಬ್ಬ ಶ್ರೇಷ್ಠವಾದಂಥ ಬರಹಗಾರರು. ಪತ್ರಿಕೆಯನ್ನು ವಿಶ್ವವಾಣಿ ಪಾಟೀಲ್ ಪುಟ್ಟಪ್ಪ ಅವರು ಪ್ರಾರಂಭ ಮಾಡಿ ಎಷ್ಟೋ 40-45 ವರ್ಷದಿಂದ ಬಂದಾಗಿತ್ತು. ಅದು ಇವತ್ತು ಅದನ್ನು ತಂದು ಎಲ್ಲ ಪತ್ರಿಕೆ ಸಮಾನವಾದಂಥ ರೀತಿಯಲ್ಲಿ ಇವತ್ತು ಅವ್ರು ಬಂದಾರೆ. ಇನ್ನೂ ಅವರ ಪ್ರಯತ್ನದ ಹೆಚ್ಚು ಯಶಸ್ವಿಯಾಗಿ ಅದು ನಮ್ಮ ನಾಡಿನ ಶ್ರೇಷ್ಠವಾದಂಥ ಪತ್ರಿಕೆ ಆಗಲಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರೈಕೆಯನ್ನು ಮಾಡ್ತಿದ್ದೀನಿ. ಮತ್ತು ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ. ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಗಳು ಹೇಳಿದರು, ಅನೇಕ ವಿಚಾರಗಳು ಹೇಳಿದರು. ಅವರು ಎಲ್ಲ ದೇಶ ವಿದೇಶದಲ್ಲಿ ಹೋಗ್ಯಾರ. ಹೇಳಿದೆಲ್ಲ ದೇಶ ವಿದೇಶದಲ್ಲಿ ಹೋಗೋರು ಬೇರೆ ಬೇರೆ ಇರ್ತಿರ್ತಾರೆ. ಅವರೆಲ್ಲ ಹೋದರೆ ಎಲ್ಲ ಯೋಗವನ್ನು ಅವರು 1 ತಿಂಗಳು ಹುಬ್ಬಳ್ಳಿಯಾಗ ನಮಗೆ ಯೋಗ ಕಲಿಸಿದ್ರು. 1 ಮಂತ್ ಯೋಗ ಕಡ್ಡಾಯ ಬೆಳಗ್ಗೆ 6 ಗಂಟೆಗೆ ಯೋಗವನ್ನು ಪ್ರಾರಂಭ ಮಾಡ್ತಿದ್ರು ಅವರು ಯೋಗವನ್ನು ಎಲ್ಲ ದೇಶದಲ್ಲಿ ನಾವು ಅಮೇರಿಕಾದ ಸಿಕ್ಕಿದ್ದೆವು, ಅಕ್ಕ ಸಮ್ಮೇಳನಕ್ಕೆ ಹೋದಾಗ ಸಹಿತ ಅಲ್ಲಿಯೂ ಸಹಿತ ಯೋಗವನ್ನು ಎಲ್ಲರಿಗೂ ಕಲಿಸ್ತಿದ್ರು. ಮತ್ತು ಹೆಂಗೆ ಅವ್ರು ಹೋಗೋದೊಂದು ಬೇರೆ, ರಾಜಕಾರಣಿಗಳು ಹೋಗೋದೊಂದು ಬೇರೆ, ವ್ಯಾಪಾರಸ್ಥರು ಹೋಗೋದೊಂದು ಬೇರೆ, ಬೇರೆ ಬೇರೆ ಜನ ಎಲ್ಲ ಹೋಗ್ತಾರಲ್ಲ. ಅಲ್ಲಿ ಆ ಕಡೆ ಹೊರಗಡೆ ದೇಶಕ್ಕೆ ಹೋಗಿ ಬಂದರೆ ಅಟ್ಲೀಸ್ಟ್ ನಮಗೆ ಏನಂದ್ರೆ ನಮ್ಮ ಜೀವನದಲ್ಲಿ ಏನಾದರೂ ಕೆಲವನ್ನು ಅಳವಡಿಸ್ಕೊಳ್ಬೇಕಂದ್ರೆ ನಾವು ಕಲಿಬೇಕಾದ. ಅದಕ್ಕೆ ಹೆಚ್ಚು ಜನ ಪ್ರವಾಸವನ್ನು ಮಾಡಿದರೆ ಅದರಿಂದ ಭಾಳ ಒಳ್ಳೆಯದಾಗ್ತಿದೆ ಅನ್ನುವಂಥ ಮಾತನ್ನು ನಾವು ತಿಳ್ಕೊಬೇಕಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಅಡಿಗಾದವರು ಏನು ಉತ್ತಮವಾದಂಥ ನಾಗರಾಜ್ ಅವರು ಕೆಲಸ ಮಾಡ್ಯಾರ, ಅವ್ರ ಶ್ರೀಮತಿ ಅವರಿಗೆ ನಾನು ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ. ಬರ್ತಾ ಇನ್ನಷ್ಟು ಹೆಚ್ಚಾಗಿ 32 ವರ್ಷ ಆಗಿದೆ. ಇನ್ನೂ ಎಲ್ಲ ನಿಮ್ಮ ಪರಂಪರೆ. ಇದೊಂದು ಹೇಳೋದು ಮರ್ತೀನಿ ನಾವು 84ದಾಗ ಲಾಸಿನ್ಗೆ ಹೋಗಿ ಹಂಗೆಲ್ಲ ಟೂರ್ ಹೋದೆವು. ಎಲ್ಲಿ ಹೋದ್ರು ನಮಗೆ ಆವಾಗ ಇವು ಊಟ ಮಾಡಲಿಕ್ಕೆ ಏನು ಸಿಗ್ತಿದ್ದು ನಮಗೆ ವೆಜಿಟೇರಿಯನ್ ಇದ್ದವ್ರಿಗೆ. ಹಣ್ಣು ಹಾಲು ನಮ್ಮ ಮನೆಯವರು 10 ದಿವಸ ಬರೀ ಬ್ರೆಡ್ಡು ಹಣ್ಣು ಹಾಲು ಮೇಲೆ ಇದ್ದರು. ಕಡೆಗೆ ನಾವು ಒಂದು ಇದಕ್ಕೆ ಬಂದ್ವಿ. ಬಂದಾಗಲ್ಲಿ ಆನಂದ ಭವನದ ಮಂಗಳೂರು ಹೋಟ್ಲಿತ್ತು. ಆನಂದ ಭವನ ಮಂಗಳೂರು ಹೋಟೆಲ್. ಮಂಗಳೂರು ಅವ್ರು ಜಗತ್ತಿನಾಗ ಎಲ್ಲ ಕಡೆ ಇರ್ತಾರೆ, ಎಲ್ಲಿ ಬೇಕಲ್ಲಿ ಅವ್ರು ನೀವು ಮಂಗಳೂರು ಅವ್ರು ಸಿಗೋದು ಎಲ್ಲ ಇಡೀ ಜಗತ್ತಿನಾಗ ಇತ್ತು. ಬಂದ ಕೂಡಲೇ ಅಲ್ಲಿ ನೋಡಿದ್ರೆ ಇಡ್ಲಿ ದೋಸೆ ಇದ್ದು. ನಮ್ಮ ಮನೆಯವ್ರು ಎಂದು ಕಾಣಲ್ದವ್ರು ಇರ್ತಾರಲ್ಲ, ಹಂಗೆ ಬಡ ತಿನ್ನಕ್ಕೆ ಹತ್ಬಿಟ್ರು. ನಾ ಹೇಳಿದೆ ಏನಾರು ಮಾಡ್ಕೊಂಡು ಮರ ಸಾಕ್ಬಿಡು ಅಂದೇನ. 10 ದಿವಸ ಬಾಯಿ ಅವ್ರದ್ದು ಏನಾಗಿತ್ತು ಬ್ರೆಡ್ ಹಾಲು ತಿಂದು ಇದಾಗಿತ್ತು. ಹಾಗೆ ಈಗ ಎಲ್ಲ ಕಡೆಗೆ ಇಂಡಿಯಾದ ರೆಸ್ಟೋರೆಂಟ್ ಅದಾವ, ಇಂಡಿಯಾ ಫುಡ್ ಸಿಗ್ತಿದೆ, ಎಲ್ಲ ಆಗ್ತಿದೆ. ಬಟ್ ನಂದು ಏನಂದ್ರೆ ಒಂದೇ ಒಂದು ನನ್ನ ಮಾತು ಅಡಿಗಾದವ್ರಿಗೆ ವಿನಂತಿ ಮಾಡಿಕೊಡೋದು, ಉತ್ತರ ಕರ್ನಾಟಕದ ಕಡೆ ಜನರಿಗೂ ಸಹಿತ ನೀವು ಹೆಚ್ಚು ನೀವು ಸ್ಪಂದಿಸ್ರಿ. ಅವರೆಲ್ಲ ಭಾಳಷ್ಟು ಜನ ನಮ್ಮ ಕಡೆ ಏನೋ ದುಡಿಯೋದು ಬರೋದು ಹೊರಗಿನ ಜಗತ್ತನ್ನು ಇನ್ನೂ ಕಾಣಲಾರ್ದಂಥ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಸಹಾಯ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಇಡೀ ಕರ್ನಾಟಕದಲ್ಲಿ ಅಡಿಗಾರವರು ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡ್ತಾರಂತ ಅನ್ನುವಂಥ ಮಾತನ್ನು ನಾನು ಒಪ್ತೀನಿ, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಇಷ್ಟೆಲ್ಲ ಜನ ಬರಬೇಕಾದ್ರೆ ಇವತ್ತು ಹಾಲಿಡೇ ಸಂಡೇ ಇಷ್ಟು ಜನ ಬರಬೇಕಾದ್ರೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡು ಬಂದಾರೆ. ಅದಕ್ಕೆ ನಿಮ್ಗೆ ದೇವರು ಯಶಸ್ವಿ ಕೊಡಲಿ, ಒಳ್ಳೇದು ಮಾಡಲಿ. ಸಾರ್ವಜನಿಕ ಬದುಕಿನಲ್ಲಿ ಇನ್ನಷ್ಟು ಕೆಲಸವನ್ನು ಮಾಡಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ 4 ಜನರಿಗೆ ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಹೇಳಿ ನಿಮಗೆ ದೇವರ ಆಯುಷ್ಯವನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸೌಂದರ್ಯದಲ್ಲಿ ಸರಳತೆ. ನಮ್ಮ ಅದಿತಿ ಪ್ರಭುದೇವ ಅವರು
ಇವತ್ತಿನ ಯೂಟ್ಯೂಬ್ ಚಾನೆಲ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಕಮಾನ್ ಗೈಸ್, ಅದಿತಿ ರೆಡಿ? ಲೆಟ್ಸ್ ಗೋ. 3, 2, 1. ಎಸ್ ಸರ್, ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಮಹಾಸ್ವಾಮಿಗಳಿಗೆ, ಬಸವರಾಜ್ ಸರ್ಗೆ, ನೆಚ್ಚಿನ ಲೇಖಕ ವಿಶ್ವೇಶ್ವರ ಭಟ್ ಸರ್ಗೆ, ಶ್ರೀನಿವಾಸ್ ಅವ್ರಿಗೆ, ಹಾಗೆಯೇ ರಾಧಾಕೃಷ್ಣ ಹೊಳ್ಳ ಸರ್ಗೆ, ಹಾಗೆಯೇ ಅಡಿಗಾಸ್ ಯಾತ್ರದ ರೂವಾರಿಗಳಾದಂಥ ನಾಗರಾಜ್ ಸರ್, ಹಾಗೆಯೇ ಆಶಾ ಮ್ಯಾಮ್, ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಹಾಗೆಯೇ ಎಲ್ಲ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು. ನಾನು ಅದನ್ನೇ ಮಾತಾಡ್ತಾ ಇದ್ದೆ, ಯಾವುದೇ ಒಂದು ಸಂಸ್ಥೆ 1 ವರ್ಷ 2 ವರ್ಷ ಸಸ್ಟೈನ್ ಆಗೋದಕ್ಕೆ ಬಹಳ ಶ್ರಮ ಪಡಬೇಕಾಗುತ್ತೆ, ಬಹಳ ಕಷ್ಟಪಡಬೇಕಾಗುತ್ತೆ. ಅಂಥದ್ರಲ್ಲಿ 32 ವರ್ಷದಿಂದ ನಿಮ್ಮ ಸೇವೆನ ಸಲ್ಲಿಸ್ತಿದ್ದೀರಾ ಅಂದರೆ ಇದು ನಿಜವಾಗ್ಲೂ ಸಣ್ಣ ಮಾತಲ್ಲ, ದೊಡ್ಡ ಮಾತು. ಹಾಗೆಯೇ ಸ್ವಾಮಿಗಳು ಮಾತಾಡ್ತಾ ಹೇಳ್ತಾ ಇದ್ರು, ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ. ಖಂಡಿತವಾಗ್ಲೂ ನಿಜ ಸ್ವಾಮಿಗಳೇ. ಯಾಕಂದರೆ ನಾವು ಪುಸ್ತಕಗಳನ್ನು ಓದಿದಾಗ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಮಗೆ ಜ್ಞಾನ ಬೆಳೆಯುತ್ತೆ. ಆದರೆ ನಾವು ದೇಶಗಳನ್ನು ಸುತ್ತಿದಾಗ, ಪ್ರಪಂಚ ಪರ್ಯಟನೆ ಮಾಡಿದಾಗ ಬದುಕಿನ ಬಗ್ಗೆ ಜ್ಞಾನ ಬೆಳೆಯುತ್ತೆ. ಅದು ನನಗೆ ವೈಯಕ್ತಿಕವಾಗಿ ಬಹಳ ಸಲ ಆಗಿದೆ. ಯಾವುದೇ ಬೇರೆ ದೇಶಕ್ಕೆ ಹೋದಾಗ, ಬೇರೆ ಊರಿಗೆ ಹೋದಾಗ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ವಿಷಯಗಳನ್ನು ನಾವು ಕಲಿತೀವಿ, ಅಳವಡಿಸ್ಕೋತೀವಿ, ಹಾಗೆಯೇ ತಿದ್ಕೋಬೇಕು ಅಂತ ನಮ್ಮ ಮನಸ್ಸಲ್ಲೇ ನನಗೆ ಅನಿಸಿದ್ದು ಬಹಳ ಇದೆ. ಟ್ರಾವೆಲ್ ಅಂದ ತಕ್ಷಣ ಅಫ್ಕೋರ್ಸ್ ನಾವಿವತ್ತು ಅಡಿಗಾಸ್ ಯಾತ್ರಾ ಅವರ ಒಂದು ಕಾರ್ಯಕ್ರಮದಲ್ಲಿದ್ದರೂ ಕೂಡ ನನ್ನ ವೈಯಕ್ತಿಕವಾದ ಒಂದು ವಿಷಯನ ಹಂಚ್ಕೋಬೇಕು ಅಂತ ಆಸೆ. ಬೇರೆ ದೇಶಕ್ಕೆ ಹೋದಾಗ ಸುಮಾರು ನಮಗೆ ಅಫ್ಕೋರ್ಸ್ ದುಡ್ಡಿನ ವಿಷಯಗಳಲ್ಲಿ ಕೆಲವೊಂದು ಗೊಂದಲಗಳು ನಡೀಬಹುದೇ ಹೊರತು ಬೇರೆ ಯಾವುದೇ ವಿಷಯದಲ್ಲಿ, ಅಂದರೆ ನಮಗೆ ಸೇಫ್ಟಿ ವಿಷಯದಲ್ಲಿ ಅಥವಾ ಸ್ವಚ್ಛತೆ ವಿಷಯದಲ್ಲಿ ಸುಮಾರು ದೇಶಗಳಿಗೆ ಹೋದಾಗ ಯಾವುದೇ ಕೊರತೆ ಅನಿಸೋದಿಲ್ಲ ನಮಗೆ. ವಾವ್, ನೋಡಿ ಎಷ್ಟು ಸ್ವಚ್ಛವಾಗಿದ್ದಾರೆ, ಎಷ್ಟು ಸುಂದರವಾಗಿದೆ ಅಂತಾನೆ ಅನ್ನಿಸ್ತಾ ಇರುತ್ತೆ. ಆದರೆ ನಮ್ಮ ದೇಶದಲ್ಲಿ ನಮಗೆ ದೇವರು ಎಲ್ಲ ಸೌಕರ್ಯವನ್ನು ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಸುಮಾರು ದೇಶಗಳಲ್ಲಿ ನಾವು ಹೋದರೆ ನಿಮಗೆ ಬರೀ ಸೂರ್ಯನೇ ಇರುತ್ತೆ, ಇಲ್ಲ ಬರೀ ಚಳಿ ಇರುತ್ತೆ, ಇಲ್ಲ ಬರೀ ಮಳೆ ಇರುತ್ತೆ. ಆದರೆ ನಮ್ಮ ದೇಶದಲ್ಲಿ ನಾವು ತುಂಬ ಸುಖಿ. ಅದರಲ್ಲೂ ನಮ್ಮ ಕರ್ನಾಟಕದವರು ಪುಣ್ಯ ಮಾಡಿ ನಾವು ಈ ಕನ್ನಡ ನಾಡಲ್ಲಿ ಹುಟ್ಟಿದ್ದೀವಿ. ಎಷ್ಟು ಅದ್ಭುತವಾದ ವಾತಾವರಣ ನಮಗಿರೋದು. ಇಷ್ಟೊತ್ತು ನೀಟಾಗಿ, ಇಷ್ಟು ತಿಂಗಳು ನಮಗೆ ಬೇಸಿಗೆ ಬರುತ್ತೆ, ಇಷ್ಟು ತಿಂಗಳು ಚಳಿಗಾಲ ಬರುತ್ತೆ, ಇಷ್ಟು ತಿಂಗಳು ಮಳೆಗಾಲ ಬರುತ್ತೆ. ಅಂಥ ಅದ್ಭುತವಾದ ವರನ ದೇವರು ನಮಗೆ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ನಾವು ಬೇರೆ ದೇಶದವರು ನಮ್ಮ ಊರಿಗೆ ಪ್ರವಾಸಕ್ಕೆ ಅಂತ ಬಂದಾಗ ನಮ್ಮ ನಡವಳಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ನಾನು ಸುಮಾರು ಸಲ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸುಮಾರು ಆ್ಯಕ್ಟಿವ್ ಆಗಿರೋದ್ರಿಂದ ಯಾವುದಾದ್ರು ಬೇರೆ ದೇಶದ ಒಂದು ಹೆಣ್ಮಗಳು ಅಥವಾ ಬೇರೆ ದೇಶದ ದವ್ರು ಬಂದು ನನಗೆ ಕಂಫರ್ಟ್ ಅನ್ನಿಸ್ಲಿಲ್ಲ, ನನಗೆ ಸೇಫ್ ಅನ್ನಿಸ್ಲಿಲ್ಲ, ನನಗೆ ಸ್ವಚ್ಛತೆ ಕೊರತೆ ಅನ್ನಿಸ್ತು ಅಂದಾಗ ನಿಜವಾಗ್ಲೂ ಒಬ್ಬ ಕನ್ನಡಿಗಳಾಗಿ ನನಗೆ ಬಹಳಷ್ಟು ಸಲ ನೋವುಂಟು ಮಾಡಿದೆ. ನಾವು ಯಾಕೆ ಬದಲಾಗ್ತಾ ಇಲ್ಲ? ಪ್ರಪಂಚ ಎಲ್ಲೋ ಹೋಗ್ತಾ ಇದೆ. ನಾವಿನ್ನೂ ಸಂಸ್ಕೃತಿ ಸಂಸ್ಕಾರನ ಬರೀ ಬಟ್ಟೆಗೆ ಸೀಮಿತ ಮಾಡಿದ್ದೀವಿ. ಅದಲ್ಲ, ಬರೀ ಬಟ್ಟೆಗೆ ಸೀಮಿತ ಅಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ನಾಡನ್ನು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು, ಎಷ್ಟು ಪೂಜಿಸಬೇಕು ಅನ್ನೋದ್ರ ಮೇಲೂ ಬಹಳಷ್ಟು ಅವಲಂಬಿತ ಆಗಿದೆ. ನಾವು ಕೂಡ ಅದೆಲ್ಲದ್ರ ಮೇಲೆ ಗಮನ ಹರಿಸೋಣ. ಹಾಗೆಯೇ ಅನ್ನೋದು ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್. ಬೇರೆಯವರು ಬಂದಾಗ ನಾವು ಅಷ್ಟೇ ಆದರದಿಂದ, ಪ್ರೀತಿಯಿಂದ, ಮಾತಿನಲ್ಲಾಗಿರ್ಬೋದು, ನಡವಳಿಕೆಯಲ್ಲಾಗಿರ್ಬೋದು ಸ್ವಾಗತಿಸೋಣ. ಬಹುಶಃ ಆಗ ನಮ್ಮ ದೇಶ ಕೂಡ ಒಂದು ಒಳ್ಳೆ ಟೂರಿಸಮ್ ಕಂಟ್ರಿಯಾಗಿ ಎಲ್ಲರಿಗೂ ಒಂದು ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆಯೇ ಅದೇ 32 ವರ್ಷ ಅಂದರೆ ಖಂಡಿತವಾಗ್ಲೂ ದೊಡ್ಡ ಸಾಧನೆನೇ. ನಿಮ್ಮ ಕೆಲಸಗಳಿನ್ನೂ ಹೆಚ್ಚೆಚ್ಚು ಈ ಥರದ ಯಾತ್ರೆಗಳ ಮಾಡಿ. ಯಾಕಂದರೆ ಸುಮಾರು ಜನಕ್ಕೆ ಗೈಡೆನ್ಸ್ ಸಿಗೋದು ಕಷ್ಟ. ಅಂಥದ್ರಲ್ಲಿ ಸೇಫ್ಟಿ ಒಟ್ಟಿಗೆ, ಒಳ್ಳೆ ಆಹಾರದೊಟ್ಟಿಗೆ ಯಾವ್ಯಾವ ಪ್ರಮುಖವಾದ ಸ್ಥಳಗಳನ್ನು ನೋಡಬೇಕು ಅನ್ನೋ ಮಾಹಿತಿ ಇದೆಲ್ಲದನ್ನು ಕೊಟ್ಟಾಗ ಆ ಒಂದು ಪ್ರಯಾಣ ತುಂಬ ಸುಖಕರವಾಗಿ ಅನಿಸುತ್ತೆ, ಸಂತೋಷ ಅನಿಸುತ್ತೆ. ಹಾಗೆಯೇ ಇಲ್ಲಿ ನೆರೆದಿರೋರನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಮೇಲೆ ಎಷ್ಟು ಜನ ಪ್ರೀತಿ ನಂಬಿಕೆನ ಇಟ್ಕೊಂಡಿದ್ದಾರೆ ಅಂತ. ನಿಮ್ಮ ನಂಬಿಕೆ ಇನ್ನೂ ಹೆಚ್ಚೆಚ್ಚು ಗಟ್ಟಿ ಆಗ್ತಾ ಹೋಗಲಿ, ನಿಮ್ಮ ಸಂಸ್ಥೆಯಿಂದ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳಾಗ್ತಾ ಹೋಗಲಿ ಅಂತ ನಾನು ನಿಮಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ, ಆಶಿಸ್ತೀನಿ. ನನ್ನನ್ನು ಇಲ್ಲಿ ಹೊಂದೋದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅದಿತಿ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ
ಬಂದಂತಹ ನಮ್ಮ ಶ್ರೀ ವಿಶ್ವೇಶ್ವರ ಭಟ್ ಸರ್ ಇವರಿಂದ ಇವತ್ತಿನ ನಮ್ಮ ಅಡಿಗಾಸ್ ಯಾತ್ರೆಯ ಒಂದು ವೆಬ್ಸೈಟನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಐ ರಿಕ್ವೆಸ್ಟ್ ನ್ಯೂಸ್ ವೆಬ್ಸೈಟ್ನ ಲಾಂಚ್ ಮಾಡ್ತಾ ಇದ್ದೀವಿ. ಐ ರಿಕ್ವೆಸ್ಟ್ ವಿಶ್ವೇಶ್ವರ ಭಟ್ ಸರ್ ಈ ನ್ಯೂಸ್ ವೆಬ್ಸೈಟನ್ನು ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ವೆಬ್ಸೈಟ್ನ ಲಾಂಚ್ ಮಾಡೋಣ. ಒಂದೆರಡು ಮಾತಾಡಬೇಕು ಅಂತ ಭಾರತೀಯ ಶಾಸಕಾಂಗ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಬರೆದಂತಹ ಕಳೆದ 45 ವರ್ಷಗಳಿಂದ ಮೇಲ್ಮನೆಯ ಸದಸ್ಯರಾಗಿರುವಂಥ ಆದರಣೀಯರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರೇ, ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳು ಶ್ರೀ ವಚನಾನಂದ ಮಹಾಸ್ವಾಮೀಜಿಯವರೇ, ಖ್ಯಾತ ಅಭಿನೇತ್ರಿ ಅದಿತಿ ಪ್ರಭುದೇವ ಅವರೇ, ಆತ್ಮೀಯರಾದಂಥ ಶ್ರೀ ರಾಧಾಕೃಷ್ಣ ಹೊಳ್ಳ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಡಿಗಾಸ್ ಯಾತ್ರಾದ ಮುಖ್ಯಸ್ಥರಾದಂಥ ಕೆ ನಾಗರಾಜ್ ಅಡಿಗ ಅವರೇ, ಅವರ ಶ್ರೀಮತಿಯವರಾದ ಆಶಾ ಅಡಿಗ ಅವರೇ, ಈ ಸಭಾಂಗಣದಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯರೇ ಮತ್ತು ಪ್ರವಾಸಿ ಪ್ರಿಯರೇ, ನಿಜಕ್ಕೂ ಒಂದು ಸಂತೋಷದ ಸಮಾರಂಭ. ಅಡಿಗಾಸ್ ಯಾತ್ರಾ 32 ವರ್ಷ ಪೂರೈಸಿದಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ನಾಗರಾಜ್ ಅಡಿಗ ಅವರನ್ನು ಮತ್ತು ಆಶಾ ಅಡಿಗ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಇದು ಒಂದು ಅಪೂರ್ವವಾದಂಥ ಒಂದು ಸಾಧನೆ. ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಒಬ್ಬರೇ ಪ್ರವಾಸಕ್ಕೆ ಹೋಗುವಂಥದ್ದು ಬಹಳ ಕಷ್ಟ. ಅದರಲ್ಲಿ 40 ಜನರನ್ನ 50 ಜನರನ್ನ 75 ಜನರನ್ನ ಕರ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟ. ಯಾರೂ ಕೂಡ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ನಾವು ಹಿಂದಿನ ದಿವಸ ಎಲ್ಲರಿಗೂ ಕೂಡ ಹೇಳಿರ್ತೀವಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ 9 ಗಂಟೆಗೆ ಸಿದ್ಧರಾಗಿರಬೇಕು ಅಂತ. ಆದರೆ ಎಲ್ಲರೂ ಬಂದಿರ್ತಾರೆ, ಆದರೆ ಒಬ್ಬರು ಮಾತ್ರ ಮಿಸ್ ಹೊಡೆದಿರ್ತಾರೆ. ನೀವು ಯಾವುದೇ ಟೂರ್ ತಗೊಳ್ಳಿ, ನೀವು ಮಿಲಿಟರಿ ಅಧಿಕಾರಿಗಳನ್ನು ತಗೊಂಡು ಟೂರಿಗೆ ಹೋದರೂ ಕೂಡ 50 ಜನರಲ್ಲಿ 49 ಜನ ಕರೆಕ್ಟ್ ಟೈಮಿಗೆ ಬರ್ತಾರೆ, ಒಬ್ಬರು ಮಾತ್ರ ಕೈ ಕೊಡ್ತಾರೆ. ಇದು ಎಲ್ಲ ಟೂರ್ನಲ್ಲೂ ಆಗುವಂಥದ್ದು. ನಿಮಗೆ ಬಸ್ನಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ, 2 ಜನ ಎಲ್ಲಿಗೋ ಪರಾರಿಯಾಗಿರ್ತಾರೆ, ಮಿಸ್ ಆಗಿರ್ತಾರೆ. ಆ 2 ಜನರಿಗೋಸ್ಕರ ಉಳಿದ 48 ಜನರು ಕೂಡ ಕಾಯ್ತಾ ಇರಬೇಕಾಗತ್ತೆ. ನಿಮಗೆ ಹೌದು, ಎಷ್ಟೇ ನೀವು ಒಳ್ಳೆ ವ್ಯವಸ್ಥೆಯನ್ನು ಏರ್ಪಾಟುಗಳನ್ನು ಮಾಡಿದರೂ ಕೂಡ ಯಾರೋ ಒಬ್ಬರಿಗೆ ಅಲ್ಲಿ ಊಟ ಸರಿ ಇರೋದಿಲ್ಲ ಅಥವಾ ಹೊಟ್ಟೆ ಕೆಟ್ಟೋಗಿರುತ್ತೆ. ಒಬ್ಬರಿಗೆ ಅನ್ನ ಕೊಟ್ಟರು ಅಂತೇಳಿ ಹೇಳ್ತಾರೆ, ಉತ್ತರ ಕರ್ನಾಟಕದವರಿಗೆ ಚಪಾತಿ ಕೊಟ್ಟಲಿಲ್ಲ, ರೊಟ್ಟಿ ಕೊಟ್ಟಿಲ್ಲ ಅಂತೇಳಿ ಅದೇ ಒಂದು ದೊಡ್ಡ ಗಲಾಟೆ ಆಗತ್ತೆ. ನಿಮಗೆ ಒಂದು ಲಿಸ್ಟಲ್ಲಿ ಆ ದಿವಸ ನೋಡಬೇಕಾದಂಥ ಒಂದು ಕಾರ್ಯಕ್ರಮದಲ್ಲಿ 8 ಜಾಗಗಳಿಗೆ ಹೋಗಬೇಕು ಅಂತೇಳಿ ಇರುತ್ತೆ. ಆದರೆ ಏನೋ ಒಂದು ಕಾರಣಾಂತರಗಳಿಂದ ಒಂದು ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ನೋಡಿ, ನೀವು ರೇಟ್ ತಗೊಳ್ಳುವಾಗ ಫುಲ್ ರೇಟನ್ನು ತೊಗೊಂಡ್ರಿ, ನಮಗೆ 2 ಜಾಗಕ್ಕೆ ನೀವು ಕರ್ಕೊಂಡೇ ಹೋಗಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಿಮ್ಮ ಈ ಟೂರ್ ಆಪರೇಟರ್ ಆಗುವಂಥದ್ದು ಇದೆಯಲ್ಲ, ಅದರಷ್ಟು ಕಷ್ಟದ ಕೆಲಸ ಯಾವುದೂ ಕೂಡ ಇಲ್ಲ. ಆದರೆ ಕಸ್ಟಮರ್ಸ್ ಆರ್ ದ ಬೆಸ್ಟ್ ಆಡಿಯನ್ಸ್ ಅನ್ನುವಂಥದ್ದು ಇವತ್ತು ನನಗೆ ಗೊತ್ತಾಯಿತು ಅಂತ. ನಾಗರಾಜ್ ಅಡಿಗರ ಅವರ ಈ ಅಡಿಗಾಸ್ ಯಾತ್ರವನ್ನು ನೀವಿಷ್ಟು ಜನ ನೀವು ಬಂದಿದ್ದೀರಿ ಅಂತಂದರೆ ನೀವೆಲ್ಲರೂ ಕೂಡ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಅಂತೇಳಿ ನಾನು ಅಂದುಕೊಳ್ತೇನೆ.
ನಾಗರಾಜ್ ಅಡಿಗರು ಬೆಸ್ಟ್ ಟೂರ್ ಆಪರೇಟರ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ಒಳ್ಳೆ ಪ್ರವಾಸಿ. ಅವರು ಯಾರು ಒಳ್ಳೆ ಪ್ರವಾಸಿಗರಾಗಿರ್ತಾರೋ ಅವರು ಒಳ್ಳೆ ಪ್ರವಾಸಿ ಆಪರೇಟರ್ ಆಗಲಿಕ್ಕೆ ಸಾಧ್ಯ. ನೀವು ಒಳ್ಳೆ ಬಾಣಸಿಗನಾಗದೇನೆ, ನೀವು ಒಳ್ಳೆ ಬಾಯಿ ರುಚಿ ಇಲ್ಲದೇ ನೀವು ಒಳ್ಳೆ ಬಾಣಸಿಗ ಆಗಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಅಡಿಗೆ ಭಟ್ಟಾಗಲಿಕ್ಕೆ ನೀವು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಮೊದಲ ರುಚಿಯನ್ನು ನೀವೇ ಸವಿಯಬೇಕಾಗತ್ತೆ. ನಾನು ಒಂದು ಟೂರನ್ನು ಕಂಡಕ್ಟ್ ಮಾಡಿದಾಗ ನಾಗರಾಜ್ ಅಡಿಗರು ಬಹಳ ಆಸಕ್ತಿಯಿಂದ ಬಂದರು. ನನಗೆ ಬಹಳ ಕುತೂಹಲ ಆಯಿತು, ಇವರದ್ದೇ ಅಡಿಗಾಸ್ ಯಾತ್ರಾ ಇದೆ, ಆದರೂ ಕೂಡ ನಮ್ಮ ಜೊತೆಗೆ ಇವರು ಯಾಕೆ ಬಂದರು ಅನ್ನುವಂಥ ಒಂದು ಕುತೂಹಲ ಇತ್ತು. ಅವರಿಗೆ ಒಂದು ಆಸಕ್ತಿ ಇತ್ತು, ಏನು ಅಂತಂದರೆ ಇವರು ಕೂಡ ಯಾವ ರೀತಿಯಾಗಿ ಟೂರನ್ನು ಕಂಡಕ್ಟ್ ಮಾಡ್ತಾರೆ, ನಮ್ಮಲ್ಲಿ ಇಲ್ಲದೇ ಇರುವಂಥ ಹೊಸ ಸರ್ವಿಸನ್ನು ಇವರು ಏನು ಕೊಡ್ತಾರೆ, ಹೇಗೆ ಇವರು ವ್ಯವಸ್ಥಿತವಾಗಿ ಸಂಘಟಿಸ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗಿತ್ತು ಅವರಿಗೆ. ಅದಾದ ನಂತರ ಇನ್ನೊಂದು ದೇಶಕ್ಕೆ ನಮ್ಮ ಜೊತೆಗೆ ಬಂದರು. ಸಾಮಾನ್ಯವಾಗಿ ಒಬ್ಬ ಟೂರ್ ಆಪರೇಟರ್ ಇನ್ನೊಬ್ಬರ ಜೊತೆಗೆ ಹೋಗೋದಿಲ್ಲ. ನಾವೇನು ಟೂರ್ ಆಪರೇಟರ್ ಅಲ್ಲ, ನಾವೊಂದು ಪತ್ರಿಕೆಯಿಂದ ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ದು. ಹೀಗಿರುವಾಗ ನನಗೆ ಅವರಲ್ಲಿರುವಂಥ ಒಂದು ಆಸಕ್ತಿ ಬಹಳ ಕುತೂಹಲ ಅಂತೇಳಿ ಅನ್ನಿಸ್ತು. ಪ್ರತಿಯೊಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ನಾನು ಹೇಗೆ ನನ್ನ ಮುಂದಿನ ಪ್ರವಾಸವನ್ನು ಇನ್ನೂ ಉತ್ತಮಪಡಿಸುವಂಥದ್ದು ಹೇಗೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಅವರ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಆವಾಗ ನನಗೆ ಮೂಲಭೂತವಾಗಿ ಅನಿಸಿದ್ದೇನು ಅಂತಂದರೆ ಅವರು ಒಳ್ಳೆಯ ಪ್ರವಾಸಿಗರು. ಅವರು ಪ್ರವಾಸಿಗ, ಈ ಪ್ರವಾಸ ಅಂತಂದ್ರೆ ಅದೊಂದು ರೀತಿ ವಿಚಿತ್ರ. ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ಅಂತಂದರೆ ಊರಿಂದ ಊರಿಗೆ ಹೋಗುವಂಥ ದೂರ ಇದೆಯಲ್ಲ, ಅದೇ ಒಂದು ಪ್ರವಾಸ ಅಂತೇಳಿ ಅಂದ್ಕೊಂಡಿದ್ದೀವಿ. ಅದಲ್ಲ. ಅದು ಪ್ರವಾಸ ಅಂತಂದರೆ ನಮ್ಮಿಂದ ನಮಗೆ ಹತ್ತಿರ ಆಗುವಂಥದ್ದು. ಅದು ಯಾವ ಸಂಗತಿ ನಮ್ಮನ್ನು ಹತ್ತಿರ ಮಾಡುತ್ತೋ ಅದು ಪ್ರವಾಸ. ನೀವು ಇಲ್ಲಿಂದ ಉತ್ತರ ಧ್ರುವಕ್ಕೆ ಹತ್ತಿರ ಆಗಿರುವಂಥ ನೀವು ಐಸ್ಲ್ಯಾಂಡಿಗೆ ಹೋದರೂ ಕೂಡ ಒಬ್ಬ ಟೂರ್ ಆಪರೇಟರ್ ಅದನ್ನು ನಮಗೆ ಹತ್ತಿರ ಮಾಡಿಕೊಡ್ಬೇಕು, ಅದನ್ನು ಆ ಜಾಗವನ್ನು ನಮಗೆ ಕಟ್ಟಿಕೊಡ್ಬೇಕು. ಅದನ್ನು ಈ ಜಾಗ ನಾನು ಸಂಪೂರ್ಣವಾಗಿ ನೋಡದೆ ಅಂತೇಳಿ ಅನಿಸ್ಬೇಕು. ಅದಕ್ಕಿಂತ ಹೆಚ್ಚಿನದಾಗಿ ನನಗದೊಂದು ದೊಡ್ಡ ನೆನಪಾಗಿ ಕಾಡಬೇಕು. ಅದು ನಾನು ಸುಮಾರು 16-17 ವರ್ಷಗಳಿಂದ ಐಸ್ಲ್ಯಾಂಡಿಗೆ ಹೋಗಿದ್ದೆ. ಐಸ್ಲ್ಯಾಂಡಿಗೆ ಹೋದಾಗ ಇವತ್ತಿಗೂ ಕೂಡ ನನಗೆ ಅಲ್ಲಿಯ ಟೂರ್ ಆಪರೇಟರ್ ನನ್ನ ಜೊತೆಗೆ ನಡ್ಕೊಂಡಂಥ ಒಂದು ಸಂದರ್ಭ ಇದೆಯಲ್ಲ, ಅದು ಅದ್ಭುತ ಅಂತೇಳಿ ನನಗನ್ಸುತ್ತೆ. ನಾವು ಟೂರ್ ಆಪರೇಟರ್ ಅಂತಂದರೆ ಒಂದು ರೀತಿಯ, ನನ್ನ ದೃಷ್ಟಿಯಲ್ಲಿ ಒಂದು ರೀತಿ ಕ್ರೂಡ್ ಆದಂಥ ಒಂದು ಶಬ್ದ. ಹಿ ಈಸ್ ನಾಟ್ ಎ ಜಸ್ಟ್ ಆಪರೇಟರ್, ಅವನು ಫೆಸಿಲಿಟೇಟರ್. ಅವನು ಟೂರ್ ಫೆಸಿಲಿಟೇಟರ್, ಟೂರ್ ಮ್ಯಾನೇಜರ್, ಟೂರ್ ಫ್ರೆಂಡ್, ಟೂರ್ ಗೈಡ್, ಇವೆಲ್ಲವೂ ಕೂಡ ಆಗಿರ್ತಾನೆ ಅವನು. ನಿಮಗೆ ನಾವು ಟೂರಿಗೆ ಹೋದಾಗ ಜ್ವರ ಬಂದ್ಬಿಡುತ್ತೆ, ಅವನು ನಮಗೆ ಹೋಗಿ ಒಂದು ಮಾತ್ರೆ ತಂದು ಕೊಡ್ತಾನೆ, ಯಾವುದೋ ಒಂದು ಅಂಗಡಿ ಹೋಗಿ ಅವನು ಮಾತ್ರೆಯನ್ನು ತಂದು ಕೊಡ್ತಾನೆ, ಅಥವಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ, ಅಥವಾ ನಮ್ಮನ್ನು ಆರೈಕೆ ಮಾಡ್ತಾರೆ. ಉಳಿದ 30 ಜನರು ಕೂಡ ಆ ದಿವಸ ಪ್ರವಾಸದಲ್ಲಿದ್ದರೆ ಯಾರೋ ಒಬ್ಬರನ್ನ ನಮ್ಮನ್ನು ನೋಡ್ಕೊಳ್ಳಿಕ್ಕೆ, ಅಸೌಖ್ಯರಾದಂಥ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಅಂತೇಳಿ ಒಬ್ಬರು ನೇಮಿಸಿರ್ತಾನೆ. ನಿಮಗೆ ಟೂರ್ ಆಪರೇಟರ್ ಅಂತಂದ್ರೆ ಒಂದು ರೀತಿ ಮನೆ ಯಜಮಾನ ಇದ್ದಾಗೆ. ಅವನು ಎಲ್ಲ ಸಂಗತಿಗಳು ಕೂಡ ಗೊತ್ತಿರಬೇಕಾಗತ್ತೆ. ಅಂಥವನು ಮಾತ್ರ ಒಂದು ಒಳ್ಳೆ ಟೂರ್ ಆಪರೇಟರ್ ಆಗಲಿಕ್ಕೆ ಸಾಧ್ಯ. ನಮಗೆ ನಾವು ಹೋಗುವಂಥ ಜಾಗ ಮುಖ್ಯ ಅಲ್ಲ, ನಮಗೆ ಆ ಜಾಗದಲ್ಲಿ ನಮಗೆ ಏನು ಅನುಭವ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಗೈಡ್ ಆಗಿ, ಒಬ್ಬ ಮಾರ್ಗದರ್ಶಿಯಾಗಿ, ಒಬ್ಬ ಸಹಾಯಕನಾಗಿ, ಒಬ್ಬ ಮಿತ್ರನಾಗಿ ಒಬ್ಬ ಟೂರ್ ಆಪರೇಟರ್ ಈ ಪ್ರವಾಸದ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ನಮಗೆ ಒಳ್ಳೆಯ ಅನುಭವ ಮತ್ತು ಕೆಟ್ಟ ಅನುಭವ ಇದು ಎರಡೂ ಕೂಡ ಟೂರ್ ಆಪರೇಟರ್ ಮೇಲೆ ಅವಲಂಬಿಸ್ಕೊಂಡಿರುತ್ತೆ. ನಿಮಗೆ ನಿಮ್ಮ ಪಾಸ್ಪೋರ್ಟನ್ನು ತಗೊಂಡು ವಿದೇಶ ಪ್ರಯಾಣ ಆದರೆ ನಿಮ್ಮ ಪಾಸ್ಪೋರ್ಟನ್ನು ತಗೊಂಡು ವೀಸಾ ಮಾಡಿಸೋದರಿಂದ ಹಿಡಿದು ನಿಮಗೆ ಬೇರೆ ದೇಶಗಳಿಗೆ ಕರ್ಕೊಂಡು ಹೋಗೋದರಿಂದ ಹಿಡಿದು ನೀವು ಮನೆ ತಲುಪುವ ತನಕ ಯಾವುದೇ ತೊಂದರೆ ತೊಡಕು ಇಲ್ಲದೆ ನಿಮಗೆ ಯಾರು ಒಳ್ಳೆ ಪ್ರವಾಸವನ್ನು ನಿಮಗೆ ಮಾಡಲಿಕ್ಕೆ ಸಾಧ್ಯವೋ, ಇದು ಭಾಳ ಕಷ್ಟ. ಇದು ನಿಮಗೆ ಏನು ಟೂರ್ ಆಪರೇಟರ್, ಈಗ ಅವ್ರು ಹೇಳಿದರು 3 ಲಕ್ಷ ಜನರನ್ನು ಈಗಾಗಲೇ ಅವರು ಕರ್ಕೊಂಡು ಹೋಗಿದ್ದಾರೆ ಅಂತ. ಈ 3 ಲಕ್ಷ ಜನರ ಹಿಂದುಗಡೆಗೆ, ಈ ಟೂರನ್ನು ಸಂಘಟಿಸುವುದರ ಹಿಂದುಗಡೆಗೆ ಸುಮಾರು 500ಕ್ಕೂ ಹೆಚ್ಚು ಟೂರನ್ನು ಅವರು ಸಂಘಟಿಸಿದ್ದಾರೆ. ಇದರ ಹಿಂದುಗಡೆಗೆ ಎಂಥ ಒಂದು ನೋವು ಇದೆ ಅನ್ನುವಂಥದ್ದು ಗೊತ್ತುಂಟು ನನಗೆ. ಇದು ಬಹಳ ಸುಲಭವಾದಂಥ ಕೆಲಸ ಅಲ್ಲ. ಇದು ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂಥದ್ದು ಬಹಳ ಕಷ್ಟ.
ಇದು ಎಲ್ಲದರ ಜೊತೆಗೂ ಕೂಡ ಅವರು ಇಷ್ಟು ಯಶಸ್ವಿಯಾಗಿ ಈ ಅಡಿಗಾಸ್ ಯಾತ್ರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ನನಗೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ಟೂರ್ ಆಪರೇಟರ್ಗಳು ಇವತ್ತು ಸಾಮಾನ್ಯವಾಗಿ ಎಲ್ಲ ಕಡೆಗೂ ಕೂಡ ಆಗ್ಬಿಟ್ಟಿದ್ದಾರೆ. ಇವತ್ತು ನಿಮಗೆ AI ಬಂದ್ಬಿಟ್ಟಿದೆ, ಇವತ್ತು ತಂತ್ರಜ್ಞಾನ ಬಂದ್ಬಿಟ್ಟಿದೆ. ನೀವು AI ನೀವು ಕೊಟ್ಟರೆ ಅದೇ ನಿಮಗೆ ಕಸ್ಟಮೈಸ್ಡ್ ಆಗಿ ಒಂದು ಟೂರ್ ಆಪರೇಷನನ್ನು ಅದೇ ಕೊಡುತ್ತೆ, ಅದು ಯಾವ ರೀತಿಯಾಗಿ ನಾನು ಹೋಗಬೇಕು ಅಂತ. ಈಗ ಉದಾಹರಣೆಗೆ ನೀವು ChatGPT ಹತ್ರ ಅಲ್ಲಿ ಹೋಗಿ ನನ್ನ ಹತ್ರ 1 ಲಕ್ಷ ಇದೆ, ನಾನು 10 ದಿವಸ ಥೈಲ್ಯಾಂಡಿಗೆ ಪ್ರವಾಸಕ್ಕೆ ಹೋಗಬೇಕು, ಅಥವಾ ಸಿಂಗಪುರಕ್ಕೆ ಪ್ರವಾಸ ಹೋಗಬೇಕು, ಅಥವಾ ಸಿಂಗಪುರ ಮತ್ತು ಥೈಲ್ಯಾಂಡಿಗೆ ಹೋಗಬೇಕು, ನನ್ನ ಹತ್ರ ಇರೋದು 1 ಲಕ್ಷ ರೂಪಾಯಿ, ನಾನು ವೆಜಿಟೇರಿಯನ್ ಆಹಾರವನ್ನು ಮಾತ್ರ ತಗೊಳ್ತೇನೆ, ನನಗೆ ಈ 10 ದಿವಸಗಳ ಅವಧಿಯಲ್ಲಿ 15 ಜಾಗಗಳನ್ನು ನಾನು ನೋಡಬೇಕು ಅಂತ ಎಲ್ಲ ನಿಮ್ಮ ಬೇಕು ಬೇಡಿಕೆಗಳನ್ನು ಎಲ್ಲವನ್ನು ಕೂಡ ನೀವು ಬರೆದ್ರೆ ಆ ChatGPT ಕೊಡುತ್ತೆ ಅಂತ ನಿಮಗೆ. ನೀವು ಯಾವ ಹೋಟ್ಲಲ್ಲಿ ಉಳ್ಕೊಳ್ಬೇಕು, ಯಾವ ಹೋಟ್ಲಲ್ಲಿ ಉಳ್ಕೊಂಡ್ರೆ ಒಳ್ಳೆಯದು, ಇದೆಲ್ಲವೂ ಕೂಡ ನಿಮ್ಗೆ ಸಿಕ್ಬಿಡತ್ತೆ. ಹಾಗೆ ನೀವು Airbnb-ಗೆ ನೀವು ಅವರ ವೆಬ್ಸೈಟಿಗೆ ಹೋದರೆ Airbnb ಅವರು ನಿಮಗೆ ಯಾವ್ಯಾವ ಪ್ಲೇಸ್ಗಳಲ್ಲಿ ಉಳ್ಕೊಳ್ಬೇಕು ಅನ್ನುವಂಥದ್ದನ್ನು ಅದು ಸೂಚಿಸುತ್ತೆ. ನಿಮಗೆ ಈ booking.com, ಅಗೋಡಾ ಈ ರೀತಿಯಾದಂಥ ನೂರಾರು ವೆಬ್ಸೈಟ್ಗಳಿಗೆ ಹೋದರೆ ನಿಮಗೆ ಇಡೀ ಟೂರ್ ಪ್ಲಾನಿಂಗನ್ನು ಅದೇ ಕೊಡುತ್ತೆ. ಆದರೆ ನಿಮಗೆ ಟೂರ್ ಆಪರೇಟರ್ ಕೊಡುವಂತಹ ಒಂದು ಈ ವಾರ್ಮ್ತ್ ಇದೆಯಲ್ಲ, ಖುಷಿ ಇದೆಯಲ್ಲ, ಆಪ್ತತೆ ಇದೆಯಲ್ಲ, ಅದನ್ನು ಈ ಯಾವುದೇ ವೆಬ್ಸೈಟ್ಗಳು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇಷ್ಟೆಲ್ಲ ಆಗಿಯೂ ಕೂಡ AI ಇದ್ದರೂ ಕೂಡ, ತಂತ್ರಜ್ಞಾನ ಇಷ್ಟು ಮುಂದುವರೆದಿದ್ದರೂ ಕೂಡ, ಇಷ್ಟೊಂದು ವೆಬ್ಸೈಟ್ಗಳಿದ್ದರೂ ಕೂಡ ಇವತ್ತಿಗೂ ಕೂಡ ನಾವು ನೆಚ್ಕೊಳ್ಳುವಂಥದ್ದು ಟೂರ್ ಆಪರೇಟರ್ಗಳನ್ನೇ ಇವತ್ತು. ಯಾಕೆಂತಂದರೆ ಟೂರ್ ಆಪರೇಟರ್ ನಮಗೆ ಏನೋ ಗಾಯ ಆದರೆ, ಅಸೌಖ್ಯ ಆದರೆ ನಮಗೆ ಈ ಯಾವುದೂ ವೆಬ್ಸೈಟ್ಗಳು ನಮಗೆ ಸಹಾಯ ಮಾಡೋದಿಲ್ಲ. ನನ್ನ ಪಾಸ್ಪೋರ್ಟ್ ಕಳೆದೋಯ್ತು ಅಂತಂದರೆ ಯಾರೂ ಕೂಡ ನಮಗೆ ಹತ್ರ ಬರೋದಿಲ್ಲ. ನನಗೆ ಒಳ್ಳೆ ಊಟ ಬೇಕು ಅಂತ ಹೇಳಿ ನಾನೇನಾದರೂ ಹೇಳಿದ್ರೆ ನನಗಲ್ಲಿ ಸಿಗೋದಿಲ್ಲ. ಇದೆಲ್ಲದಕ್ಕೂ ಕೂಡ ಟೂರ್ ಆಪರೇಟರ್ ಬೇಕೇ ಬೇಕಾಗತ್ತೆ ನಿಮಗೆ. ಹೀಗಾಗಿ ಒಬ್ಬ ಟೂರ್ ಆಪರೇಟರ್ ಯಾವತ್ತೂ ಕೂಡ ಒಂದು ಪ್ರವಾಸದ ಯಶಸ್ಸು ಮತ್ತು ವೈಫಲ್ಯ ಇದು ಎರಡನ್ನೂ ಕೂಡ ಅವ್ರ ಮೇಲೇ ಅವಲಂಬಿಸ್ಕೊಂಡಿರುತ್ತೆ. ನೀವು ಈ ಕೋವಿಡ್ ಆದ ನಂತರ 2 ಉದ್ಯಮಗಳು ಬಹಳ ಹುಲುಸಾಗಿ ಬೆಳೀತಾ ಇದೆ. ಮೊದಲನೇದಾಗಿ ಹೋಟೆಲ್ ಉದ್ಯಮ. ನೀವು ಜಗತ್ತಿನಲ್ಲಿ ಎಲ್ಲೇ ನೋಡಿ ಅಂತ ಸಾಮಾನ್ಯವಾಗಿ ಒಳ್ಳೆಯದಾಗಿ ನಡೀತಾ ಇರುವಂತಹ ಉದ್ಯಮ ಅಂತಂದರೆ ಹೋಟೆಲ್ ಉದ್ಯಮ. ಇನ್ನೊಂದು ಏರ್ಲೈನ್ಸ್ ಇಂಡಸ್ಟ್ರಿ, ಅದಕ್ಕೆ ಪೂರಕವಾಗಿ ಪ್ರವಾಸೋದ್ಯಮ. ನಿಮಗೆ ಇವತ್ತು ಎಲ್ಲರೂ ಕೂಡ ಬ್ಯಾಕ್ ಪ್ಯಾಕರ್ಸ್ಗಳಾಗ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಟೂರಿಗೆ ಹೋಗ್ತಾ ಇದ್ದಾರೆ. ಅವರು ನಮ್ಮ ಊರೇ ಇರ್ಬೋದು, ಪಕ್ಕದ ಊರೇ ಇರ್ಬೋದು, ಪಕ್ಕದ ರಾಜ್ಯವೇ ಇರ್ಬೋದು, ಅಥವಾ ವಿದೇಶವೇ ಇರ್ಬೋದು. ಇವತ್ತು ಹೆಚ್ಚೆಚ್ಚು ಜನ ವಿದೇಶಗಳಿಗೆ ಹೋಗುವಂಥ ಒಂದು ಪ್ರವೃತ್ತಿ, ಪ್ರವಾಸಕ್ಕೆ ಹೋಗುವಂಥ ಪ್ರವೃತ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ಒಳ್ಳೆಯ ಟೂರ್ ಆಪರೇಟರ್ಗಳ ಅವಶ್ಯಕತೆಯೂ ಕೂಡ ತುಂಬ ಇದೆ. ಇವತ್ತು ಯಾರು ಒಳ್ಳೆಯ ಸರ್ವಿಸ್ಗಳನ್ನು ಕೊಡ್ತಾರೋ, ಬೇರೆ ಎಲ್ಲೂ ಸಿಗದೇ ಇರುವಂಥ ಸೇವೆಯನ್ನು ಯಾರು ಕೊಡ್ತಾರೋ ಅಂಥವರಿಗೆ ಇವತ್ತು ಹೆಚ್ಚಿನ ಬೇಡಿಕೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ನಮಗೆ ಬಹಳ ಜನರಿಗೆ ಇವತ್ತು ಕೇವಲ ಟಿಕೆಟಿಂಗ್ ಮಾಡುವಂಥದ್ದು, ಹೋಟೆಲ್ ಬುಕ್ ಮಾಡುವಂಥದ್ದು, ಬಸ್ಸುಗಳನ್ನು ಏರ್ಪಡಿಸುವಂಥದ್ದು ಮತ್ತು ಪ್ರವಾಸಿಗರನ್ನು ಐತಿಹಾಸಿಕ ತಾಣದ ಮುಂದೆ ಅಥವಾ ಪ್ರವಾಸಿ ತಾಣದ ಮುಂದೆ ನಿಲ್ಲಿಸುವಂಥದ್ದು, ಇಷ್ಟೇ ಒಂದು ಟೂರ್ ಆಪರೇಟರ್ ಕೆಲಸ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಇದಲ್ಲ ಅಂತ, ಇದಕ್ಕಿಂತ ಮಿಗಿಲಾದಂಥ ಒಂದು ಕೆಲಸ ಇದೆ. ನಾನು ಸುಮಾರು 14 ವರ್ಷಗಳ ಹಿಂದೆ ರವಾಂಡಕ್ಕೆ ಹೋಗಿದ್ದೆ. ರವಾಂಡಾದಲ್ಲಿ ಗೋರಿಲಾಗಳ ಒಂದು ಚಾರಣಕ್ಕೆ ಹೋಗಿದ್ದೆ, ಗೋರಿಲಾ ಟ್ರೆಕ್ಕಿಂಗಿಗೆ. ಅದೊಂದು ವಿಶೇಷವಾದಂಥ ಒಂದು ಟ್ರೆಕ್ಕಿಂಗ್. ಅದು ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ ನೀವು ಬೇಸ್ ಕ್ಯಾಂಪ್ನಲ್ಲಿ ಇದ್ದು ಸುಮಾರು 4 ತಾಸು ಕಾಡಿನಲ್ಲಿ ನಡೆದು ಸುಮಾರು 11 ಗಂಟೆ, ಮಧ್ಯಾಹ್ನ 11 ಗಂಟೆ 12 ಗಂಟೆ ಹೊತ್ತಿಗೆ ನೀವು ಒಂದು ಸುಮಾರು 400-500 ವರ್ಷಗಳ ಹಳೆಯ ಮರಗಳಿರುವಂತಹ, ಸೂರ್ಯನ ಕಿರಣವೂ ಕೂಡ ಬೀಳದೇ ಇರುವಂಥ ಬಹಳ ದಟ್ಟವಾದ ಅರಣ್ಯದಲ್ಲಿ ನೀವು ಹೋದ ನಂತರ ನಿಮಗೆ ಗೋರಿಲಾಗಳು ಸಿಗಬಹುದು ಅಥವಾ ಸಿಗದೇನೂ ಹೋಗ್ಬೋದು. ನಿಮಗೆ ಆ ರೀತಿಯಾದಂಥ ಗೋರಿಲಾವನ್ನು ವೈಲ್ಡ್ ಗೋರಿಲಾಗಳನ್ನು, ಅಂದರೆ ಟೇಮ್ ಮಾಡದೇ ಇರುವಂತಹ ಗೋರಿಲಾಗಳನ್ನು ನೀವು ತುಂಬ ಹತ್ತಿರದಲ್ಲಿ ನೀವು ನೋಡ್ಬೋದು. ನಮ್ಮ ಟೂರ್ ಆಪರೇಟರ್ ಆಗಿ ಒಬ್ಬ ಗೋರಿಲಾ ವಿಸ್ಪರರ್ ಇದ್ದಂಥವನು. ಅಂದರೆ ಗೋರಿಲಾಗಳ ಮಾತುಗಳನ್ನು ಅಥವಾ ಗೋರಿಲಾಗಳಿಗೆ
ಒಂದು 27-28 ಸಂಜ್ಞೆಗಳಿದೆ. ಆ ಸಂಜ್ಞೆಗಳ ಮೂಲಕ ಗೋರಿಲ್ಲಾಗಳ ಜೊತೆಗೆ ನೀವು ಮಾತಾಡಬಹುದು. ಆ ರೀತಿಯಾದಂಥ ಒಬ್ಬ ಟೂರ್ ಗೈಡ್ ನಮ್ಮ ಜೊತೆಗೆ ಇದ್ದ. ಆತ ಇಡೀ ಗೋರಿಲ್ಲಾಗಳ ಒಂದು ಕುಟುಂಬ ವ್ಯವಸ್ಥೆ, ಆ ಗೋರಿಲ್ಲಾಗಳು ಯಾವ ರೀತಿಯಾಗಿ ತಮ್ಮ ಕುಟುಂಬದಲ್ಲಿದ್ದಾಗ ವ್ಯವಹರಿಸುತ್ತೆ ಇತ್ಯಾದಿ ಎಲ್ಲ ವಿವರಗಳನ್ನು, ನನಗೆ ಈ ಗೋರಿಲ್ಲಾಗಳು ಅಂತಂದರೆ ಅವರು 96% ಮನುಷ್ಯರು ಅಂತನ್ನುವಂಥದ್ದು ಗೊತ್ತಿರಲಿಲ್ಲ. ಆ ಎಲ್ಲ ವಿಷಯಗಳನ್ನು, ಅಂದರೆ ಗೋರಿಲ್ಲಾಗಳ ಸುತ್ತ ಇರುವಂಥ ರೋಚಕ ಸಂಗತಿಗಳನ್ನು ಆತ ವಿವರಿಸ್ತಾ ಇದ್ದಾಗ ನನಗೆ ಅನಿಸಿದ್ದೇನು ಅಂತಂದರೆ, ಯಾರು ಒಳ್ಳೆಯ ಟೂರ್ ಗೈಡ್ ಆಗಿರ್ತಾರೋ ಅವನು ಒಂದು ಮಾಹಿತಿ ಕೋಶವೂ ಕೂಡ ಆಗಿರ್ತಾನೆ. ನಿಮಗೆ ಇಡೀ ಪ್ರವಾಸದ ನಿಜವಾದ ಚಿತ್ರಣವನ್ನು ಕಟ್ಟಿಕೊಡುವಂಥದ್ದು ಇದೆಯಲ್ಲ, ಅದು ಅವನೇನೆ. ಈಗ ಉದಾಹರಣೆಗೆ ತಾಜ್ ಮಹಲ್ ಮುಂದ್ಗಡೆ ನಿಮ್ಮನ್ನು ನಿಲ್ಲಿಸಿದರೆ ನಿಮಗೆ ಯಾವುದೇ ಗೈಡ್ ಬೇಕಾಗಿಲ್ಲ. ಅಲ್ಲಿ ನಮಗೆ ಕಣ್ಣುಗಳಿದ್ದರೆ ಸಾಕು, ನಮ್ಮಲ್ಲಿ ಆ ನೋಡುವಂಥ ಒಂದು ವ್ಯವಧಾನ ಇದ್ದರೆ ಸಾಕು, ಯಾರು ಬೇಕಾದರೂ ಕೂಡ ತಾಜ್ ಮಹಲನ್ನು ನೋಡ್ಬೋದು. ಆದರೆ ತಾಜ್ ಮಹಲನ್ನು ಕಟ್ಟಿದಂತಹ ಪ್ರಧಾನ ಶಿಲ್ಪಿಯ ಮನೆಯೂ ಕೂಡ ಇಲ್ಲೇ ಹತ್ತಿರದಲ್ಲಿದೆ. ಆ ಒಂದು ಮನೆಯಲ್ಲಿ ಇವತ್ತು ಒಂದು ನಾಯಿಗೂಡನ್ನು ಕೂಡ ಮಾಡಿಟ್ಟಿದ್ದಾರೆ ಅಂಥೇಳಿ ಯಾವನೊಬ್ಬನ ತೋರಿಸ್ತಾನಲ್ಲ, ಅವಾಗ ನಮಗೆ ಅದು ತಾಜ್ ಮಹಲ್ನ ಒಂದು ನಿಜವಾದ ಚಿತ್ರಣ ಗೊತ್ತಾಗತ್ತೆ. ಸಣ್ಣ ಸಣ್ಣ ಸಂಗತಿಗಳನ್ನು, ಲೆಸ್ಸರ್ ನೋನ್ ಫ್ಯಾಕ್ಟ್ಸ್, ಲಿಟಲ್ ನೋನ್ ಫ್ಯಾಕ್ಟ್ಸ್, ಒಂದು ಇತಿಹಾಸಕ್ಕೆ ಬೇಕಾದಂತಹ ಹೊಸ ಆಯಾಮಗಳನ್ನು, ಹೊಸ ದೃಷ್ಟಿಕೋನವನ್ನು ಯಾರು ಕೊಡ್ತಾರೋ ಅವರು ಬೆಸ್ಟ್ ಟೂರ್ ಆಪರೇಟರ್ ನನ್ನ ದೃಷ್ಟಿಯಲ್ಲಿ. ನಿಮಗೆ ಊಟ ಕಟ್ಟಿಕೊಡುವನು, ಏರ್ ಟಿಕೆಟ್ ಮಾಡಿಸುವನು, ಆ ಕೆಲಸವನ್ನು ಯಾರು ಬೇಕಾದರೂ ಕೂಡ ಮಾಡ್ತಾರೆ. ಅದನ್ನು ಮಾಡಲಿಕ್ಕೆ ತುಂಬ ಜನ ಇದ್ದಾರೆ ಅದಕ್ಕೆ. ಆದರೆ ನಮಗೆ ಬೇಕಾದವರು ಯಾರು ಅಂತಂದರೆ, ನಮಗೆ ಗೊತ್ತಿಲ್ಲದ, ನಾವು ಪ್ರವಾಸಿ ತಾಣಕ್ಕೆ ಹೋದಂಥ ಒಂದು ಜಾಗದಲ್ಲಿ ನಮಗೆ ಗೊತ್ತಿಲ್ಲದ ಸಂಗತಿಯನ್ನು ಅವನು ಅರಿವು ಮಾಡಿಕೊಡುವಂಥವನು, ಅವನು ನಿಜವಾದಂಥ ಟೂರ್ ಆಪರೇಟರ್. ನಾನು ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರ ಜೊತೆಗೆ ಒಂದು ವರ್ಸೈಲ್ಸ್ ಅನ್ನುವಂಥ ಒಂದು ಅರಮನೆಗೆ ಹೋಗಿದ್ದೆ ಪ್ಯಾರಿಸ್ನಲ್ಲಿ. ಸಾಮಾನ್ಯವಾಗಿ ಪ್ಯಾರಿಸಿಗೆ ಹೋದರೆ ಎಲ್ಲರೂ ಕೂಡ ನಿಮಗೆ ಐಫಲ್ ಟವರ್ಗಳನ್ನು ನೋಡ್ತಾರೆ, ಲೂವ್ರ್ ಮ್ಯೂಸಿಯಮನ್ನು ನೋಡ್ತಾರೆ, ಅಥವಾ ಅಲ್ಲಿರುವಂಥ ಅನೇಕ ಬೀದಿಗಳನ್ನು ಸುತ್ತಕೊಂಡು ಬರ್ತಾರೆ. ಆದರೆ ವರ್ಸೈಲ್ಸ್ ಮ್ಯೂಸಿಯಮಿಗೆ, ಇದು ಅರಮನೆಗೆ ಹೋಗುವಂಥವ್ರ ಸಂಖ್ಯೆ ತುಂಬ ಕಡಿಮೆ. ನಾನು ಈ ಸಲ ಆ ಅರಮನೆಗೆ ಹೋದಾಗ ನನಗೆ ಆ ವರ್ಸೈಲ್ಸ್ ಅರಮನೆಯ, ನಾನು ಈಗಾಗಲೇ 3 ಸಲ ಹೋಗಿದ್ದರೂ ಕೂಡ ಮೊನ್ನೆ ಹೋದಾಗ ನನಗಾದಂಥ ಅನುಭವವೇ ಬೇರೆ ಅಂತ. ಈ ಸಲದ ಪ್ರವಾಸಿ ಪ್ರಪಂಚದಲ್ಲಿ ನಾನು 1.5 ಪುಟದ ಲೇಖನವನ್ನು ಬರೆದಿದ್ದೇನೆ, ದಯವಿಟ್ಟು ನೀವು ನೋಡಿ, ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟು ಸಲ ಹೋದಾಗಲೂ ಕೂಡ ಅಲ್ಲಿ ಯಾರೂ ನನಗೆ ಆ ವರ್ಸೈಲ್ಸ್ ಅರಮನೆ ಬಗ್ಗೆ ನನಗೆ ಯಾರೂ ಹೇಳಿರಲಿಲ್ಲ. ನೀವು ಐಫಲ್ ಟವರ್ಗಳನ್ನು ಎಲ್ಲರೂ ಕೂಡ ಹತ್ತು ಬರ್ತಾರೆ, ಆದರೆ ಅದರ ತುತ್ತ ತುದಿಯಲ್ಲಿ ಐಫಲ್ನ ಒಂದು ಚಿತ್ರಣ ಇದೆ, ಅವನದೊಂದು ಪ್ರತಿಮೆ ಇದೆ. ಅವನ ಕೊನೆಯ ದಿನಗಳು ಹೇಗಿತ್ತು ಅನ್ನುವಂಥದ್ದನ್ನು ಐಫಲ್ ಅಷ್ಟು ಎತ್ತರದ ಒಂದು ಇದನ್ನು ಕಟ್ಟಿದಾಗ ಎಲ್ಲರೂ ಕೂಡ ಅಂದ್ಕೊಂಡಿದ್ರಂತೆ. ಅದರಲ್ಲಿ ಬರೆದಿದ್ದಾರೆ, ಆ ಐಫಲ್ ಅದನ್ನು ಕಟ್ಟಿದಾಗ ಅದನ್ನು ಕೇವಲ 19 ವರ್ಷಕ್ಕೋಸ್ಕರ ಅವನು ಕಟ್ಟಿದ್ದಂತೆ. ಅವನು ಇದಿನ್ನು 19 ವರ್ಷ ಅಷ್ಟೇ ಇರುತ್ತೆ. 19 ವರ್ಷ ಆದ ನಂತರ ಈ ಕಬ್ಬಿಣದ ಏನು ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅದು ನಂತರ ಗುಜರಿಗೆ ಹಾಕಬೇಕಾಗತ್ತೆ ಅಂಥೇಳಿ ಅವನು ಅಂದುಕೊಂಡು ಅದನ್ನು ಕಟ್ಟಿದ್ದಂತೆ. ಅವನು ಆ ಸಂಗತಿಯನ್ನು ನಿಮಗೆ ಯಾವ ಗೈಡ್ ಹೇಳ್ತಾನೋ ಅದು ನಿಮಗೆ ಆವಾಗ ಇಡೀ ಐಫಲ್ ಟವರಿನ ಒಂದು ಇಡೀ ಚಿತ್ರಣ ನಿಮಗೆ ಗೊತ್ತಾಗತ್ತೆ. ಐಫಲ್ ಟವರ್ ಕಟ್ಟಿದಾಗ ನಿಮಗೆ ದೊಡ್ಡ ದೊಡ್ಡ ಕಲಾವಿದರು ಭಾಳ ದೊಡ್ಡ ಟೀಕೆಯನ್ನು ಮಾಡ್ತಾರೆ. ಇದು ಪ್ಯಾರಿಸಿನ ಒಂದು ಐಸೋರ್, ಪ್ಯಾರಿಸಿಗೆ ಒಂದು ಕೆಟ್ಟದಾದಂಥ ಒಂದು ಸ್ಮಾರಕವಾಗಿ ಇರುತ್ತೆ. ಇದು ಯಾರೂ ಕೂಡ ಕಬ್ಬಿಣದ ಸ್ಟ್ರಕ್ಚರನ್ನು ಯಾವ ದೇಶದಲ್ಲೂ ಕೂಡ ಕಟ್ಟಿಲ್ಲ, ಆದ್ದರಿಂದ ಈ ಐಫಲ್ ಟವರನ್ನು ಡೆಮಾಲಿಷ್ ಮಾಡಿ ಅಂತ ಭಾಳ ದೊಡ್ಡ ಒಂದು ಹೋರಾಟ ಆಗತ್ತೆ ಆ ದಿನಗಳಲ್ಲಿ. ಅದು ಕಟ್ಟಿದ ಸುಮಾರು 100 ವರ್ಷಗಳ ನಂತರವೂ ಕೂಡ ಇವತ್ತು ಅದು ಗಟ್ಟಿಯಾಗಿ ನಿಂತಿದೆ ಮತ್ತು ಜಗತ್ತಿನ ಒಂದು ಐಕನ್ ಆಗಿ, ಪ್ರವಾಸಿಗರ ಐಕನ್ ಆಗಿ ಇವತ್ತು ಉಳ್ಕೊಂಡಿದೆ. ಈ ಸಂಗತಿಯನ್ನು ನಮಗೆ ಒಬ್ಬ ಗೈಡ್, ಒಬ್ಬ ಟೂರ್ ಆಪರೇಟರ್ ಹೇಳಬೇಕು. ನಮಗೆ ಕಾಣದ ಸಂಗತಿಯನ್ನು, ತಾಜ್ ಮಹಲ್ ನೋಡಿದಾಗ ನಮಗೆ ಕಂಡ ಸಂಗತಿ ನಮಗೆ ಗೊತ್ತಾಗತ್ತೆ. ನನ್ನ ಕಣ್ಣು ಕಾಣದ, ನನ್ನ ಮನಸ್ಸು ಗ್ರಹಿಸದ, ನನ್ನ ಆಲೋಚನೆಗೆ ನಿಲುಕದ ಸಂಗತಿಗಳನ್ನು ಯಾರು ನಮಗೆ ತಿಳಿಸ್ಕೊಡ್ತಾರೋ ಇದು ನಮಗೆ ಎಂದೂ ಕೂಡ ಮರಿಲಿಕ್ಕೆ ಆಗದೇ ಇರುವಂತಹ ಒಂದು ಪ್ರವಾಸವಾಗಿ ನಮಗೆ ಕಾಡತ್ತೆ. ಅದು ಒಂದು ನೆನಪಾಗಿ ಕಾಡತ್ತೆ. ಒಂದು ಪ್ರವಾಸ ಯಾವತ್ತೂ ಒಂದು ನೆನಪಾಗಿ ಕಾಡಬೇಕು ನಮಗೆ. ಆಗ ಮಾತ್ರ ನಾವು ಯಾವತ್ತೂ ಕೂಡ ಅದನ್ನು ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಯಾವತ್ತೂ ಹೇಳ್ತೀವಲ್ಲ, ನಾನು 10 ವರ್ಷಗಳಿಂದ ಅಲ್ಲಿ ಹೋಗಿದ್ದೆ, 32 ವರ್ಷಗಳ ಹಿಂದೆ ಹೋಗಿದ್ದೆ. ನೋಡಿ, ಅವರು 84ನೇ ಇಸ್ವಿಯಲ್ಲಿ ಲಾಸ್ ಏಂಜಲೀಸಿಗೆ ಹೋಗಿದ್ದನ್ನು ನೆನಪಿಸ್ಕೊಂಡ್ರು.
ಬಸವರಾಜ ಹೊರಟ್ಟಿಯವರು. ಇವತ್ತಿಗೂ ಕೂಡ ಅದು ಅವ್ರನ್ನ ಕಾಡ್ತಾ ಇದೆ, ಆ ನೆನಪು ಕಾಡ್ತಾ ಇದೆ. ನಮ್ಮ ಪ್ರವಾಸ ಅನ್ನುವಂಥದ್ದು ಈ ರೀತಿಯಾಗಿ ನೆನಪಾಗಿ ಕಾಡಬೇಕು. ಅದು ನಾವು ಒಂದು ನಾನು ಇಷ್ಟು ದೇಶವನ್ನು ನೋಡಿದೆ ಅನ್ನುವಂಥದ್ದು ಮುಖ್ಯ ಅನಿಸೋದಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ಯಾವುದೇ ದೇಶವನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನೀವು ಭಾರತವನ್ನು ಕೇವಲ ತಾಜ್ ಮಹಲ್ ನೋಡಿಕೊಂಡು ನಾನು ಭಾರತವನ್ನು ನೋಡಿದೆ ಅಂತಂದರೆ ಒಬ್ಬ ದೊಡ್ಡ ಮೂರ್ಖ ಅಂತೇಳಿ ನಾವು ಅಂದ್ಕೊಳ್ಬೇಕಾಗತ್ತೆ. ಹಾಗೇನೆ ನಾವು ಬರೀ ಐಫಲ್ ಟವರ್ ನೋಡಿ ನಾನು ಫ್ರಾನ್ಸನ್ನು ನೋಡಿದೆ, ಪ್ಯಾರಿಸನ್ನು ನೋಡಿದೆ ಅಂದರೆ ನಾನು ಮೂರ್ಖ ಅಂತ ಅನ್ಸ್ಕೊಳ್ಬೇಕಾಗತ್ತೆ. ನಾನು ಸರಿಯಾಗಿ ನಾನೇ ಕಳೆದ 35 ವರ್ಷಗಳಿಂದ ಇರುವಂಥ ರಾಜರಾಜೇಶ್ವರಿ ನಗರವನ್ನೇ ನಾನು ಇನ್ನೊಂದು ಸರಿಯಾಗಿ ನೋಡಿಲ್ಲ. ನಾನು ಅಲ್ಲಿನ ಎಲ್ಲ ಬೀದಿಗಳನ್ನು ನೋಡಿಲ್ಲ, ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದೇ ನನಗಿನ್ನೂ ಗೊತ್ತಿಲ್ಲ. ಹೀಗಿರುವಾಗ ನಾನು 106 ದೇಶವನ್ನು ನೋಡಿದೆ ಅನ್ನುವಂಥದ್ದು ಇದೆಯಲ್ಲ, ಅದು ಕೇವಲ ಒಂದು ಪಟ್ಟಿಯಾದೀತು ಅಷ್ಟೇ. ದೇಶ ನೋಡುವಂಥ ಕ್ರಮ ಹಾಗಲ್ಲ. ನಾವು ದೇಶವನ್ನು ನೋಡುವಂಥ ಕ್ರಮವೇ ಬೇರೆ, ಒಂದು ಪ್ರವಾಸಿ ತಾಣವನ್ನು ನೋಡುವಂಥ ಕ್ರಮವೇ ಬೇರೆ. ಬಹಳ ಜನ ಹೇಳ್ತಾರೆ, ನಾನು ಒಂದು ಊರಿಗೆ ಹೋದರೆ ಬನ್ನಿ ಸರ್ ಇನ್ನೊಂದು ಸಲ ಹೋಗೋಣ ಅಂತಂದರೆ ಬೇಡ ಅಂತ ಹೇಳ್ತಾರೆ. ನೋಡಿ, ಅವ್ರು ಹೇಳಿದರು, ಯಾರು ಹೊರಟ್ಟಿಯವರು ಹೇಳಿದರು, ನಾನು ಪ್ಯಾರಿಸಿಗೆ 4 ಸಲ ಹೋಗಿದ್ದೆ, ಆದರೆ 5ನೇ ಸಲ ಬಂದೆ ನಾನು ಅಂತ. ನೀವು ಒಂದು ತಾಣವನ್ನು ಪದೇ ಪದೇ ನೋಡ್ತೀವಲ್ಲ, ಅದು ಬಹಳ ದೊಡ್ಡ ಒಂದು ಏನು ಅಭಿರುಚಿ ಅದು. ನಾನು ಒಂದು ಸಲ ನೋಡಿದೆ ಇನ್ನೊಂದು ಸಲ ಹೋಗೋದಿಲ್ಲ ಅಂತ ಅಂತಾರಲ್ಲ, ಅವನು ಒಳ್ಳೆ ಪ್ರವಾಸಿಗ ಅಲ್ಲ ಅವನು. ನೀವು ನೋಡಿದ ಜಾಗವನ್ನು ಪದೇ ಪದೇ ಹೋಗುವಂಥದ್ದು, ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುವಂಥದ್ದು, ಹೊಸ ಆಯಾಮದಿಂದ ನೋಡುವಂಥದ್ದು, ಅದು ಬಹಳ ಮುಖ್ಯ. ನೀವು ಐಸ್ಲ್ಯಾಂಡನ್ನು ನೀವು ವಿಂಟರ್ನಲ್ಲಿ ನೀವು ನೋಡ್ತೀರಾ, ನೀವು ನಾರ್ವೆಯನ್ನು ನೀವು ಚಳಿಗಾಲದಲ್ಲಿ ನೀವು ನೋಡ್ತೀರಾ, ಅದನ್ನು ನೀವು ಬೇಸಿಗೆಯಲ್ಲಿ ನೋಡುವಂಥದ್ದು ಕೂಡ ಅಷ್ಟೇ ಮುಖ್ಯ. ನಮಗೆ ಪ್ರತಿ ತಾಣವೂ ಕೂಡ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಒಬ್ಬೊಬ್ಬ ಸ್ನೇಹಿತನ ಜೊತೆಗೆ ಹೋದರೆ ಒಂದೊಂದು ರೀತಿಯಾಗಿ ಕಾಣ್ತಾ ಹೋಗುತ್ತೆ. ನಾನು ಮತ್ತು ನಂಜನಗೂಡು ಮೋಹನ್ ಅವರು ಯಮನ್ಗೆ ಹೋಗಿದ್ವಿ. ನಾವು ಒಮಾನ್ನಿಂದ ಮಸ್ಕತ್ನಿಂದ ಸಲಾಲಾಕ್ಕೆ ಹೋಗಿ ಸಲಾಲಾದಿಂದ ಯಮನ್ಗೆ ಹೋಗಿದ್ವಿ. ಅದು ಎಂಥ ಒಂದು ಅದ್ಭುತವಾದ, ನಾನು ಈಗಾಗಲೇ ಒಂದು 6-7 ಸಲ ಒಮಾನ್ಗೆ ಹೋಗಿದ್ದೀನಿ ನಾನು. ಆದರೆ ನನಗೆ ಅವರ ಜೊತೆಗೆ ಹೋದಾಗ ಯಮನ್ದಲ್ಲಾದಂಥ ಒಂದು ಭಯಾನಕವಾದಂಥ ಒಂದು ಅನುಭವವೇ ಬೇರೆದು. ಹೀಗಾಗಿ ನಾನು ಎಷ್ಟು ಸಲ ಹೋಗ್ತೀನಿ ಹೇಳೋದ್ರ ಜೊತೆಗೆ ಯಾರ ಜೊತೆಗೆ ಹೋಗ್ತೀನಿ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಾನು ಎಷ್ಟು ಸಲ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದೇನೆ, ಸುಮಾರು 8-9 ಸಲ ನಾನು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದೀನಿ. ನಾನು ಹೊರಟ್ಟಿಯವ್ರ ಜೊತೆಗೆ ಹೋದಾಗ ನನಗಾದಂಥ ಅನುಭವವೇ ಬೇರೆ. ಅಲ್ಲಿ ಅವರು ನನಗೆ ಅವರ ಅನುಭವಗಳನ್ನು ಕೊಡ್ತಾ ಹೋಗುವಂಥದ್ದು, ಅವರ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳ್ತಾ ಹೋಗುವಂಥದ್ದು ಅದೇ ಬೇರೆ ಆಗತ್ತೆ. ಹೀಗಾಗಿ ನಾವು ಒಳ್ಳೆಯ ಸಂಗಾತಿಯನ್ನು, ಒಬ್ಬ ಸೋಲೋ ಟೂರ್ ಅಂದರೆ ಒಬ್ಬನೇ ಹೋಗುವಂಥದ್ದು ಎಷ್ಟು ಮುಖ್ಯವೋ, ಅಥವಾ ಯಾವ ರೀತಿಯಾದಂಥ ಬೇರೆ ಅನುಭವನ ಕೊಡುತ್ತೋ, ಅದೇ ರೀತಿಯಾಗಿ ನಮ್ಮ ಸ್ನೇಹಿತರ ಜೊತೆಗೆ, ಹಾಗೆ ನಮ್ಮ ಟೂರ್ ಆಪರೇಟರ್ ಜೊತೆಗೆ ಇದು ಕೂಡ ಮುಖ್ಯ ಆಗತ್ತೆ. ಇವತ್ತು ನಾಗರಾಜ್ ಅಡಿಗ ಅವರು ತಮ್ಮ ಸಂಸ್ಥೆಯ ಮೂಲಕ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರವಾಸವನ್ನು, ನನ್ನ ದೃಷ್ಟಿಯಲ್ಲಿ ಪ್ರವಾಸ ಓದಿಗಿಂತ ಮಿಗಿಲಾದಂತಹ ಒಂದು ಅನುಭವ ಕೊಡುವಂಥದ್ದು. ನೀವು ಓದಿದ್ದೆಲ್ಲವನ್ನೂ ಕೂಡ ನೀವು ಗ್ರಹಿಸ್ಲಿಕ್ಕಾಗಲ್ಲ, ಆದರೆ ನೀವು ಕಣ್ಣಿನಿಂದ ನೋಡಿದ್ದನ್ನು, ಮನಸ್ಸಿನಿಂದ ಯೋಚಿಸಿದ್ದನ್ನು ನೀವು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ. ಒಬ್ಬ ಟೂರ್ ಆಪರೇಟರ್ ಕೇವಲ ಒಂದು ಜಾಗವನ್ನು ತೋರಿಸೋದರ ಜೊತೆಗೆ ಪ್ರವಾಸಿಗರಲ್ಲಿ ಒಂದು ಜಾಗೃತಿಯನ್ನು ಕೂಡ ಉಂಟು ಮಾಡಬೇಕಾಗತ್ತೆ. ಅವನು ನಮಗೆ ಒಂದು ಪ್ರವಾಸಿತನವನ್ನು ಅವನು ತೋರಿಸ್ಕೊಡ್ಬೇಕಾಗತ್ತೆ. ಪ್ರವಾಸಿಗನಿಗೆ ಒಂದಷ್ಟು ಮೂಲಭೂತವಾದಂಥ ಒಂದು ಜವಾಬ್ದಾರಿ ಇದೆ. ಇವತ್ತೇನಾಗಿದೆ ಅಂತ, ನೀವು ಯಾವುದೇ ಒಂದು ಊರಿಗೆ ಹೋಗಿ ನೋಡಿ ಅಂತ, ನಿಮಗೆ ಒಂದು ರೀತಿ ಓವರ್ ಟೂರಿಸಮ್, ಈ ಪ್ರವಾಸೋದ್ಯಮ ಒಂದು ರೀತಿ ಜನದಟ್ಟಣೆಯ ಒಂದು ಅನುಭವ ಆಗಿಬಿಟ್ಟಿದೆ. ಇವತ್ತು ಜನರು ಇಲ್ಲದ, ಏಕಾಂತ ಇಲ್ಲದ ಇವತ್ತು ಪ್ರವಾಸಿ ತಾಣಗಳೇ ಇಲ್ಲ. ನೀವು ಯಾವ ಊರಿಗೆ ಹೋದರೂ ಕೂಡ ಜನ, ಅಲ್ಲಿ ಗದ್ದಲಗಳು, ಈ ರೀತಿಯಾದಂಥ ಅನುಭವಗಳನ್ನು ನಾವು ಕಾಣ್ತೇವೆ. ಈ ಪ್ರವಾಸಿ ಆಪರೇಟರ್, ಟೂರ್ ಆಪರೇಟರ್ ನಮಗೆ ಏಕಾಂತವನ್ನು ಕೊಡುವಂತಹ, ನಮ್ಮ ಮನಸ್ಸನ್ನು ಹಗುರು ಮಾಡುವಂತಹ ಮತ್ತು ಪ್ರವಾಸಿಗರಲ್ಲಿ ಹೊಣೆಗಾರಿಕೆಯನ್ನು ಮೂಡಿಸುವಂತಹ, ಇದನ್ನು ಕೂಡ ಒಂದು ಜವಾಬ್ದಾರಿ ಇವತ್ತು ಟೂರ್ ಆಪರೇಟರ್ಗಳ ಮೇಲೆ ಇದೆ. ಹೇಗೆ ಒಂದು ಜಾಗವನ್ನು ನೋಡಬೇಕು. ಈಗ ಉದಾಹರಣೆಗೆ ಬಹುತೇಕ ಜನ, ನೀವು ಜೋಗಕ್ಕೆ ನೀವು ಹೋಗಿ ಅಥವಾ ನಯಾಗರ ಫಾಲ್ಸ್ ಮುಂದೆ ಹೋಗಿ, ನೀವು ಯಾರು ಕೂಡ ನಯಾಗರ ಫಾಲ್ಸನ್ನು ನೋಡೋದೇ ಇಲ್ಲ ಅಥವಾ ಜೋಗವನ್ನು ನೋಡೋದೇ ಇಲ್ಲ. ಅವರು ಬರೀ ಕ್ಯಾಮ್ರಾಗಳನ್ನು ಹಿಡ್ಕೊಂಡಿರ್ತಾರೆ, ಮೊಬೈಲ್ನಲ್ಲಿ ಕ್ಲಿಕ್ಸೋದನ್ನು ಮಾಡ್ತಾ ಇರ್ತಾರೆ. ನನ್ನ ದೃಷ್ಟಿಯಲ್ಲಿ ಜೋಗ ಜಲಪಾತವನ್ನು ನೋಡ್ತಾ ಯಾರೂ ಕೂಡ ಒಂದೇ ಒಂದು ಫೋಟೋವನ್ನು ಕೂಡ ತೆಗೆಯದೆ ಜೋಗ ಜಲಪಾತವನ್ನು ಯಾರು ನೋಡ್ತಾರೋ ಅವನು ನಿಜವಾದ ಪ್ರವಾಸಿಗ ಅಂತವನು. ಇದನ್ನು ನಾವು ಕಲ್ತ್ಕೊಳ್ಬೇಕು ಇವತ್ತು. ಇದು ಬಹಳ ಮುಖ್ಯ. ಇವತ್ತು ನೀವು ನೋಡಿ, ನಾವು ಯಾವುದೇ ತಾಣಕ್ಕೆ ಹೋದರೂ ಕೂಡ ಅಲ್ಲಿ ರೀಲ್ಸ್ ಮಾಡ್ತೇವೆ, ಫೋಟೋ ತೆಗೆಸ್ಕೊಳ್ತೇವೆ. ಫೋಟೋ ತೆಗೆಸ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಅಲ್ವೇ ಇಲ್ಲ ಅಂತ ಇವತ್ತು.
ನೀವು ಯಾವುದೋ ಒಂದು ಈ ಕೋನಾರ್ಕ್ ದೇವಾಲಯದ ಮುಂದೆ ನಾನು ನಿಂತಹ ಒಂದು ಫೋಟೋವನ್ನು ಕೊಡು ಅಂತೇಳಿ ನೀವು ಚಾಟ್ GPT ಹೇಳಿದ್ರೆ ಅದು ಕೊಡುತ್ತೆ ಅಂಥದ್ದು. ಅದರಲ್ಲಿ ಏನು ಮಹತ್ವ ಇಲ್ಲವೇ ಇಲ್ಲ ಅದರಲ್ಲಿ. ಆದರೆ ನಾನು ಆ ಊರನ್ನು ನೋಡುವಂಥದ್ದು, ಆ ಪ್ರವಾಸಿ ತಾಣವನ್ನು ಸಂಪೂರ್ಣವಾಗಿ ಅನುಭವಿಸುವಂಥದ್ದು, ನೋಟ್ಸ್ ಮಾಡ್ಕೊಳ್ಳುವಂಥದ್ದು, ಟಿಪ್ಪಣಿ ಮಾಡ್ಕೊಳ್ಳುವಂಥದ್ದು, ನನ್ನ ಮನಸ್ಸಿನಲ್ಲಿ ನಾನು ನನ್ನದೇ ಆದಂಥ ಒಂದು ಚಿತ್ರಣವನ್ನು ನಾನು ಕಲ್ಪಿಸಿಕೊಳ್ಳುವಂಥದ್ದು, ಅದು ಬಹಳ ಮುಖ್ಯ. ಈಗ ನಾನು ಅಡಿಗರತ್ತ ನಾನು ಯಾವತ್ತೂ ಅದನ್ನೇ ಹೇಳ್ತಾ ಇರ್ತೇನೆ, ನಮ್ಮ ಪ್ರವಾಸಿಗರನ್ನು, ನಮ್ಮ ಜನರನ್ನು ನೀವು ಎಜುಕೇಟ್ ಮಾಡುವಂಥದ್ದು. ಒಂದು ತಾಣವನ್ನು ನೋಡುವಂಥದ್ದು ಹೇಗೆ, ಒಂದು ಪ್ರವಾಸಿ ತಾಣದಲ್ಲಿ ಪ್ರವೇಶ ಪಡೆಯುವಂಥದ್ದು ಹೇಗೆ, ಇದು ಬಹಳ ಮುಖ್ಯ ಆಗುತ್ತೆ ನಮಗೆ. ಎಲ್ಲೋ ಒಂದು ಕಡೆಗೆ ನಮಗೆ ಊಟ ಸಿಗೋದಿಲ್ಲ, ನಮಗೆ ಸೌತ್ ಇಂಡಿಯನ್ ಊಟ ಸಿಗೋದಿಲ್ಲ, ಬೇಡ ಅಂತ ಅಲ್ಲಿಯ ಲೋಕಲ್ ಫುಡ್ಡನ್ನು ತಗೊಳ್ಳಿ, ಅಲ್ಲಿ ಸ್ಥಳೀಯವಾದಂಥ ಆಹಾರವನ್ನು ತಗೊಳ್ಳಿ. ನೀವು ನಿಮಗೆ ಬೆಸ್ಟ್ ಟೂರಿಸಮ್ ಅಂತಂದರೆ ಯಾವುದು ಅಂತಂದರೆ, ಬೆಸ್ಟ್ ಫುಡ್ ಇಸ್ ದಿ ಬೆಸ್ಟ್ ಟೂರಿಸಮ್. ನೀವು ಯಾವುದೇ ಒಂದು ಊರಿಗೆ ಹೋದಾಗ ಅಲ್ಲಿಯ ಸ್ಥಳೀಯ ಆಹಾರವನ್ನು ಸೇವಿಸದೆ ನೀವು ಬಂದ್ರಿ ಅಂತಂದರೆ ನಿಮಗೆ ಅಷ್ಟರ ಮಟ್ಟಿಗೆ ಆ ಊರು ನಿಮಗೆ ಸಿಕ್ಕೋದಿಲ್ಲ, ದಕ್ಕೋದಿಲ್ಲ ಅಂತ ಅರ್ಥ. ನೀವು ಅಲ್ಲಿ ಹೋದಾಗ ನೀವು ತಿನ್ನಲೇಬೇಕು. ಅಲ್ಲಿ ನೀವು ಯಾವುದೋ ಸೌದಿ ಅರೇಬಿಯಾಕ್ಕೆ ಹೋದರೆ ನೀವು ಅಲ್ಲಿ ಹಮ್ಮೂಸ್ ಮತ್ತು ಕುಬ್ಬೂಸನ್ನು ನೀವು ತಿನ್ನಲೇಬೇಕು. ನೀವು ಇಸ್ರೇಲಿಗೆ ಹೋದರೆ ಅಲ್ಲಿ ಫಲಾಫಲನ್ನು ನೀವು ತಿನ್ನಲೇಬೇಕು. ನೀವು ಇಸ್ರೇಲಿಗೆ ಹೋಗಿ ಅಲ್ಲಿ ಕೋಶರ್ ಫುಡ್ಡನ್ನು ನೀವು ತಿಂದೇ ಹಾಗೆ ಬಂದ್ರಿ ಅಂತಂದರೆ ಅಷ್ಟರ ಮಟ್ಟಿಗೆ ನಿಮಗೆ ಇಸ್ರೇಲ್ ಸಿಗೋದಿಲ್ಲ ನಿಮಗೆ. ಇದು ಬಹಳ ಮುಖ್ಯ, ಅಲ್ಲಿಯ ಸ್ಥಳೀಯ ಫುಡ್ ಬಹಳ ಮುಖ್ಯ. ಹೀಗಾಗಿ ಟೂರ್ ಆಪರೇಟರ್ ಏನಾದರೂ ನಿಮಗೆ ರೊಟ್ಟಿ, ಪಲ್ಯ, ಇಡ್ಲಿ, ಸಾಂಬಾರು ಕೊಡಲಿಲ್ಲ ಅಂತ ಬೇಜಾರಾಗಬಾರದು ಅಂತ. ಅದಕ್ಕೆ ಅದು ಟೂರ್ ಆಪರೇಟರ್ ನಿಮಗೆ ಕೊಡಬೇಕು ಅಂತೇಳಿ ಅಂದುಕೊಳ್ತಾನೆ ಅವನು. ಸಿಕ್ಕಿಲ್ಲ ಅಂತಂದರೆ ಅಲ್ಲಿ ಬ್ರೆಡ್ ತಿನ್ನೋಣ, ಏನು ತಪ್ಪೇನಿಲ್ಲ ಅಂತ. ಒಂದು ದಿವಸದಲ್ಲಿ ಉಪವಾಸ ಬಿದ್ದರೆ ಯಾರೂ ಕೂಡ ಸತ್ತಿದ್ದನ್ನು ಈ ಜಗತ್ತಿನಲ್ಲಿ ನಾನಂತೂ ನೋಡಿಲ್ಲ. ಆ ರೀತಿಯಾದಂಥ ಮನಸ್ಥಿತಿಯನ್ನು ಬೆಳೆಸುವಂಥದ್ದು ಕೂಡ ಟೂರ್ ಆಪರೇಟರ್ಗಳ ಒಂದು ಜವಾಬ್ದಾರಿಯಾಗಿರುತ್ತೆ. ಬಿಕಾಸ್ ಅದು ಕೂಡ ಒಂದು ಅನುಭವ. ಅದು ನಮಗೆ, ನಾನು ಐಸ್ಲ್ಯಾಂಡಿಗೆ ಹೋದಾಗ ನಿಮಗೆ ಈ ರ್ಯಾಮ್ಸ್ ಅನ್ನುವಂಥದ್ದು ಒಂದು ಪ್ರಾಣಿ ಇದೆ. ಆ ರ್ಯಾಮ್ಸ್ ಇದರ ಮಾಂಸವನ್ನು ನೀವು ತಿನ್ನಬೇಕು ಅಂತೇಳಿ ಹೇಳಿದರು ನನಗೆ. ಅವ್ರು ಹೇಳಿದರು, ಜಗತ್ತಿನಲ್ಲಿ ಬೇರೆ ಎಲ್ಲೆಲ್ಲೆಲ್ಲೂ ಕೂಡ ಇಲ್ಲ, ಈ ಪ್ರಾಣಿ ಜಗತ್ತಿನಲ್ಲಿ ಎಲ್ಲೂ ಸಿಗೋದಿಲ್ಲ, ಇದರಲ್ಲಿ ಮಾಡಿದಂಥ ಒಂದು ಖಾದ್ಯ ಇದೆ. ನಮ್ಮಲ್ಲಿ ಈ ಹಲಸಿನಕಾಯಿ ಚಿಪ್ಸ್ ಇರುತ್ತಲ್ಲ, ಹಲಸಿನಕಾಯಿ ಹಪ್ಪಳದ ಥರ ಇರುತ್ತೆ, ಅದನ್ನು ದಯವಿಟ್ಟು ಟೇಸ್ಟ್ ಮಾಡಿ ಅಂತೇಳಿ ಹೇಳಿದರು. ಮೂಲತಃ ನಾನು ಮಾಂಸಾಹಾರಿ ಅಲ್ಲ, ನಾನು ನಾನ್ ವೆಜ್ ಫುಡ್ಗಳನ್ನು ಮೂಲತಃ ನಾನು ತಗೊಳ್ಳೋದಿಲ್ಲ. ಆದರೆ ನಾನು ಅಲ್ಲಿ ಹೋದಾಗ ಅದನ್ನು ತಗೊಂಡೆ ಅಂತ. ಅದನ್ನು ಯಾಕೆ ಅಂತಂದರೆ ಅದರ ಅನುಭವ ಆಗಲೇಬೇಕು ನಮಗೆ. ಇಲ್ಲ ಅಂತಂದ್ರೆ ಅಷ್ಟರ ಮಟ್ಟಿಗೆ ಆ ಜಾಗ ನಿಮ್ಮದಾಗೋದಿಲ್ಲ, ಅಲ್ಲಿಯ ಸಂಸ್ಕೃತಿ ನಿಮ್ಮದಾಗೋದಿಲ್ಲ. ಹಾಗೆಯೇ ನನಗೆ ನಮ್ಮ ಇದರಲ್ಲಿ ಒಂದು ನಿಮಗೆ ವಿಚಿತ್ರ ಅಂತ ಅನಿಸ್ಬೋದು, ಪ್ಯಾರಿಸ್ನಲ್ಲಿ ಒಂದು ಜಾಗ ಇದೆ, ಪೋಯೆಟ್ರಿ ಬ್ರಾತೆಲ್ ಅಂತ ಅದರ ಹೆಸರು. ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಬ್ರಾತೆಲ್ ಅಂತಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ. ಬ್ರಾತೆಲ್ ಅಂದರೆ ಎಲ್ಲರಿಗೂ ಗೊತ್ತಿದೆ. ಬಟ್ ಅದರ ಪ್ಯಾರಿಸ್ನಲ್ಲಿ ಪೋಯೆಟ್ರಿ ಬ್ರಾತೆಲ್ ಅನ್ನುವಂಥ ಒಂದು ಜಾಗ ಇದೆ. ಅಲ್ಲಿ ಈ ಕಾಲ್ ಗರ್ಲ್ಸ್ಗಳು, ಹುಡುಗಿಯರು ನಿಮ್ಮ ಮುಂದೆ ಕೂತ್ಕೊಂಡು ನಿಮಗೆ ಪೋಯೆಟ್ರಿಯನ್ನು ಹೇಳ್ತಾರೆ, ಕವನವನ್ನು ಓದಿ ಹೇಳ್ತಾರೆ. ಅದನ್ನು ನನಗೆ ನನ್ನ ಸಂಪಾದಕರಾದಂಥ YNK ಅವರು ಯಾವತ್ತೂ ಹೇಳ್ತಾ ಇದ್ರು, ನೀವು ಪ್ಯಾರಿಸ್ಸಿಗೆ ಹೋದರೆ ಅಲ್ಲಿ ಪೋಯೆಟ್ರಿ ಬ್ರಾತೆಲ್ ಅನ್ನುವಂಥದ್ದಿದೆ, ಅಲ್ಲಿ ಹೋಗಿ ಬನ್ನಿ, ಭಾಳ ಅದ್ಭುತವಾದಂಥ ಅನುಭವ ಕೊಡುತ್ತೆ ನಿಮಗೆ. ಕೀಟ್ಸು, ಜಾನ್ ಕೀಟ್ಸು ಇವರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ, ಮಾರ್ಕ್ ಟ್ವೈನ್ ಅಂತವರೆಲ್ಲ ಅಲ್ಲಿ ಹೋಗಿ ಪೋಯೆಟ್ರಿ ಬ್ರಾತೆಲಲ್ಲಿ ಕೂತ್ಕೊಂಡು ಬಂದಿದ್ದರು ಅಂತ. ನನಗೆ ಬಹಳ ಕುತೂಹಲ ಇತ್ತು, ಹೀಗಾಗಿ ನಾನು ಹೋದೆ ಅಂತ. ಅಲ್ಲಿ ಪೋಯೆಟ್ರಿ ಬ್ರಾತೆಲಲ್ಲಿ ನಿಮಗೆ ಒಂದು 10-15 ಜನ ಹುಡುಗಿಯರು ಬರ್ತಾರೆ. ಅವರಲ್ಲಿ ನೀವು ಯಾರನ್ನು ಬೇಕಾದರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅವರು ಒಬ್ಬೊಬ್ಬ ಕವಿಯ ಏನು ಕವನಗಳನ್ನು ಓದುವುದರಲ್ಲಿ ಅವರು ಪರಿಣಿತರವರು. ನೀವು ಒಂದು ಹುಡುಗಿ ನಿಮಗೆ ಶೆಲ್ಲಿ ಕವನಗಳನ್ನು ಹೇಳಿದ್ರೆ ಇನ್ನೊಬ್ಬರು ಕೀಟ್ಸನ ಕವನವನ್ನು ಹೇಳ್ತಾರೆ ನಿಮಗೆ. ಹೀಗಾಗಿ ನಮಗೆ ಶೆಲ್ಲಿ ಕವನಗಳನ್ನು ಓದುವಂಥ ಹುಡುಗಿಯನ್ನು ನಾನು ಕರೆದೆ, ಅವಳು ಮುಂದುಗಡೆ ಕೂತ್ಕೊಳ್ತಾರೆ. ನಿಮ್ಮ ಅಭಿರುಚಿಗೆ ತಕ್ಕಾದಂಥ ಎಲ್ಲ ಕವನಗಳನ್ನು ಹೇಳ್ತಾ ಹೋಗ್ತಾರೆ. ಸುಮಾರು 1 ಗಂಟೆ 2 ಗಂಟೆ ಆ ಕವನಗಳ ಮೇಲೆ ವಿಮರ್ಶೆಯನ್ನು ಮಾಡ್ತಾರೆ. ಆ ಕವನಗಳಲ್ಲಿರುವಂಥ ತಾತ್ಪರ್ಯಗಳನ್ನು ನಿಮಗೆ ಹೇಳ್ತಾ ಹೋಗ್ತಾರೆ. ನಂತರ ನೀವು ಅವರಿಗೆ ಫೀಸ್ ಎಷ್ಟು ಅಂತೇಳಿ ಇಟ್ಟು ಬರ್ಬೋದು. ಅಷ್ಟೇ. ಅಲ್ಲಿ ನೀವು ಬ್ರಾತೆಲ್ ಅಂದ್ಕೊಳ್ಳೆ ಮತ್ತು ಬೇರೆ ಏನನ್ನು ಕಲ್ಪನೆ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಅಲ್ಲಿ ನಾನು ಪ್ಯಾರಿಸ್ನಲ್ಲೇ ಇದ್ದಂಥ ಅನೇಕ ಜನ ನಮ್ಮ ಸ್ನೇಹಿತರಿಗೆ ಕೇಳಿದೆ, ನೀವು ಎಂದಾದರೂ ಕೂಡ ಪೋಯೆಟ್ರಿ ಬ್ರಾತೆಲಿಗೆ ಹೋಗಿದ್ರಂತ. ಯಾರಿಗೂ ನನಗೆ ಆ ಜಾಗವೇ ಗೊತ್ತಿಲ್ಲ ಅಂತ ಹೇಳಿದರು. ನೀವು 20 ವರ್ಷ 25 ವರ್ಷ ಇದ್ದೂ ಕೂಡ ಆ ಜಾಗವನ್ನು ನೀವು ನೋಡಿಲ್ಲ ಅಂತಂದರೆ ಅಷ್ಟರ ಮಟ್ಟಿಗೆ ನಮಗೆ ಆ ಒಂದು ಅನುಭವದಿಂದ ನಾವು ವಂಚಿತರಾದ ಹಾಗೆ. ಇದನ್ನು, ಇಂಥ ಸೂಕ್ಷ್ಮಗಳನ್ನು, ಇಂಥ ಸಂಗತಿಗಳನ್ನು ಟೂರ್ ಆಪರೇಟರ್ಗಳು ಇವತ್ತು ಕೊಡಬೇಕು. ಇವತ್ತು ಅದಕ್ಕೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಮಾಹಿತಿ ಕೋಶ ಅನ್ನುವಂಥದ್ದಿದೆ. ಈ ಮಾಹಿತಿಯನ್ನು
ನಮ್ಮ ಪ್ರವಾಸಿಗರಿಗೆ ತಲುಪಿಸುವಂಥದ್ದು ಬಹಳ ಮುಖ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಬಹುಶಃ ಟ್ರಾವೆಲ್ ಆಪರೇಟರ್ಗಳು ತಮ್ಮನ್ನು ಅಪ್ಗ್ರೇಡ್ ಮಾಡಿಕೊಳ್ಳುವಂತಹ, ಹೊಸ ಹೊಸ ಸೇವೆಗಳನ್ನು ಕೊಡುವಂತಹ, ಆ ಮೂಲಕವಾಗಿ ಈ ಅನುಭವವನ್ನು ಯಾವಜ್ಜೀವಾಗಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬಹುದಾದಂತಹ ಒಂದು ಸಂಗತಿಯನ್ನಾಗಿ ಮಾಡುವಂಥ ಒಂದು ಜವಾಬ್ದಾರಿಯೂ ಕೂಡ ಇವತ್ತು ಟೂರ್ ಆಪರೇಟರ್ಗಳ ಮೇಲಿದೆ ಅನ್ನುವಂಥದ್ದನ್ನು ಹೇಳ್ತಾ, ಇವತ್ತು ವೇದಿಕೆ ಮೇಲಿರುವಂಥ ಎಲ್ಲರೂ ಕೂಡ ಪ್ರವಾಸಿ ಪ್ರಿಯರು. ನನಗೆ ಹೊಳ್ಳ ಅವರು ನಮ್ಮ ಪತ್ರಿಕೆಯಲ್ಲಿ ಕಳೆದ 33 ವಾರಗಳಿಂದ ಪ್ರವಾಸಿ ಪ್ರಪಂಚ ಪತ್ರಿಕೆಯಲ್ಲಿ ಅವರು ಒಂದು ಅಂಕಣವನ್ನೇ ಬರೀತಾ ಇದ್ದಾರೆ. ಭಾಳ ಸೊಗಸಾದಂಥ ಅಂಕಣವನ್ನು ಬರೀತಾ ಇದ್ದಾರೆ. ನಮಗೆ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿದ್ದವರು ಬರೀಬೇಕು. ಯಾಕೆ ಅಂತಂದರೆ ಅವರಿಗೆ ಎಲ್ಲ ಅನುಭವ ಇರುತ್ತೆ. ಬೇರೆ ಯಾರೋ ಬರೆಯೋದಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರಿಯಲ್ಲಿದ್ದವರು ಬರೆದಾಗ ಆ ಬರಹಕ್ಕೆ ಒಂದು ತೂಕ ಇರುತ್ತೆ. ಹಾಗೆ ಅದಿತಿಯವರು ಕೂಡ ಅಷ್ಟೇ. ಶಿ ಈಸ್ ಆಲ್ಸೋ ಎ ವೆರಿ ಗುಡ್ ಟ್ರಾವೆಲರ್. ನೀವು ಅವರ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವರು 2-3 ಒಳ್ಳೆಯ ಸಂಗತಿಗಳನ್ನು ಹೇಳಿದರು. ಕೇವಲ ಪ್ರವಾಸ ಹೋಗುವಂಥದ್ದು ಅಂತಂದರೆ ನಾವು ಬೇರೆ ಊರಿಗೆ ಹೋಗುವಂಥದ್ದು ಅಷ್ಟೇ ಅಲ್ಲ, ಬೇರೆ ಊರಿಂದ ಬಂದಂತಹ ಪ್ರವಾಸಿಗರನ್ನು ಕೂಡ ನಾವು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಕೂಡ ನಮ್ಮ ಮೇಲೆ ಹೊಣೆಗಾರಿಕೆ ಇದೆ. ನಾನು ಜಪಾನಿಗೆ ಹೋದಾಗ ಹೋಗ್ತಾ ಒಂದು ರಸ್ತೆಯಲ್ಲಿ ಒಬ್ಬರನ್ನ ಕೇಳಿದೆ, ಇಲ್ಲಿ ಈ ಮಾಲ್ ಎಲ್ಲಿದೆ ಅಂತೇಳಿ ಕೇಳಿದೆ. ಯಾವುದೋ ಒಂದು ಮಾಲಲ್ಲಿ ನನಗೊಂದು ಶೂ ತೊಗೊಳ್ಬೇಕಾಗಿತ್ತು. ಯಾಕಂದ್ರೆ ಇದ್ದು ಶೂ ಹರಿದೋಗ್ಬಿಟ್ಟಿತ್ತು. ಹೀಗಾಗಿ ಒಂದು ಹೊಸ ಶೂ ತೊಗೊಳ್ಬೇಕು ಅಂತೇಳಿ ನಾನು ಹೋಗಿದ್ದೆ. ಅಲ್ಲೊಮ್ಮೆ ಗಂಡ ಹೆಂಡತಿ ಇಬ್ಬರ ಹತ್ರ ಕೇಳಿದೆ, ಈ ಮಾಲ್ ಎಲ್ಲಿದೆ ಅಂತೇಳಿ ಕೇಳಿದೆ. ಅವರು ಸುಮಾರು 3/4 ಕಿಲೋಮೀಟರ್ ನನ್ನ ಜೊತೆಗೆ ಬಂದು ಆ ಮಾಲ್ ಎಲ್ಲಿದೆ ಹೇಳುವಂಥದ್ದನ್ನು ತೋರಿಸಿ ಹೋದರು ಅಂತ. ಜಪಾನ್ದಲ್ಲಿ ಇದು ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ. ನೀವು ಯಾವುದೋ ಒಂದು ಹೋಟೆಲ್ ಎಲ್ಲಿದೆ ಅಂತೇಳಿ ಕೇಳಿದ್ರೆ ಅದು 1 ಕಿಲೋಮೀಟರ್ ಆದರೂ ಕೂಡ ಅವರು ನಿಮ್ಮ ಜೊತೆಗೆ ಬಂದು ತೋರಿಸಿ ಹೋಗ್ತಾರೆ. ನಮಗೆ ಆ ದೇಶದ ಬಗ್ಗೆ ಒಂದು ಅಭಿಮಾನ ಮೂಡುತ್ತೆ ಆಗ. ಹಾಗೇನೆ ಯಾರೋ ಒಬ್ಬ ವಿದೇಶಿಗ ಅಥವಾ ಯಾರೋ ಒಬ್ಬ ಈ ಪಕ್ಕದ ರಾಜ್ಯದವನು ಬಂದು ನಮ್ಮನ್ನು ಕೇಳಿದಾಗ, ಒಂದು ಮಾಹಿತಿಯನ್ನು ಕೇಳಿದಾಗ ನಾವು ಅವರನ್ನು ಚೆನ್ನಾಗಿ ನಡೆಸ್ಕೊಳ್ಳುವಂಥದ್ದು ಕೂಡ ಒಬ್ಬ ಪ್ರವಾಸಿಗನಾಗಿ ನಮ್ಮ ಜವಾಬ್ದಾರಿಯೂ ಕೂಡ ಅದು. ಹೀಗಾಗಿ ನಾವು ಎಲ್ಲರೂ ಕೂಡ ಒಂದು ದೃಷ್ಟಿಯಿಂದ ಪ್ರವಾಸಿಗರೇ. ನಾವು ಪ್ರವಾಸಕ್ಕೆ ಹೋಗುವಂಥದ್ದು ಅಂದರೆ ವಿದೇಶಕ್ಕೆ ಹೋಗಬೇಕು ಅಂತಿಲ್ಲ, ಬೇರೆ ಊರಿಗೆ ಹೋಗಬೇಕು ಅಂತಿಲ್ಲ. ನಮ್ಮ ಊರಿನಲ್ಲಿ ಇದ್ದೂ ಕೂಡ ನಾವು ಪ್ರವಾಸಿ ಭಾವನೆಯನ್ನು, ಪ್ರವಾಸಿತನವನ್ನು ಹುಟ್ಟು ಹಾಕಲಿಕ್ಕೆ, ಬೆಳೆಸಲಿಕ್ಕೆ, ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಹೊರಟ್ಟಿಯವರ ಮಾತುಗಳನ್ನು ನೀವು ಎಲ್ಲರೂ ಕೂಡ ಕೇಳಿದಿರಿ. ಹಿ ಈಸ್ ಅ ವಂಡರ್ಫುಲ್ ಟ್ರಾವೆಲರ್. ನೀವು ಅವರು ಟೂರ್ನಲ್ಲಿ ಹೇಗಿರ್ತಾರೆ ಅನ್ನುವಂಥದ್ದನ್ನು, ಕೇವಲ ಅವರು ವಿಧಾನ ಪರಿಷತ್ತಿನಲ್ಲಿ ಪೀಠದ ಮೇಲೆ ಕೂತ್ಕೊಂಡಿದ್ದನ್ನು ಮಾತ್ರ ಎಲ್ಲರೂ ಕೂಡ ನೀವು ನೋಡಿದ್ದೀರಿ. ಆದರೆ ಒಬ್ಬ ಪ್ರವಾಸಿಗನಾಗಿ ಹೇಗೆ ಅಲೆಮಾರಿಯಾಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಈ 40-45 ಜನ ನಾವು ಒಟ್ಟಿಗೆ ಇದ್ವಿ. ಒಂದು ದಿವಸವೂ ಕೂಡ, ಒಂದು ಕ್ಷಣವೂ ಕೂಡ ತಾನು ಸಭಾಪತಿ ಅನ್ನುವ ರೀತಿಯಲ್ಲಿ ಅವರು ವರ್ತನೆ ಮಾಡಲೇ ಇಲ್ಲ. ಅವರು ತಾನೊಬ್ಬ ಸಹ ಪ್ರಯಾಣಿಕ ಅನ್ನುವ ರೀತಿಯಲ್ಲಿ ಅವರ ವರ್ತನೆ, ಅವರ ಧೋರಣೆ ಇತ್ತು. ನಿಜಕ್ಕೂ ಕೂಡ ಆ ಪ್ರವಾಸದಲ್ಲಿ ಇದ್ದವರು ಎಲ್ಲರೂ ಕೂಡ ಏನು ಹೊರಟ್ಟಿಯವರನ್ನು ತುಂಬ ಶ್ಲಾಘನೆ ಮಾಡಿದರು, ಮೆಚ್ಚಿಕೊಂಡ್ರು ಅಂತ ಅವರ ಪ್ರವಾಸಿತನವನ್ನು. ಹಾಗೆ ನಾನು ನಮ್ಮ ವಚನಾನಂದ ಸ್ವಾಮೀಜಿಯವರ ಜೊತೆಗೂ ಕೂಡ ಅನೇಕ ದೇಶಗಳಿಗೆ ನಾನು ಅವ್ರ ಜೊತೆಗೆ ಪ್ರವಾಸ ಮಾಡಿದ್ದೇನೆ. ಹಿ ಈಸ್ ಆಲ್ಸೋ ಎ ವಂಡರ್ಫುಲ್ ಟ್ರಾವೆಲರ್. ನಿಮಗೆ ಇಲ್ಲಿ ಟ್ರಾವೆಲರಿಗೂ ಟೂರಿಸ್ಟ್ಗಳಿಗೂ ಬಹಳ ವ್ಯತ್ಯಾಸ ಇದೆ. ಟ್ರಾವೆಲರಿಗೂ ಮತ್ತು ಟೂರಿಸ್ಟ್ಗಳಿಗೂ ತುಂಬ ವ್ಯತ್ಯಾಸ ಇದೆ. ನಾನು 18ನೇ ತಾರೀಕಿಗೆ ಬೆಂಗಳೂರಿನಿಂದ ಹೊರಟು 24ನೇ ತಾರೀಕಿಗೆ ವಾಪಸ್ ಬರ್ತೀನಿ ಅನ್ನೋನು ಟೂರಿಸ್ಟ್ ಅವನು. ನಾನು 18ನೇ ತಾರೀಕಿಗೆ ಬೆಂಗಳೂರಿಗೆ ಹೊರಟು ಯಾವತ್ತು ವಾಪಸ್ ಬರ್ತೀನೋ ಅಂತ ಗೊತ್ತಿಲ್ಲದಿದ್ದವನು ಟ್ರಾವೆಲರ್ ಅವನು. ಯಾವತ್ತೂ ಕೂಡ ಟೂರಿಸ್ಟಿಗೆ ಹೆಚ್ಚು ಇಂಪಾರ್ಟೆನ್ಸ್ ಇಲ್ಲ ಅಂತ. ಯು ಶುಡ್ ಬಿ ಎ ಟ್ರಾವೆಲರ್. ನಾವೊಬ್ಬ ಟ್ರಾವೆಲರ್ ಆಗಿರಬೇಕು ಅಂತ. ಹೋಗೋದಷ್ಟೇ ಗೊತ್ತಿರಬೇಕು, ವಾಪಸ್ ಯಾವಾಗ ಬರ್ತೀನಿ ಅನ್ನೋಂಥದ್ದು ಗೊತ್ತಿರಬಾರ್ದು. ಮತ್ತು ನಾ ಯಾವ ಜಾಗವನ್ನು ನೋಡ್ತೀನಿ ಅನ್ನುವಂಥದ್ದಷ್ಟೇ ನಾವು ಲಿಸ್ಟ್ ಮಾಡ್ಕೊಂಡು ಹೋಗುವಂಥದ್ದಲ್ಲ. ಲಿಸ್ಟನ್ನು ಹೊರತು ಲಿಸ್ಟಲ್ಲಿ ಇಲ್ಲದೇ ಇರುವಂಥ ಜಾಗಗಳನ್ನು ನೋಡುವವನು ಅವನ ನಿಜವಾದಂಥ ಒಂದು ಟ್ರಾವೆಲರ್ ಅವನು. ಈ ಟ್ರಾವೆಲರ್ ತನವನ್ನು ನಾವು ಬೆಳೆಸ್ಕೊಳ್ಬೇಕು. ಇದನ್ನು ನಾವು ಈ ಟೂರ್ ಆಪರೇಟರ್ ಹೇಳೋದಕ್ಕಿಂತ ಹೆಚ್ಚಾಗಿ ಟ್ರಾವೆಲ್ ಆಪರೇಟರ್ ಅಂತ ಹೇಳಿ ಕರೆದ್ರೆ ಇನ್ನೂ ಹೆಚ್ಚು ಸೂಕ್ತ ಆಗತ್ತೆ ಅಂತ. ಇದಕ್ಕೋಸ್ಕರ ಮತ್ತು ನನಗೆ ಅಡಿಗ ಅವರ ಶ್ರೀಮತಿಯವರ ಬಗ್ಗೆ ಏನು ವಿಶೇಷವಾದಂಥ ಒಂದು ಅಭಿಮಾನವನ್ನು ಹೇಳ್ತೀನಿ. ಯಾವತ್ತೂ ಕೂಡ ಒಂದು ಜೋಕ್ ಇದೆ. ಯಶಸ್ವಿ ಪುರುಷನ ಪಕ್ಕದಲ್ಲಿ ಮಹಿಳೆ ಇರ್ತಾಳೆ, ಅವಳ ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ ಅಂತ. ಇಲ್ಲ, ಹಾಗೆ ಆಗಿಲ್ಲ ಅಂತ. ಯಶಸ್ವಿ ಪುರುಷರ ಪಕ್ಕದಲ್ಲೇ ಅವರು ಹೆಂಡತಿ ಇದ್ದಾರೆ. ಅವರ ಬಿಸ್ನೆಸ್ನಲ್ಲಿ, ಅಡಿಗ ಅವರ ಬಿಸ್ನೆಸ್ನಲ್ಲಿ ಆಶಾ ಅಡಿಗ ಅವರು ಬಹಳ ದೊಡ್ಡ ಒಂದು ಕೊಡುಗೆ ಇದೆ. ಇವತ್ತು ಅವರೇ ಅವರ ಯಜಮಾನರ ಈ ಸಂಸ್ಥೆಯಲ್ಲಿ ಅವರ ಸಹಭಾಗಿತ್ವವು ಕೂಡ ಬಹಳ ದೊಡ್ಡದಾಗಿದೆ.
ಹೀಗಾಗಿ ನಾನು ಅಡಿಗರನ್ನು ಮತ್ತು ಆಶಾ ಅಡಿಗವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದಿತಿಯವರು ಒಂದು ಮಾತನ್ನು ಹೇಳಿದರು, ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಇದೆ ಅಂತ. ಇನ್ನು ಒಂದು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಇದೆ ಅಂತ. ಇಲ್ಲಿ ಇಲ್ಲದೇ ಇರುವಂಥದ್ದು ಅಂತಂದ್ರೆ ಮರುಭೂಮಿ ಮಾತ್ರ. ಮರುಭೂಮಿಯನ್ನು ಬಿಟ್ಟು ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಇದೆ ಅಂತ ಒಂದು ಅದ್ಭುತವಾದಂಥ ಒಂದು ಜಾಗ. ಹೀಗಾಗಿ ಪ್ರತಿ ಟ್ರಾವೆಲ್ ಆಪರೇಟರ್, ಟೂರ್ ಆಪರೇಟರ್ಗಳ ಮೇಲೆ ಭಾಳ ದೊಡ್ಡ ಒಂದು ಹೊಣೆಗಾರಿಕೆ ಇದೆ. ಮತ್ತು ಅತಿ ಹೆಚ್ಚು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುವಂತಹ ಕ್ಷೇತ್ರ ಅಂತಂದ್ರೆ ಪ್ರವಾಸೋದ್ಯಮ. ಇವತ್ತು ಜಗತ್ತಿನ 60% ದೇಶಗಳು ಇವತ್ತು ನಿಂತ್ಕೊಂಡಿರುವಂಥದ್ದು, ಆರ್ಥಿಕತೆ ನಿಂತ್ಕೊಂಡಿರುವಂಥದ್ದು ಇವತ್ತು ಟೂರಿಸಂ ಮೇಲೆ. ಮತ್ತು ಇವತ್ತು ಪೊಲ್ಯೂಷನ್ ಫ್ರೀ, ನಿಮಗೆ ಈ ಮಾಲಿನ್ಯ ರಹಿತವಾದಂತಹ ಒಂದೇ ಒಂದು ಕ್ಷೇತ್ರ ಇದ್ದರೆ ಅದು ಪ್ರವಾಸೋದ್ಯಮ. ನಿಮಗೆ ಉದ್ಯೋಗವನ್ನು ಕೊಡುವಂಥದ್ದು, ಆರ್ಥಿಕತೆಯನ್ನು ಬಲಪಡಿಸುವಂಥದ್ದು ಮತ್ತು ಮಾಲಿನ್ಯ ಇಲ್ಲದೇ ಇರುವಂಥ ಒಂದು ಕ್ಷೇತ್ರ. ಹೀಗಾಗಿ ಪ್ರವಾಸೋದ್ಯಮದಲ್ಲಿ ತೊಡಗಿರುವಂಥವರು, ಅವರು ಹೊಳ್ಳವರೇ ಆಗಿರ್ಬೋದು, ಅಡಿಗ ಅವರೇ ಆಗಿರ್ಬೋದು, ಇವರು ನಿಜಕ್ಕೂ ಕೂಡ ನಮ್ಮ ದೇಶದ, ನಮ್ಮ ಸಮಾಜದ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರವಾಸಿ ಪ್ರಿಯರಾದಂಥ ನಿಮ್ಮೆಲ್ಲರಿಗೂ ಕೂಡ, ನೀವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಅದು ಭಾನುವಾರ, ನಾನು ಈ ನಮ್ಮ ಕಾರ್ಯಕ್ರಮಗಳ ಆದಾಗ ಈ ಹಾಲ್ ಸಾಮಾನ್ಯವಾಗಿ ಯಾವತ್ತೂ ಫುಲ್ಲಾಗುತ್ತೆ. ಅದಾದ ನಂತರ ಬೇರೆ ಕಾರ್ಯಕ್ರಮಗಳಲ್ಲಿ ಇಷ್ಟು ಫುಲ್ಲಾಗಿದ್ದ ನಾನು ಎಂದೂ ಕೂಡ ನಾನು ನೋಡಿಲ್ಲ. ಆದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದಿರುವಂಥದ್ದು ತುಂಬ ಸಂತೋಷ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಕ್ಸ್ಪ್ಲೇನ್ ಮಾಡಿದ್ರಿ ಪ್ರತಿಯೊಂದು ವಿಷಯವನ್ನು. ಸೊ ಪ್ರಪಂಚ ಎಷ್ಟೇ ಆನ್ಲೈನ್ ಬಂದಿರಬಹುದು, ಡಿಜಿಟಲೈಸ್ ಆಗಿಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಸ್, ಈಗ ಮತ್ತೊಂದು ವಿಶೇಷ ಸೆಗ್ಮೆಂಟ್ ಇದೆ. ಸೊ ಎಲ್ಲರೂ ರೆಡಿಯಾಗಿ ಹೀಗೆ ಸೈಲೆಂಟ್ ಆಗಿರಿ. ಆ ಒಂದು ವಿಶೇಷ ಸೆಗ್ಮೆಂಟ್ ಏನು ಟೂರ ಆಗಿರುತ್ತೆ. ಬಟ್ ಮೊದಲನೇ ಪ್ರೈಸ್ ಬಂದ್ಬಿಟ್ಟು ಯುರೋಪ ಜಾರ್ಡನ್ ಟ್ರಿಪ್ 3 nights and 4 days. 3 nights and 4 days. ಎರಡನೇ ವಿನ್ನರ್ಗೆ ಸಿಗುತ್ತೆ ಮಲೇಷಿಯಾ ಟ್ರಿಪ್ 2 nights and 3 days. ಆ್ಯಂಡ್ ಮೂರನೇ ವಿನ್ನರ್ಗೆ ಸಿಗ್ತಾ ಇದೆ ರಾಜಸ್ಥಾನ್ ಟ್ರಿಪ್ 2 nights and 3 days. ಸೊ ನಮ್ಮ ಮೊದಲನೇ ವಿನ್ನರ್, ಸೊ ಸ್ವಾಮೀಜಿಗಳು ತೆಗೆದಿದ್ದಾರೆ ಚೀಟಿ. ಸೊ ನೋಡೋಣ ಯಾರು ವಿನ್ನರ್ ಅಂತ. ಎಲ್ಲರೂ ಜೋರಾದ ಚಪ್ಪಾಳೆ ಒಂದು ನೋಡೋಣ ಇವಾಗ. ಎಷ್ಟು ಸರ್? 221. ಸೊ ಫೋನ್ ನಂಬರ್ ಮತ್ತೆ ಹೆಸರು ಹೇಳ್ತೀನಿ. ಸೊ ಇಲ್ಲಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಪಾಲಿನ ಸ್ವರ್ಗ ಇದುವೇ ಏಕಮಾತ್ರ. 221. ಇಲ್ಲಿ ಹೆಸರು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಫೋನ್ ನಂಬರ್ ಹೇಳ್ತೀನಿ, ಕಾಂಟ್ಯಾಕ್ಟ್ ನಂಬರ್ 9632452180. ಸೊ ಯಾರಿದ್ದೀರಾ? ಯಾರಾದರೂ ಇದ್ದೀರಾ ಇಲ್ಲಿ? ಅವ್ರು ಟೂರ್ಗೆ ಹೋಗಿದ್ದಾರೆ. ಎಸ್, ಅವ್ರಿಗೆ ನಿಮ್ಮಲ್ಲಿ ಗೊತ್ತಿರೋರು ಯಾರಾದರೂ ಇದ್ರೆ ದಯವಿಟ್ಟು ಹೇಳಿ, ನಮ್ಮ ಟೀಮ್ನ ಮೀಟ್ ಮಾಡೋದಕ್ಕೆ. ಎಸ್ ವರಲಕ್ಷ್ಮಿ, ಬಹುಶಃ ವರಲಕ್ಷ್ಮಿ ಆಗಿರ್ಬೋದು. ಎಸ್, ನಮ್ಮ ಸೆಕೆಂಡ್ ಲಕ್ಕಿ ವಿನ್ನರ್ 32 years after us. ಸೆಕೆಂಡ್ ಲಕ್ಕಿ ವಿನ್ನರ್ ಶ್ರೀ ಬಸವರಾಜ್ ಹೊರಟಿ ಅವರು ತೆಗಿಬೇಕು ಅಂತ ನೋಡ್ತಿದ್ದೀನಿ. ಸರ್ ನೀಟಾಗಿ ಫುಲ್ ಕೆಳಗಡೆಯಿಂದ ಹೋಗ್ತಾ ಇದ್ದಾರೆ. ಎಸ್, ನಮ್ಮ ನೆಕ್ಸ್ಟ್ ವಿನ್ನರ್ 229. ಯಾರಿದ್ದೀರಾ? 229. ಓ ಮೈ ಗಾಡ್, ಬನ್ನಿ ಮೇಡಮ್, ಬನ್ನಿ. ಸುಗುಣ DR ನೀವೇ ಅಲ್ವಾ ಮೇಡಮ್? ಬನ್ನಿ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಸ್, ಎರಡನೇ ಬಹುಮಾನ ಮಲೇಷಿಯಾ ಟ್ರಿಪ್ 2 nights and 3 days. ಜೋರಾದ ಚಪ್ಪಾಳೆ, ಕಮ್ ಆನ್ ಗೈಸ್. ನಂಬಿಕೆಯ ನಿಜವಾದ ಅರ್ಥಕೋಶ. ಎಸ್, ನಮ್ಮ ಮುಂದಿನ ಲಕ್ಕಿ ವಿನ್ನರ್ ಯಾರು ಅಂತ ನೋಡೋಣ. ಸೊ ಅದಿತಿ ಅವರು ದಯವಿಟ್ಟು ತೆಗಿಬೇಕು ಅಂತ ಕೇಳ್ಕೊಳ್ತೀನಿ. ಪರಿಚಯ ಮಾಡಿಸುವ ವಿಸ್ಮಯ ವಿಶ್ವ ದೃಶ್ಯದ ಋಷನ. ಓ ಮೈ ಗಾಡ್, ಇವತ್ತು 9 ಲಕ್ಕಿ ನಂಬರ್ ಅನ್ಸುತ್ತೆ ಎಲ್ಲರಿಗೂ. 339 339
ಚಂದ್ರಶೇಖರ್ ಫೋನ್ ನಂಬರ್ 9482214373. ಇದೀರಾ ಸರ್? ಬನ್ನಿ, ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ. ಎಸ್ ಸರ್, ನೀವು ರಾಜಸ್ಥಾನ್ ಟ್ರಿಪ್ನ ಪಡೆದಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ. ದಯವಿಟ್ಟು ಬನ್ನಿ ಸರ್. ಹೋಗಿದ್ರಾ ರಾಜಸ್ಥಾನ್? ಭೇಟಿ ಆಗಿದ್ದೀರಾ? ವಿಸಿಟ್ ಮಾಡಿದ್ದೀರಾ? ಸ್ಥಳಕ್ಕೆ ಪದೇ ಪದೇ ಭೇಟಿ ನೀಡೋದು ಉತ್ತಮ ಅಂತ. ನೀವೇನಾ? ಇವರೇ ಎಸ್ ಅವ್ರದ್ದು ಫೋನ್ ನಂಬರ್ ಸಿಕ್ಕಿದೆ. ಎಸ್, ಎಲ್ಲರೂ ಜೋರಾದ ಚಪ್ಪಾಳೆ. ದ ಫಸ್ಟ್ ವಿನ್ನರ್ ನ ಇನ್ನೊಂದ್ಸಲ ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ವಿನ್ನರ್ ನಂಬರ್ ಕೊಡಿ ಇನ್ನೊಂದ್ಸಲ. ಮೊದಲನೇ ವಿನ್ನರ್ 221 ವರಲಕ್ಷ್ಮಿ. ಸೊ ಇಲ್ಲೇ ಇರ್ತಾರೆ, ಒಂಚೂರು ಅವ್ರಿಗೆ ಹೇಳಿ, ಯಾರಾದ್ರೂ ಗೊತ್ತಿರೋರಿದ್ರೆ. 9632452180. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಮತ್ತೊಮ್ಮೆ ಅಭಿನಂದನೆಗಳು. ಎಸ್ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್ ಸರ್. ಪ್ರವಾಸಿಗರು ಅವರು ಎಲ್ಲ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಭಾರತ ಪುಣ್ಯಭೂಮಿ. ಭಾರತವನ್ನು ವಿಶ್ವದಾದ್ಯಂತ ಗುರುತಿಸುವುದಿದ್ದರೆ ಯೋಗ ಮತ್ತು ಆಧ್ಯಾತ್ಮದ ಮೂಲಕ. ಅಂತಹ ಒಂದು ಪ್ರತೀಕವಾಗಿರುವಂತಹ ಜಗದ್ಗುರುಗಳು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ನೂತನ ಲೋಗೋವನ್ನು ಅನಾವರಣ ಮಾಡಿ ನಮಗೆ ಆಶೀರ್ವಚನವನ್ನು ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಅಡಿಗಾಸ್ ಆಡಳಿತ ಮಂಡಳಿಯ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀಯುತ ಬಸವರಾಜ ಹೊರಟ್ಟಿಯವರು, ಮಾನ್ಯ ಸಭಾಪತಿಗಳು. ಅವರ ಭಾಷಣ ನಗೆಯನ್ನು ಉಕ್ಕಿಸ್ತು. ಹಾಗೆ ಅಲ್ಲಿ ಕೂತಾಗ ಬಹಳಷ್ಟು ಪ್ರವಾಸಿಗರ ಏನು ಅವರು ಅನುಭವಿಸಿದಂಥ ಇದನ್ನೆಲ್ಲ ನಾವು ಕರ್ಕೊಂಡು ಹೋದಾಗ ಆಗಿದ್ದ ಅನುಭವಗಳೆಲ್ಲ ನಮಗೆ ರೀಕಾಲ್ ಮಾಡಿಕೊಂಡ್ವಿ. ನಾವು ಚೆನ್ನಾಗಿತ್ತು, ಅನುಭವಗಳನ್ನು ಹಂಚ್ಕೊಂಡ್ರು. ನಮಗೆ ಅವರ ಏನು ವೆಲ್ ವಿಶಸ್ ಇತ್ತು. ಅವರಿಗೆ ಕೂಡ ಅಡಿಗಾಸ್ ವತಿಯಿಂದ ಹಾಗೆ ನಮ್ಮೆಲ್ಲ ಪ್ರವಾಸಿಗರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್ ನಮಸ್ತೆ. ಇನ್ನೋರ್ವ ಅತಿಥಿ ಶ್ರೀಯುತ ರಾಧಾಕೃಷ್ಣ ಹೊಳ್ರು ನಮಗೆ ಚಿರಪರಿಚಿತರು. ಅವರು ನಮ್ಮ ಆತ್ಮೀಯರು ಕೂಡ. ಅವರು ಇವತ್ತು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನು ಆಡಿದ್ದಾರೆ, ಹರಿಸಿದ್ದಾರೆ. ಅವರಿಗೆ ಕೂಡ ಅಡಿಗಾಸ್ ಸಂಸ್ಥೆಯ ಪರವಾಗಿ, ನಮ್ಮೆಲ್ಲ ಸಿಬ್ಬಂದಿ ವರ್ಗ ಹಾಗೂ ಪ್ರವಾಸಿಗರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀಯುತ ವಿಶ್ವೇಶ್ವರ ಭಟ್ರ ಬಗ್ಗೆ ಏನು ಹೇಳಲಿ, ಅವರ ಭಾಷಣವನ್ನು ಕೇಳಿದ ನಂತರ ಅವರೊಂದು ನಡೆದಾಡುವ ವಿಶ್ವಕೋಶ ಅಂತ ಹೇಳ್ಬೋದು. ಪ್ರವಾಸಗಳ ಬಗ್ಗೆ, ಸ್ಥಳಗಳ ಬಗ್ಗೆ ಅವರಿಗೆ ಇರುವಂಥ ಜ್ಞಾನವನ್ನು ನೋಡಿದಾಗ ನಾನೊಂದು ಸ್ಟೂಡೆಂಟಾಗಿ ಅವರಲ್ಲಿ ಹೋಗಿ ಸೇರಿಕೊಳ್ಳ ಅಂತ. ಯಾಕಂದರೆ ಅವ್ರು ಹೇಳಿದ್ರು, ಈಗ ನೀವು ಟೂರ್ ಆಪರೇಟರ್ಸ್ ಆಗಬೇಡಿ, ಟ್ರಾವೆಲ್ ಆಪರೇಟರ್ಸ್ ಆಗಿ ಅಂತ. ಬಹುಶಃ ಅದು ಒಂದು ಆ ಥರ ಏನಾದರೂ ನೋಡಿ ಸರ್, ಒಂದು ವೆಂಚರ್ ಶುರು ಮಾಡಿ. ನಾವುಗಳಿದ್ದೇವೆ ವಿದ್ಯಾರ್ಥಿಗಳಿಗೆ ಸೇರಲಿಕ್ಕೆ. ಅವರ ಲೇಖನಗಳನ್ನು ಓದ್ತಾ ಬೆಳೆದವಳು ನಾನು. ಆವಾಗ ಕೂಡ ನಾನು ಅದೇ ಹಂಚ್ಕೊಂಡೆ ಅವ್ರ ಹತ್ರ. ಸೊ ಎಷ್ಟೋ ಅಂತರ ಕಾಲೇಜು ಏನು ಸ್ಪರ್ಧೆಗಳಲ್ಲಿ, ಭಾಷಣ ಸ್ಪರ್ಧೆ ಇರ್ಬೋದು, ಪ್ರಬಂಧ ಸ್ಪರ್ಧೆಗಳಿರ್ಬೋದು, ನಾನು ಏನು ಅದರಲ್ಲಿ ಬಹುಮಾನಗಳು ಅವರ ಲೇಖನವನ್ನು ಆಧಾರವಾಗಿ ಇಟ್ಕೊಂಡು ನಾನು ತಯಾರು ಮಾಡ್ಕೊಳ್ತಾ ಇದ್ದೆ ಅಂತ ಹೇಳಲಿಕ್ಕೆ ನಾನು ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹೇಳ್ಕೊತೇನೆ. ಧನ್ಯವಾದಗಳು ಸರ್ ತಮಗೆ. ಶ್ರೀಮತಿ ಅದಿತಿ ಪ್ರಭುದೇವ ಅವರು ಎಷ್ಟು ನಮ್ಮ ಕನ್ನಡದ ನಟಿಮಣಿಯರೇ ಹಾಗೆ ಬಹಳ ಸರಳ ಸಜ್ಜನ ಜೀವಿಗಳು. ಅದಕ್ಕೊಂದು ಜೀವಂತ ಉದಾಹರಣೆ ಅಂದರೆ ನಮ್ಮ ಅದಿತಿಯವರು. ಅವರು ಬ್ಯೂಟಿ ವಿತ್ ಬ್ರೈನ್ಸ್ ಅಂತಾರಲ್ಲ, ಹಾಗೆ ಅವರ ಮಾತುಗಳು ಹಾಗೇನೆ ಚೆನ್ನಾಗಿತ್ತು. ನಮಗೆ ಸಂತೋಷ ಆಯಿತು. ಈ ನಮ್ಮ ಒಂದು ಸಂಭ್ರಮದಲ್ಲಿ ಅವರು ಪಾಲ್ಗೊಂಡ್ರು, ನಮ್ಮ ಸಂಭ್ರಮಕ್ಕೆ ಕಳೆಯನ್ನು ತಂದುಕೊಟ್ರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನೀವೆಲ್ಲ ಈ ಯಾವುದೇ ಒಂದು ಕಾರ್ಯಕ್ರಮ ಪ್ರೇಕ್ಷಕರಿಲ್ಲದೆ ಅದು ಸಕ್ಸಸ್ ಆಗೋದಿಲ್ಲ.
ಇವತ್ತು ಎಲ್ಲ ಹೇಳಿದ ಹಾಗೆ ಇವತ್ತು ಭಾನುವಾರ ಇದ್ದಿತ್ತು, ನೀವೆಲ್ಲ ಆರಾಮಾಗಿ ಮನೇಲಿ ರೆಸ್ಟ್ ತೊಗೊಳ್ತಾ ಇದ್ರಿ. ಆದರೂ ಕೂಡ ನಮ್ಮ ಒಂದು ಕರೆಗೆ ನೀವೆಲ್ಲ ಹೋಗೊಟ್ಟಿದ್ದೀರಾ, ಬಂದಿದ್ದೀರಾ, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಹಾಗೆ ಇಲ್ಲಿ ಸಭಾಂಗಣದಲ್ಲಿ ಜಾಗ ಇಲ್ದಿದ್ರೆ ಕೂಡ ಹೊರಗಡೆ ಎಲ್ಲ ನಿಂತು ನೋಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬಂತು. ಎಲ್ಲರಲ್ಲಿ ಕ್ಷಮೆಯನ್ನು ಕೇಳ್ತಾ, ನಿಮಗಾದ ಅನಾನುಕೂಲತೆಯ ನಡುವೆ ಕೂಡ ನೀವು ನಮ್ಮ ಸಂಭ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನನ್ನ ಸಹೋದ್ಯೋಗಿಗಳ ಬಗ್ಗೆ ನಾನು ಹೇಳದಿದ್ದರೆ ಅಪೂರ್ಣ ಆಗತ್ತೆ ಈ ಧನ್ಯವಾದ ಸಮರ್ಪಣೆ. ಯಾಕಂದರೆ ನಾವು ಇಷ್ಟು ಪ್ರವಾಸಿಗರನ್ನು ತಲುಪಲಿಕ್ಕೆ ಕಾರಣ ನಮ್ಮ ಸಹೋದ್ಯೋಗಿಗಳು. ಅವರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಕರೆ ಮಾಡಿ ಆಮಂತ್ರಣ ಪತ್ರಿಕೆಯನ್ನು ಕಳಿಸ್ಬಿಟ್ಟು ಬನ್ನಿ, ಈ ಥರ ಒಂದು ಕಾರ್ಯಕ್ರಮ ಇದೆ ಅಂತ ಹಗಲಿರುಳು ದುಡಿದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭವನ್ನು ನಾನು ಉಪಯೋಗಿಸ್ಕೊಂಡು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಬಹಳಷ್ಟು ಜನ ಆತ್ಮೀಯರಿದ್ದೀರಿ. ನನಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರನ್ನು ನನಗೆ ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ. ನೀವೆಲ್ಲ ಬಂದಿದ್ದು ತುಂಬ ಸಂತೋಷ ಆಯಿತು. ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಸಂಭ್ರಮಕ್ಕೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಹುಮಾನ ವಿಶಾಲಾಕ್ಷಿ ದಂಪತಿಯವರಿಗೆ ಸಿಕ್ಕಿದೆ. ಎಸ್, ಜೋರ್ಡನ್ಗೆ 3 nights and 4 days ಟ್ರಿಪ್ ಸಿಕ್ಕಿದೆ ಇವರಿಗೆ. ಅಭಿನಂದನೆಗಳು ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. ಬನ್ನಿ, ಗಂಧರ್ವ ಮಂಜು. ಎಸ್, ನಾಗರಾಜ್ ಅಡಿಗ ಹಾಗೂ ಶ್ರೀಮತಿ ಆಶಾ ಅಡಿಗ ಅವರ ಮುಂದಿನ ಪ್ರಯಾಣ ಹೀಗೆ ಇರಲಿ. ಸೊ ನಾ ಆಗಲೇ ಹೇಳಿದ ಹಾಗೆ ನಾವೆಲ್ಲರೂ ನಂಬೋದು ಮುಖ ಪರಿಚಯವನ್ನ, ವ್ಯಕ್ತಿಯನ್ನ. ಸೊ ನಿಮ್ಮ ಜರ್ನಿ ಹೀಗೆ ಮುಂದುವರಿಲಿ. ಹಾಗೆ ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಸ್, ಹಾಗೆ ಇವತ್ತಿನ ನಮ್ಮ ಗಾಯಕರಾದಂತಹ ಮೋಹನ್, ಕೃಷ್ಣ ಹಾಗೂ ಗೌರಿ ದೇವ ಅವ್ರನ್ನ ಬರಮಾಡ್ಕೊಳ್ಳೋಣ. ಸರ್, ನೆಕ್ಸ್ಟ್ ಇವಾಗ ಸ್ಟೇಜ್ ನಿಮ್ಮದೇ. ನೀವೆಲ್ಲರೂ ನೀವು ಇವಾಗ ನಮ್ಮನ್ನೆಲ್ಲ ಮನರಂಜನೆ ಮಾಡಬೇಕು. ಥ್ಯಾಂಕ್ ಯು. ಹಲೋ, ಧನ್ಯವಾದಗಳು. ಎಸ್, ಇವತ್ತಿನ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರೋದಕ್ಕೆ ಗಂಧರ್ವ ಈವೆಂಟ್ಸ್ ಪ್ರಮುಖ ಕಾರಣಕರ್ತರಾಗ್ತಾರೆ. ಆ ರಿಕ್ವೆಸ್ಟ್ ಮಂಜು ಗಂಧರ್ವ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ.